ಯೋಜಿತವಾಗಿದೆ. ಈ ಇಡೀ ಕಾರ್ಯಕ್ರಮ ಸರಣಿಗೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅನುದಾನ ಸಿಕ್ಕಿದೆ. ಅದಕ್ಕಾಗಿ ಸರ್ಕಾರಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಮತ್ತು ನಾಳೆಯ ವಿಷಯ DVG ಅವರ ಗೇಯ ಕೃತಿಗಳ ಒಂದು ಅವಲೋಕನ. DVG ಅವರಿಗೆ ಇದ್ದ ಸಂಗೀತಾಸಕ್ತಿ, ಸಂಗೀತದ ಅನುಭವ, ರಸದೃಷ್ಟಿ ಇವೆಲ್ಲ ಎಲ್ಲರಿಗೂ ಗೊತ್ತಿರೋದೆ. ಸಂಗೀತ ಅವರ ಮನೋರಚನೆಯ ಒಂದು ಪ್ರಮುಖ ಭಾಗ ಆಗಿತ್ತು. ಅದು ಕೇವಲ ಸಂಗೀತದ ಪರಿಚಯಕ್ಕೆ ಸೀಮಿತವಾಗಿರಲಿಲ್ಲ, ಅವರ ನರನಾಡಿಗಳನ್ನೆಲ್ಲ ವ್ಯಾಪಿಸಿತ್ತು ಅಂತ ಹೇಳಿದ್ರೆ ಕೂಡ ತಪ್ಪಲ್ಲ. ಅವರು 60 ವರ್ಷಕ್ಕೂ ಹೆಚ್ಚು ಕಾಲ ಶ್ರೇಷ್ಠ ಸಂಗೀತವನ್ನು ಕೇಳಿ ಅರಗಿಸಿಕೊಂಡು ಮಥನ ಮಾಡಿದ್ದವರು. ವಿಪುಲವಾಗಿ ತಮ್ಮದೇ ಕೃತಿ ರಚನೆಗಳನ್ನು ಕನ್ನಡಿಗರಿಗೆ ಕೊಟ್ಟವರು. ಎಲ್ಲ ಕಾವ್ಯದಲ್ಲೂ ಒಂದಷ್ಟು ಸಂಗೀತಾಂಶ, ಎಲ್ಲ ಸಂಗೀತದಲ್ಲಿಯೂ ಕಾವ್ಯಾಂಶ ಇದ್ದೇ ಇರುತ್ತದೆ, ಇರಲೇಬೇಕು ಅಂತ ಅವರು ನಿಶ್ಚಯ ತಳೆದಿದ್ದವರು. ಆಪ್ಯಾಯನ, ಅಂತರಂಗ ವಿಕಸನ, ಧ್ಯೇಯಾನುಸಂಧಾನ ಈ ಮೂರಕ್ಕೂ ಸಂಗೀತ ಶ್ರೇಷ್ಠ ಮಾಧ್ಯಮ ಅನ್ನೋದು ಅವರ ಅನುಭವ ಸಿದ್ಧ ನಿಲುವು ಆಗಿತ್ತು. ಇಲ್ಲಿ ಪದೇ ಪದೇ ನಾವು ಉಲ್ಲೇಖ ಮಾಡಿರೋ ಹಾಗೆ ಡಾಕ್ಟರ್ SL ಭೈರಪ್ಪನವರು ಆಗಿಂದಾಗ ಹೇಳ್ತಾ ಇರ್ತಾರೆ, ಮನುಷ್ಯನ ಈ ಅಭಿವ್ಯಕ್ತಿ ಮಾತಿನ ಅತ್ಯಂತ ಶ್ರೇಷ್ಠ ರೂಪ ಅಂದರೆ ಸಂಗೀತ ಅಂತ. ಮನುಷ್ಯನ ಅಭಿಪ್ರಾಯದ ಅಭಿವ್ಯಕ್ತಿಯ ಅತ್ಯಂತ ಶ್ರೇಷ್ಠ ರೂಪ ಅಂದರೆ ಸಂಗೀತ ಅಂತ ಭೈರಪ್ಪನವರು ಆಗಾಗ ಹೇಳ್ತಾ ಇರ್ತಾರೆ. ಅಂತಃಪುರ ಗೀತೆ, ಗೀತೆ ಶಾಕುಂತಲ ಇಂತಹ ಪೂರ್ಣ ಪ್ರಮಾಣದ ಗೇಯ ಕೃತಿಗಳನ್ನು DVG ಬರೆದರು. ನಮಗೆ ತಿಳಿದ ಮಟ್ಟಿಗೆ ಅಂತಃಪುರ ಗೀತೆಯಂಥ ಕೃತಿಗಳು ಬೇರೆ ಯಾವ ಭಾಷೆಯಲ್ಲೂ ಬಂದಿಲ್ಲ. ಅವರ ನಿವೇದನ ಮೊದಲಾದ ಸಂಕಲನಗಳಲ್ಲೂ ಗೇಯ ಕೃತಿಗಳು ಸೇರಿವೆ. ಇವಲ್ಲದೆ 10 ಬಿಡಿ ಬಿಡಿ ಗೇಯ ರಚನೆಗಳನ್ನು ಅವರು ಮಾಡಿದ್ದಾರೆ. ಅವುಗಳಲ್ಲಿ ಹಲವಾರು ರಚನೆಗಳು ಆಕಾಶವಾಣಿಯಲ್ಲಿ, ಬೇರೆ ವೇದಿಕೆಗಳಲ್ಲಿ ಪ್ರದರ್ಶಿತವೂ ಆಗಿವೆ. ಅವರು ಗೇಯ ಅಂತ ಏನು ಉದ್ದೇಶಿಸಿರದ ಮಂಕುತಿಮ್ಮನ ಕಗ್ಗದ ಪದ್ಯಗಳು ಕೂಡ ಗಾಯನಗೊಂಡಿವೆ. ಕರ್ನಾಟಕ ಸಂಗೀತ ಪ್ರಾಕಾರದಲ್ಲಿ ಕನ್ನಡದ ಪ್ರಾತಿನಿಧ್ಯ ಹೆಚ್ಚಿನ ಪ್ರಮಾಣದ್ದಾಗಿರಬೇಕು ಅಂತ ದಶಕಗಳುದ್ದಕ್ಕೂ DVG ಅವರು ಶ್ರಮಿಸಿದರು. ಅವರು ಆಜೀವನವೂ ತ್ಯಾಗರಾಜಾದಿ ಶ್ರೇಷ್ಠರ ಅನನ್ಯ ಭಕ್ತರಾಗಿದ್ದರು. ತ್ಯಾಗರಾಜ ಕೃತಿಗಳಿಂದ ಪ್ರೇರಿತವಾದ ರಾಗಗಳಲ್ಲಿಯೇ ಅವರ ಹೆಚ್ಚಿನ ಕೃತಿಗಳು ರಚನೆ ಆಗಿವೆ. ಕನ್ನಡದ ಸಂದರ್ಭದಲ್ಲಿ ಸಂಗೀತ ಕುರಿತ ಅವರ ವಿಶ್ಲೇಷಣೆಗಳನ್ನು ಒಳಗೊಂಡ ಭಾಷಣಗಳು ಕೂಡ ಆಕಾಶವಾಣಿಯಿಂದ 1950ರ ದಶಕದಲ್ಲಿ ಪ್ರಸಾರ ಆಗಿದ್ದು. ಪುರಂದರದಾಸರು ಮೊದಲಾದ ವಿಷಯಗಳ ಬಗ್ಗೆ DVG ಅವರ ಸಾಂದರ್ಭಿಕ ಭಾಷಣಗಳು ಕೂಡ 1950ರ ದಶಕದಲ್ಲಿಯೇ ಪ್ರಕಟಗೊಂಡಿದ್ದವು. ವಿದ್ವಾನ್ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರ ಸಂಗೀತ ಚಿಂತನೆಗಳು ಗ್ರಂಥರೂಪದಲ್ಲಿ ಬರಬೇಕು ಅಂತ DVG ಅವರ ದೀರ್ಘಕಾಲದ ಅಪೇಕ್ಷೆ ಇತ್ತು. ಕಡೆಗೂ ಭಗೀರಥ ಸಾಹಸದಿಂದ ಗಾನಕಲೆ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರ ಪ್ರಬಂಧಗಳ ಸಂಕಲನ ಪ್ರಕಟಗೊಂಡಾಗ, ಅದು ಬಹುಶಃ 1953ರ ಆರಂಭದಲ್ಲಿ, DVG ಎಷ್ಟು ಆನಂದಪಟ್ಟರು ಅಂದರೆ ಅದನ್ನು ಕುರಿತು ಆಗಿನ ಜನಪ್ರಿಯ ವಾರಪತ್ರಿಕೆ ಜನಪ್ರಗತಿ ಅದರಲ್ಲಿ ಒಂದು ಈ ಗಾನಕಲೆಯ ಕೃತಿಯನ್ನು ಪರಾಮರ್ಶನೆ ಮಾಡಿ 4 ದೀರ್ಘ ಲೇಖನಗಳನ್ನು ಬರೆದರು. ಗಾನಕಲೆಯ ಪುಸ್ತಕದ ಅರ್ಧ ಗಾತ್ರದಷ್ಟು ಆಗತ್ತೆ ಆ ಲೇಖನಗಳ ಸಂಚಯ. 1953ರಲ್ಲಿ ಒಂದು ಸಲ ಶಮ್ಮಂಗುಡಿ ಶ್ರೀನಿವಾಸಯ್ಯರ ಮದ್ರಾಸ್ ರೇಡಿಯೋದಲ್ಲಿ ಪ್ರಸಾರವಾದ ಒಂದು ಕಚೇರಿ ಕೇಳಿ DVG ಬರೆದ ಪ್ರಶಂಸಾ ಲೇಖನ ನೋಡಿ, ಅದು ಆಮೇಲೆ ಪ್ರಕಟನೂ ಆಯಿತು ಆ ಲೇಖನ. ಶಮ್ಮಂಗುಡಿಯವರು ಎಷ್ಟು ಆನಂದಪಟ್ಟರು ಅಂದರೆ ನನಗೆ ಕೋಟಿ ವರಹ ಬಂದ ಹಾಗಾಯಿತು ಅಂತ ಅವರು ಪತ್ರ ಬರೆದಿದ್ದರು. MS ಸುಬ್ಬಲಕ್ಷ್ಮಿ DVG ಅವರಲ್ಲಿ ಎಂಥ ಗಾಢಭಕ್ತಿ ಇಟ್ಕೊಂಡಿದ್ರು ಅದೆಲ್ಲ ಎಲ್ರಿಗೂ ಗೊತ್ತಿರೋ ಸಂಗತಿ.
ಡಿ ವಿ ಜಿ ಜ್ವರಗ್ರಸ್ತರಾಗಿ ಮಲಗಿದ್ದಾಗ ಸುಬ್ಬಲಕ್ಷ್ಮಿ ಅವರು ಅವರ ಹಾಸಿಗೆ ಪಕ್ಕದಲ್ಲೇ ಕುಳಿತು ತೇವಾರಗಳನ್ನು ರಚನೆಗಳನ್ನು ಹಾಡಿದ್ದುಂಟು. ಹೀಗೆ ಡಿ ವಿ ಜಿಯವರಿಗೆ ಸಂಗೀತದ ನಂಟು ಚಿರಕಾಲದ್ದು. ಈ ಹಿನ್ನೆಲೆಯಲ್ಲಿ ಡಿ ವಿ ಜಿಯವರ 125ನೇ ಜನ್ಮದಿನೋತ್ಸವದ ಕಾರ್ಯಕ್ರಮ ಸರಣಿಯಲ್ಲಿ ಡಿ ವಿ ಜಿಯವರ ಗೇಯ ಕೃತಿಗಳ ಒಂದು ಸ್ಥೂಲ ರೂಪದ ಅವಲೋಕನ ನಮ್ಮ ಪ್ರಾರ್ಥನೆಯಂತೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಉಪನ್ಯಾಸ ಮಾಡೋದಕ್ಕೆ ಒಪ್ಪಿರೋದು ನಮಗೆ ಸಂತೋಷ ಕೊಟ್ಟಿದೆ. ನ್ಯಾಯವಾಗಿ ಇದರ ಜೊತೆಯಲ್ಲಿ ಗಾಯನವೂ ಇದ್ದರೆ ಇನ್ನಷ್ಟು ಸೊಗಸುತ್ತೆ. ಆ ಥರ ಗಾಯನ ಕಾರ್ಯಕ್ರಮಗಳು ಬೇಕಾದಷ್ಟು ಆಗಿವೆ, ಮುಂದೇನೂ ಆಗುತ್ತೆ. ಬಹುಶಃ ಮುಂದೆಂದಾದರೂ ಕೆಲವು ಇರೋ ಕೃತಿಗಳ ಅಪ್ರಚಲಿತ ಕೃತಿಗಳ ಗಾಯನದೊಡನೆ ವ್ಯಾಖ್ಯಾನ ಕೂಡ ಮುಂದೆಂದಾದರೂ ಯೋಚನೆ ಮಾಡಬಹುದು. ಸದ್ಯಕ್ಕೆ ಡಿ ವಿ ಜಿಯವರ ಗೇಯ ರಚನೆಗಳ ಹಿನ್ನೆಲೆ, ಸ್ವರೂಪ, ಸ್ವಾರಸ್ಯಗಳನ್ನು ಕುರಿತು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ನಮಗೆ ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ರಾಮಸ್ವಾಮಿಯವರು ತುಂಬ ಸೊಗಸಾದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದ ಮುನ್ನುಡಿಯನ್ನೇ ಕೊಟ್ಟಿದ್ದಾರೆ. ಅವರ ಪ್ರಾಸ್ತಾವಿಕದ ಮೂಲಕ ಡಿ ವಿ ಜಿಯವರ ಸಂಗೀತ ಪ್ರೀತಿಯನ್ನು ಕುರಿತು ಅವರ ಲೇಖನಗಳಲ್ಲಿ ಯಥೇಷ್ಟವಾಗಿ ನೋಡ್ತೀವಿ. ಅವರಂತೂ ನೇರವಾಗಿ ನೋಡಿದ್ದೇ ಅವರು. ಅವರ ಜ್ಞಾಪಕ ಚಿತ್ರಶಾಲೆಯ 8 ಸಂಪುಟಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಸಂಗೀತದ ಪ್ರೀತಿ ಎಂಥದ್ದು ಅನ್ನೋದನ್ನು ತೋರ್ಪಡಿಸ್ತಾರೆ. ಒಂದು ಸಂಪುಟವಂತೂ ಕಲೋಪಾಸಕರು ಅಂತ 2ನೇ ಸಂಪುಟ ಇದೆ. ಅದರೊಳಗಡೆಗೆ ಅನಂತಶಾಸ್ತ್ರಿಗಳಿರ್ಬೋದು, ಅಥವಾ ಶೇಷಣ್ಣನವರಿರ್ಬೋದು, ಸುಬ್ಬಣ್ಣನವರಿರ್ಬೋದು, ವಾಸುದೇವಾಚಾರ್ಯರು, ಕೃಷ್ಣಪ್ಪನವರು, ಬೆಂಗಳೂರು ನಾಗರತ್ನಮ್ಮನವರು, ಹೀಗೆ ಅನೇಕರು ಪ್ರೊಫೆಷನಲ್ ಮ್ಯೂಸಿಷಿಯನ್ಸ್ ಅಂತಾರಲ್ಲ, ಅವರ ಬಗೆಗೇ ಸಾಕಷ್ಟು ಬರೆದಿದ್ದಾರೆ. ಅದಲ್ಲದೆ ವಾಗ್ಗೇಯಕಾರ ವಾಸುದೇವಾಚಾರ್ಯ ಗ್ರಂಥಕ್ಕೋಸ್ಕರವಾಗಿಯೇ ಮತ್ತೊಂದು ಪ್ರತ್ಯೇಕ ಲೇಖನವನ್ನು ವಾಸುದೇವಾಚಾರ್ಯರನ್ನು ಕುರಿತು ಬರೆದಿದ್ದಾರೆ. ಮತ್ತು ಅವರು ನಾಕಂಡ ಕಲಾವಿದರು ಪುಸ್ತಕದ ಮುನ್ನುಡಿಯನ್ನು ಬರೀತಾ ಅಲ್ಲಿ ಕೂಡ ತಮ್ಮ ಸಂಗೀತದ ರುಚಿ ಎಂಥದ್ದು ಅನ್ನೋದನ್ನು ತೋರ್ಪಡಿಸಿದ್ದಾರೆ. ಕ್ಷೇತ್ರೈನ ಬಗ್ಗೆ ಬರೆದಂಥ ಒಂದು ಲೇಖನ ಇರಬಹುದು. ಅಲ್ಲಿ ಅವರು ಪದಗಳ ಬಗ್ಗೆ ಇರುವ ಸ್ವಾರಸ್ಯ, ಸಂಗೀತದ ಪ್ರಬಂಧ, ನೃತ್ಯ ಪ್ರಬಂಧವೂ ಹೌದು. ಆ ಪದಗಳನ್ನು ಹೇಗೆ ಹಾಡಬೇಕು ಏನು ಅನ್ನೋದನ್ನೆಲ್ಲ ತೋರ್ಪಡಿಸ್ಕೊಡ್ತಾ ಕೆಲವು ಕ್ಷೇತ್ರೈನ ಪದಗಳನ್ನು ಇವರು ಅಚ್ಚುಕಟ್ಟಾಗಿ ಕನ್ನಡಕ್ಕೆ ಅನುವಾದವನ್ನು ಮಾಡಿಕೊಟ್ಟಿದ್ದಾರೆ. ತೆಲುಗಿನಿಂದ ಮೂಲ ಅನುವಾದ ಎರಡೂ ಕೂಡ ಇವೆ. ಮತ್ತು ಬೇರೆ ಬೇರೆ ಸಂಗೀತದ ರುಚಿ ಇರುವ ರಸಜ್ಞರಾದ ವಿದ್ವಾಂಸರು, ಉದಾಹರಣೆಗೆ ಉತ್ತರೋತ್ತರವಾಗಿ ಯತಿಗಳಾದಂಥ ಕೃಷ್ಣಸ್ವಾಮಿ ಅಯ್ಯರ್ ಅವರ ಬಗೆಗಾಗಲಿ, ಅಥವಾ ಅವರ ಒಂದು ಹುಟ್ಟೂರು ಮುಳುಬಾಗಿಲಿನಲ್ಲಿದ್ದಂಥ ಸಂಗೀತ ರಸಿಕರ ಬಗೆಗಾಗಲಿ ಸಾಕಷ್ಟು ಅಂಶಗಳನ್ನು ಹೇಳಿದ್ದಾರೆ. ಮತ್ತು ಅವರು ಬಾತ್ರೂಮ್ ಸಿಂಗರ್ ಅಂತ ಅವರೇ ಹೇಳಿಕೊಳ್ತಾರೆ. ಮತ್ತು ಅಂತಃಪುರ ಗೀತೆ ಇತ್ಯಾದಿ ಕೃತಿಗಳನ್ನು ಅವರು ರಚನೆ ಮಾಡುವಾಗ ಅವರು ಹಾಡಿಕೊಂಡು ನೋಡಿದ್ದವರು. ಹಾಗಾಗಿ ಅವರು ವಾಗ್ಗೇಯಕಾರರು ಅಂತ ಶಾಸ್ತ್ರಶುದ್ಧವಾದ ರೀತಿಯಲ್ಲಿ ಅಲ್ಲದೇ ಇದ್ದರೂ ಭಾವಸಿದ್ಧವಾದ ರೀತಿಯಲ್ಲಿ ಹೇಳಬಹುದು. ಅವುಗಳಿಗೆ ರಾಗ ತಾಳಗಳ ಆ ಒಂದು ಮಾತು ಧಾತು ಸಮನ್ವಯದ ಬಗೆ ಹೇಗಿದೆ ಅನ್ನೋದನ್ನು ಪ್ರಯೋಗಪೂರ್ವಕವಾಗಿ ತಿಳ್ಕೊಂಡಿದ್ದರು. ಆ ಕಾರಣದಿಂದ ನೋಡೋದಿದ್ದರೆ ನಮಗೆ ಗೊತ್ತಾಗುತ್ತೆ, ಕನ್ನಡದ ಕವಿಗಳ ಪೈಕಿ ಇಬ್ಬರು ವಿಶೇಷವಾಗಿ, ಒಬ್ಬರು ಡಿ ವಿ ಜಿ, ಇನ್ನೊಬ್ಬರು ಪೂತಿನ. ಆಮೇಲೆ ಸ್ವಲ್ಪ ಮಟ್ಟಿಗೆ ವಿ ಸೀತಾರಾಮಯ್ಯನವರು ತಮ್ಮ ಬೇರೆ ಬೇರೆ ಹಾಡುಗಳಿಗೆ ರಾಗತಾಳಗಳ ಸೂಚನೆ ಮಾಡಿದ್ದಾರೆ. ಅದರೊಳಗೆ ಅತಿ ಹೆಚ್ಚು ಗುಣಗಾತ್ರಗಳಿಂದ ಗಣ್ಯವಾಗಿ ಡಿ ವಿ ಜಿಯವರದು, ಪೂತಿನ ಅವರದು ಸಿಗುತ್ತದೆ. ಪೂತಿನ ಅವರದು ಪ್ರಸಿದ್ಧವಾದ ಗೀತ ರೂಪಕಗಳಲ್ಲಿ ಅವರು ಹೇಳ್ತಾರೆ, ರಾತ್ರಿ ಯಾವುದೋ ಹೊತ್ತಿನಲ್ಲಿ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇದ್ದ ಆ ಮಧುರವಾದ ಸಂಗೀತದ ಸ್ವಾರಸ್ಯಗಳನ್ನು ನಾನು ಧಾತುಕಾರನಲ್ಲವಾದ್ದರಿಂದ ಉಳಿಸಿಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇತ್ತು. ಅದಕ್ಕೆ ಸ್ಥೂಲವಾದ ಸಾಹಿತ್ಯ ರೂಪ ಕೊಟ್ಟು ಆ ಒಂದು ಮಾಧುರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆ ರೀತಿ ಬರೆದದ್ದು ಅಂತ ಹೇಳ್ತಾರೆ ಪೂತಿನ ಅವರು. ಅಂದರೆ ತುಂಬ ವೋಲಟೈಲ್ ಆದಂಥ ಸಂಗೀತವನ್ನು ಸ್ವಲ್ಪ ಘನೀಕರಿಸಿ ನಮ್ಮ ಜ್ಞಾಪಕಕ್ಕೆ ಇಟ್ಕೊಳ್ಳೋದಕ್ಕೆ ಸಾಹಿತ್ಯ ಪ್ರಯೋಜನಕಾರಿ ಅಂತ. ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿದ್ರಲ್ಲ, ಆ ರೀತಿಯಾಗಿ ಪೂತಿನ ಅವರು ಮಾಡಿದ್ದು. ಡಿ ವಿ ಜಿಯವರದು ಆ ಥರ ಸಂಗೀತಕ್ಕಾಗಿ ಸಾಹಿತ್ಯವನ್ನು ಮಾಡಿದ್ದಲ್ಲ, ತಮ್ಮ ವಿಚಾರಗಳನ್ನು, ಭಾವನೆಗಳನ್ನು ವಾಹನ ಮಾಡೋದಕ್ಕೆ ಸಂಗೀತವನ್ನು ಒಂದು ಮಾಧ್ಯಮವಾಗಿ ಬಳಸ್ಕೊಂಡಿದ್ದು. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಡಿ ವಿ ಜಿಯವರ ಮುಖ್ಯೋದ್ದೇಶ ಇದ್ದಿದ್ದು ಏನಂದರೆ ಜೀವನೋತ್ಕರ್ಷ. ಆ ಜೀವನೋತ್ಕರ್ಷಕ್ಕೆ ಸಾಹಿತ್ಯವನ್ನು ಒಂದು ಮುಖ ಮಾಡಿಕೊಂಡ್ರು, ಪತ್ರಿಕೋದ್ಯಮವನ್ನು ಮತ್ತೊಂದು ಮುಖ ಮಾಡಿಕೊಂಡ್ರು.
ಅದರೊಳಗಡೆಗೆ ವಿಶೇಷವಾಗಿ ಸಾಹಿತ್ಯದ ಸೌಂದರ್ಯವನ್ನು ಹೊರತರೋದಕ್ಕೆ ಎರಡು ಆಯಾಮಗಳು ತುಂಬ ಸಹಕಾರಿ. ಒಂದು ಗಾನ, ಮತ್ತೊಂದು ನರ್ತನ ಅಂತ. ಈ ಗಾನ ನರ್ತನಗಳಿಗೆ ಎರಡಕ್ಕೂ ಪ್ರಯೋಜನವಾಗಲಿ ಅಂತಲೇ ಅವರು ದೃಶ್ಯ ರೂಪಕಗಳನ್ನು ಬರೆದಿದ್ದಾರೆ ಮತ್ತು ಶ್ರವ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕೆಲವು ಶ್ರವ್ಯ ಕೃತಿಗಳಲ್ಲಿ ದೃಶ್ಯ ರೂಪಕತ್ವವೂ ಇದೆ, ಅದು ನಾವು ಗಮನಿಸಬಹುದು. ಅವರ ಹಲವು ಕೃತಿಗಳನ್ನು ಪದ ಜಾವಳಿಗಳ ತರಹ ಹಾಡಬಹುದು, ಕೀರ್ತನೆಗಳ ತರಹ ಹಾಡಬಹುದು, ಅವುಗಳಿಗೆ ಅಭಿನಯವನ್ನು ಮಾಡಬಹುದು. ಆ ಅಂಶಗಳನ್ನು ನಾನು ತೋರ್ಪಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಈ 2 ದಿವಸಗಳಲ್ಲಿ ಇರುವ ಸಮಯದಲ್ಲಿ. ಮತ್ತು ಇನ್ನೊಂದೇನೆಂದರೆ, ಕನ್ನಡದಲ್ಲಿ ಗಂಭೀರವಾದ ಒಂದು ಕೃತಿಯ ಮಟ್ಟದ, ಕೀರ್ತನೆಗಳ ಮಟ್ಟದ ಪದ ಮತ್ತು ಉತ್ಕೃಷ್ಟವಾದ ಸಂಕೀರ್ತನಗಳು, ಅನ್ನಮಾಚಾರ್ಯರ ಮಾತಿನಲ್ಲಿ ಹೇಳೋದಿದ್ದರೆ ಅವುಗಳ ಮಟ್ಟದ ರಚನೆಗಳು ಬರಬೇಕು ಅಂತ. ಜೊತೆಗೆ ಅವರಿಗೆ ಮತ್ತೂ ಒಂದು ವಿಶೇಷ ಇತ್ತು, ಏನೆಂದರೆ ರಚನೆಯಲ್ಲಿ ನಾವೀನ್ಯ ಇರಬೇಕು ಅಂತ. ಡಿ ವಿ ಜಿಯವರ ಒಂದು ಕೃತಿಗಳನ್ನು ನೋಡುವಾಗ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಡಿ ವಿ ಜಿಯವರ ಗೇಯ ರಚನೆಗಳನ್ನು ನಾವು ಕಂಡಾಗ ಸಾಮಾನ್ಯವಾಗಿ ಅವು ಎಲ್ಲ ಪುರಂದರದಾಸರದು ಮತ್ತು ಕನಕದಾಸರದು ಇತ್ಯಾದಿ ಹರಿದಾಸರ ರಚನೆಗಳು, ಸರ್ಪಭೂಷಣ ಶಿವಯೋಗಿಗಳು ಅಥವಾ ನಿಜಗುಣ ಶಿವಯೋಗಿಗಳು, ಈ ರೀತಿಯಾದಂತಹ ಇವು ಶೈವ ಪರಂಪರೆಯ ಯತಿವರ್ಯರ ಒಂದು ಪದ್ಧತಿಯನ್ನು ಹೋಲುತ್ತವೆ ಅಂತ ಅನಿಸುತ್ತೆ. ಆದರೆ ಹಾಗಲ್ಲ, ಅದಕ್ಕಿಂತ ಭಿನ್ನವಾದಂಥವು ಅಂತೂ ಗೊತ್ತಾಗುತ್ತದೆ. ಅದು ಏನು ಅಂತ ನೋಡಬೇಕು. ಅದು ನೋಡುವಾಗ ತ್ರಿಮೂರ್ತಿಗಳ ಒಂದು ರಚನಾ ಪದ್ಧತಿ, ವಿಶೇಷವಾಗಿ ಮುತ್ತುಸ್ವಾಮಿ ದೀಕ್ಷಿತರಂಥವರ ರಚನಾ ಪದ್ಧತಿ ಹೇಗೆ ಇವರಲ್ಲಿ ಪ್ರತಿಫಲಿಸಿದೆ ಅಂತ ಗೊತ್ತಾಗುತ್ತದೆ. ಅವರ ಮನಸ್ಸನ್ನು, ಹೃದಯವನ್ನು ವಿಶೇಷವಾಗಿ ಕೊಟ್ಟಿದ್ದು ತ್ಯಾಗರಾಜರಿಗೆ. ಆ ರೀತಿ ಇದ್ದರೂ ಕೂಡ ಅವರು ಗತಿಭೇದಗಳನ್ನು ಅಳವಡಿಸೋದ್ರೊಳಗೆ ನೋಡಿದಾಗ ತುಂಬ ಚೆನ್ನಾಗಿ ಮುತ್ತುಸ್ವಾಮಿ ದೀಕ್ಷಿತರಂಥವರಿಂದ ಪ್ರಭಾವಿತರಾಗಿದ್ದಾರೆ. ಆ ದಾರಿಯಲ್ಲಿ ಮತ್ತೂ ತುಂಬ ಉನ್ನತವಾದ ಮಾತುಗಳ ಪ್ರಯೋಗ ಮಾಡಿದ್ದಾರೆ. ಮಾತು ಅಂದರೆ ಸಾಹಿತ್ಯ, ಅದನ್ನು ಅಂತ ಗೊತ್ತಾಗುತ್ತದೆ. ಈ ಥರ ಡಿ ವಿ ಜಿಯವರ ಒಂದು ಕೊಡುಗೆಯನ್ನು ತುಂಬ ವ್ಯಾಪಕವಾದ ರೀತಿಯಲ್ಲಿ, ಆಳವಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕಾದ ಅವಶ್ಯಕತೆ ಇದೆ. ಅದು ಇದುವರೆಗೂ ಆದಂತೆ ಕಾಣೆ. ಅದಕ್ಕಿದೊಂದು ಉಪಕ್ರಮ ಆಗಲಿ ಅಂತನ್ನುವಂಥ ಭಾವನೆ ಇದೆ. ಮೊದಲಿಗೆ ಡಿ ವಿ ಜಿಯವರು ವಿದ್ವತ್ ಕವಿ ಅನ್ನೋದನ್ನು ಒಪ್ಪಿಕೊಳ್ಬೇಕು. ಮತ್ತು ಅವರು 2 ಕಾರಣಕ್ಕಾಗಿ ಸಾಹಿತ್ಯ ರಚನೆ, ಒಂದು ಸಂತೋಷ ಜನನ, ಮತ್ತೊಂದು ಜ್ಞಾನ ಸಂವರ್ಧನ, ಎರಡಕ್ಕಾಗಿ ಮಾಡಿದಂಥದ್ದು. ಈ ಸಂದರ್ಭದಲ್ಲಿಯೇ ನನಗೆ ಬಹಳ ಪ್ರಿಯವಾದ ವಿಷ್ಣು ಸೀತಾರಾಮ ಸುಕ್ತನ್ಕರ್ ಅವರ ಮಾತನ್ನು ಜ್ಞಾಪಿಸಿಕೊಳ್ಬೇಕು. ದಿ ಪರ್ಪಸ್ ಆಫ್ ಆರ್ಟ್ ಈಸ್ ಟೂ ಫೋಲ್ಡೆಡ್. ಒನ್, ಇಟ್ ಶುಡ್ ಟ್ರಾನ್ಸ್ಪೋರ್ಟ್ ಅಸ್ ಟು ಅನದರ್ ವರ್ಲ್ಡ್ ಆ್ಯಂಡ್ ಇಟ್ ಶುಡ್ ಬಿ ಎ ಬೆಟರ್ ಒನ್ ಅಂತ. ಇದು ಅವರು ಒಂದು ಕಡೆ ಕಾವ್ಯದ ಕುರಿತು ಡಿ ವಿ ಜಿಯವರು ಹೇಳ್ತಾರೆ, ಕಾವ್ಯ ಒಂದು ಸತ್ಪ್ರೇರಣೆಯನ್ನು ಕೊಡುತ್ತದೆ, ಆನಂದವನ್ನು ಕೊಡುತ್ತದೆ ಅಂತ. ಬೋಧ, ಮೋದ ಇವು ಎರಡೂ ಕೂಡ ಸತ್ಕಾವ್ಯದ, ಸತ್ಕಲೆಯ ಲಕ್ಷಣ. ನಾನು ಅದನ್ನು ಪ್ರಿಸೈಸಾಗಿ ಬೋಧ, ಮೋದ ಅಂತ ಇಟ್ಕೊಂಡಿದ್ದೀನಿ. ಅದು ಡಿ ವಿ ಜಿಯವರ ಕನ್ವಿಕ್ಷನ್. ಆ ಕಾರಣದಿಂದಲೇ ಅವರ ಎಲ್ಲ ಬರವಣಿಗೆಗಳು ಹಾಗೆ ಆಗಿದೆ, ಗೇಯಕೃತಿಗಳು ಅದಕ್ಕೆ ಹೊರತಲ್ಲ. ಆಮೇಲೆ ಅವರಿಗೆ ಯಾವ ಮಡಿತನವೂ ಇರಲಿಲ್ಲ, ಮೈಲಿಗೆತನವೂ ಇರಲಿಲ್ಲ. ಮಡಿವಂತಿಕೆ ಇದ್ದಿದ್ದರೆ ಕೆಲವೊಂದು ಪ್ರಯೋಗಗಳನ್ನು ಮಾಡ್ತಾ ಇರಲಿಲ್ಲ. ಅಯ್ಯಯ್ಯೋ ವೆಗಟಾಯೇನ ಅನ್ನುವಂಥ ಕ್ಷೇತ್ರಯನ ಪದವನ್ನು ಅನುವಾದ ಮಾಡುವಾಗ ಅವರು ಅಯ್ಯಯ್ಯೋ ವೆಗಟಾಯಿತೆ ಅನ್ನುವ ಶಬ್ದ ಬಳಸ್ತಾ ಇರಲಿಲ್ಲ. ವೆಗಟು ಅನ್ನುವಂಥದ್ದು ಗಟ್ಟಿಯಾದ ಮಡಿಗನ್ನಡದಲ್ಲಿ ಇಲ್ಲದೇ ಇರುವಂಥ ಶಬ್ದ. ಆ ತರಹ ಅನೇಕ ಕಾಣಿಸುತ್ತದೆ. ಅವ್ರು ಹೇಳ್ತಾರೆ ಇಲ್ಲಿ ಬೀದಿಗನ್ನಡ, ಹಾದಿಗನ್ನಡ ಎಲ್ಲ ಇದೆ ಅಂತ. ಜೊತೆಗೆ ಮೈಲಿಗೆಯ ಪ್ರತಿಪಾದಕರು ಅವರಲ್ಲ. ಅದರಿಂದಲೇ ಸಮೃದ್ಧವಾಗಿ ಸಂಸ್ಕೃತ ಶಬ್ದಗಳು ಬರುತ್ತವೆ. ಜೀವ ಸಂಘ ಸಂಮೋಹನ ವೈಭವ ಲಾವಣ್ಯಾಮೃತ ಘನಸ್ವಭಾವ ಅನ್ನುವಂಥ ಸಮಾಸಗಳನ್ನು ಒಂದೇ ಕಡೆ ಹಾಕ್ತಾ ಹೊರಿಸ್ತಾರೆ. ಆ ಥರದ್ದು ಬೇಕಾದಷ್ಟು ಉಂಟು. ಆ ದೃಷ್ಟಿಯಿಂದ ಕಂಡಾಗ ಡಿ ವಿ ಜಿಯವರದು ಒಂದು ಹದ ಅಂತೂ ಗೊತ್ತಾಗುತ್ತದೆ. ಆದರೆ ಕೆಲವರು ಆ ಕಾರಣದಿಂದಲೇ ಇವರಲ್ಲಿ ಸಂಸ್ಕೃತ ಹೆಚ್ಚು, ಈ ರಚನೆಗಳನ್ನು ಹಾಡುವುದು ಕಷ್ಟ ಅಂತ. ಡಿ ವಿ ಜಿಯವರು ಅದನ್ನೆಲ್ಲ ಬಲ್ಲವರಾಗಿದ್ದರು. ಆದರೆ ಅವರ ಉದ್ದೇಶ ಇದ್ದಿದ್ದು ಸಾಹಿತ್ಯ ಪ್ರಧಾನವಾಗಿ ಹಾಡಬೇಕು ಅಂತ. ಅಂದರೆ ಆನಂದ ಬರೀ ಸಂಗೀತ ಮಾತ್ರದಿಂದಲೇ ಅಲ್ಲದೆ ಸಾಹಿತ್ಯದಿಂದಲೂ ಗೊತ್ತಾಗುವಂಥದ್ದಾಗಿರಬೇಕು. ಸಾಹಿತ್ಯದ ಸೌಂದರ್ಯವನ್ನು ವ್ಯಾಖ್ಯಾನಿಸೋದಕ್ಕೆ ಬೇಕು. ಅಂದರೆ ಇಲ್ಲಿ ಸಂಗೀತ ಒಂದು ವ್ಯಂಜಕ ಸಾಮಗ್ರಿ, ಅದು ವ್ಯಂಗ್ಯ ಸಾಮಗ್ರಿ ಅಲ್ಲ ಅಂತ. ಮ್ಯೂಸಿಕ್ ಈಸ್ ನಾಟ್ ದ ಮೇನ್ ಪ್ರಾಡಕ್ಟ್ ಆಫ್ ಕಮ್ಯುನಿಕೇಷನ್, ಇಟ್ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಕಮ್ಯುನಿಕೇಷನ್ ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಅದಕ್ಕೆ ತಕ್ಕಂತೆ ಅವರ ಎಲ್ಲ ರಚನೆಗಳನ್ನು ನೋಡಿದರೆ ನಿರಪವಾದವಾಗಿ ಅವುಗಳಲ್ಲಿ 90 ಭಾಗ ಮಧ್ಯಮ ಕಾಲದಲ್ಲಿಯೇ ಇವೆ. ವಿಳಂಬ ಕಾಲದ್ದು ಇಲ್ಲ ಅನ್ನುವಷ್ಟು ಕಡಿಮೆ, ಹಾಗೆ ತುಂಬ ದ್ರುತ ಕಾಲದ್ದು ಇಲ್ಲ ಅನ್ನುವಷ್ಟು ಕಡಿಮೆ.
ಸಹಜವೇ ಆಗಿದೆ. ಯಾಕೆಂದರೆ ರಚನೆಯಲ್ಲಿ ವಿರಳಾಕ್ಷರಗಳಿದ್ದಾಗ ವಿಳಂಬ ಕಾಲದಲ್ಲಿ ಹಾಡೋಕ್ಕೆ ಅನುಕೂಲ, ನಿಬಿಡಾಕ್ಷರಗಳಿದ್ದಾಗ ಮಧ್ಯಮ ಕಾಲದಲ್ಲಿ ಹಾಡೋದಕ್ಕೆ ಸಾಧ್ಯ ಆಗುತ್ತೆ. ದ್ರುತಕಾಲದಲ್ಲಿ ಹಾಡಬೇಕಾದರೂ ನಿಬಿಡಾಕ್ಷರಗಳು ಕಷ್ಟ ಆಗುತ್ತೆ, ಹಾಗೆ ವಿಳಂಬದಲ್ಲೂ ಕೂಡ ಕಷ್ಟ ಆಗುತ್ತದೆ. ಈಗ ಶ್ರೀ ಸುಬ್ರಹ್ಮಣ್ಯ ಆಗಚ್ಚ ಅಗ್ರಗಣ್ಯ ಅಂತ ಇರತಕ್ಕಂಥದ್ದನ್ನು ವಿಳಂಬದಲ್ಲಿ ಹಾಡ್ಬೋದು. ಒಂದೊಂದು ಏಟಿಗೆ 3-4 ಅಕ್ಷರ ಕಾಲದಷ್ಟು ಬಂದಾಗ ವಿರಾಮವಾಗಿ ಹಾಡಬೇಕು. ಓ ರಂಗ ಶಾಯಿ ಅಂತ ಅಷ್ಟು ಹೇಳ. ಓ ಆ ಸ್ತೋಭಗಳ ರೂಪದಲ್ಲಿ ಅಲ್ಲೆಲ್ಲ ಕಡೆ ಕಂಪಿತ ಗಮಕಗಳು ಬರುತ್ತೆ. ನಾ ಜೀವಾಧಾರ ನಾ 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 ಜೀವಾಧಾರ ಈ ರೀತಿ ಎಲ್ಲ ಆಕಾರಗಳನ್ನು ಮಾಡ್ಕೊಂಡು ಕಾರ್ವೆ ಹಾಕ್ಕೊಂಡು ಮಾಡಬೇಕು. ಇದು ವಿರಳಾಕ್ಷರಗಳಿದ್ದಾಗ. ಆದರೆ ಸ್ವಾಮಿ ಬ್ರಹ್ಮಾಂಡಾವರ್ತನ ನೇಮಿ ಸಂಸಾರ ತಾಪ ಶಮಭೂಮಿನ ಸ್ವಾಮಿ ಆಗೋಲ್ಲ. ಸ್ವಾಮಿ ಬ್ರಹ್ಮಾಂಡಾವರ್ತನ ನೇಮಿ ಸಂಸಾರ ತಾಪ ಶಮಭೂಮಿ ಸುಪ್ರೇಮಿ ರಮಣೀಯತಾ ಸಾಮ್ರಾಜ್ಯಾಧಿಪ ಕಾಮರೂಪ ಸರ್ವಾಂತರ್ಯಾಮಿ ಶ್ರೀ ಚನ್ನಕೇಶವ ಶೃಂಗಾರ ಭಾವ ಶ್ರೀ ಚನ್ನಕೇಶವ ಅಂತ ತಗೋಬೇಕಾಗುತ್ತೆ. ಸೌಮ್ಯನಾಯಕಿ ಸ್ನೇಹ ಮಹೋತ್ಸವ ಸೌಂದರ್ಯಾರ್ಣವ ಕರುಣಿಸೋ ದೇವ, ಈ ಸ್ಪೀಡಲ್ಲಿ ತಗೋಬೇಕು. ಅಂದರೆ ದ್ರುತ ಮಧ್ಯಮ ಕಾಲ, ಮಧ್ಯ ದ್ರುತ ಕಾಲ ಅಂತೀವಲ್ಲ ಆ ಥರ, ಮತ್ತು ಮಧ್ಯ ಕಾಲ ಇವುಗಳ ನಡುವೆ ಓಡಾಡ್ತಾ ಇರ್ತಕ್ಕಂಥದ್ದಾಗುತ್ತದೆ. ಆಗಲೇ ನಮಗೆ ಸಾಹಿತ್ಯ ಸೌಂದರ್ಯವೂ ಕೂಡ ಗೊತ್ತಾಗುತ್ತದೆ. ರಾಮಸ್ವಾಮಿಯವರು ಗಾನದ ಜೊತೆಗೆ ನಡೆಸ್ಕೊಡುವ ಮತ್ತೊಂದು ಕಾರ್ಯಕ್ರಮ ಅಂದ್ಬಿಟ್ರು. ನಾನು ಗಾನದ ಜೊತೆಗೆ ಶುರು ಮಾಡಿಬಿಟ್ಟೆ, ಸಹಿಸಿಕೊಳ್ಳಬೇಕು. DVG ಅವರ ಆತ್ಮ ಪಾಪ ಬೇಸರಿಸ್ಕೊಳ್ಬಾರ್ದು. ದನವನ್ನು ಕೊಂಡುಕೊಂಡ ಮೇಲೆ ಕೊಂಬು ಬಾಲನು ಒಟ್ಟಿಗೆ ಬರುತ್ತೆ ಅನ್ನೋ ತರಹ ಬಂದುಬಿಡೋದಾಗ್ತಾ ಇದೆ. ಆಮೇಲೆ ಅವರ ರಚನೆಗಳಲ್ಲಿ ಪದಗರ್ಭ ತುಂಬ ಚೆನ್ನಾಗಿರುತ್ತೆ. ಪದಗರ್ಭ ಅಂತಂದರೆ ಛಂದಶಾಸ್ತ್ರದ ಪ್ರಕಾರ ಖಂಡಪ್ರಾಸ ಅಂತ ಕರಿತೀವಿ. ಅಂದರೆ ಒಂದು ಸಾಲಿನ ಕೊನೆಯಲ್ಲಿ ಪದ ಮುಗಿಯದೆ ಮುಂದಿನ ಸಾಲಿಗೆ ಬಂದು ಅದು ಪ್ರಾಸಾಕ್ಷರದಲ್ಲಿ ಎತ್ತುಗಡೆಯಾಗಿ ಬರ್ತಕ್ಕಂಥದ್ದು, ಇದು ಪದಗರ್ಭ ಅಂತ. ಇದನ್ನು ಖಂಡಪ್ರಾಸ ಅಂತ ಕರೀತಾರೆ. ದಾಕ್ಷಿಣಾತ್ಯ ಭಾಷೆಗಳಲ್ಲೆಲ್ಲ ಛಂದೋಬಂಧವನ್ನು ನಿಬಿಡವಾಗಿ ತೆಗೆದುಕೊಂಡು ಬರೋದಕ್ಕೆ ಪಾದಾಂತ ಯತಿ ವಿಲಂಘನ ಮಾಡಿಕೊಂಡು ಬರ್ತಾರೆ. ಆ ರೀತಿಯಾಗಿರುವಂಥದ್ದು. ಅದರಿಂದ ಟೈಟಾಗಿರುತ್ತೆ ರಚನೆ, ಒಂಥರ ಬಿಕ್ಕಟ್ಟು ಅಂತೀವಲ್ಲ ಹಾಗಿರುತ್ತೆ. ಅದು ಸುಮ್ಮನೆ ದೋಸೆ ತಿರುವುದಾಗ್ತದಂಗೆ ಲೈಟಾಗಿರೋದಿಲ್ಲ. ಅದು DVG ಅವರ ರಚನೆಯಲ್ಲಿ ಕಾಣಿಸುತ್ತೆ. ಮತ್ತು ವಿಶೇಷವಾಗಿ ವರ್ಣ ಅಂತೀವಿ. ವರ್ಣ ಅಂತಂದರೆ ಒಂದು ಪದವನ್ನು ಒಂದು ಸ್ವಲ್ಪ ಆವರ್ತನದ ಮುಗಿಯೋದಕ್ಕೆ ಮುಂಚೆನೇ ಬಳಸಿ ಅಲ್ಲಿ ಒಂದು ಪಾಸ್, ಒಂದು ಯತಿಯನ್ನು, ಒಂದು ವಿರಾಮವನ್ನು ಕೊಟ್ಟು ಬಳಸ್ಕೊಳ್ಳೋದು. ಅದು ಹಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಈಗ ತೊಗೊಂಡಿದ್ದ ಏನೇ ಏನೇ ಶುಕ ಭಾಷಿಣಿ ಸುದ್ದಿ, ಏನೇ ಶುಕ ಭಾಷಿಣಿ, ಏನೇ ಶುಕ ಭಾಷಿಣಿ ಈ ಸುದ್ದಿ, ಏನೇ ಶುಕ ಭಾಷಿಣಿ ಈ ಸುದ್ದಿ, ಆರಾರ ತೆಗಳುತ್ತ ಆರಾರ ಪೊಗಳುತ್ತ ಕೀರಾಳಿ ಗುಲಿಯುವೆ ಮಾರಾಂತರಂಗವ, ಏನೇ ಶುಕ ಭಾಷಿಣಿ ಈ ಸುದ್ದಿ. ಆ ಸುದ್ದಿ ಅನ್ನುವಂಥದ್ದು ವರ್ಣ ಅಂತ. ಆ ತರಹ ಆ ಸುದ್ದಿ ಅನ್ನುವ ಪದ ಅಲ್ಲಿ ವರ್ಣವಾಗಿ ಬಂದಂಥದ್ದು. ಆ ಥರದ್ದು ಬಹಳ ಬಗೆಯಲ್ಲಿ ಅವರು ಮಾಡಿದ್ದಾರೆ. ಪಾದಾಂತದಲ್ಲಿ ಮಾಡಿದ್ದಾರೆ, ಪಾದ ಮಧ್ಯದಲ್ಲಿ ಕೂಡ ಮಾಡಿದ್ದಾರೆ, ಪಾದಾದಿಯಲ್ಲೂ ಮಾಡಿರುವಂಥದ್ದು. ತುಂಬ ಸೊಗಸಾದ ನಾವೀನ್ಯ. ಮತ್ತು ಕಡೆಯಲ್ಲಿ ಸಾಮಾನ್ಯವಾಗಿ ಚತುರಶ್ರಗತಿಯಲ್ಲಿ ಹೋಗ್ತಾ ಇದ್ದರೆ ಕಡೆಯಲ್ಲಿ ಅವರು ಮಿಶ್ರಗತಿಯಲ್ಲಿ ಒಂದು ಕಡೆಯ ಚರಣ, ಮುಕ್ತಾಯದ ಚರಣ ಮಾಡುವುದುಂಟು. ಅಂತಃಪುರ ಗೀತೆಯಲ್ಲಿ ಅನೇಕ ಕಡೆ ಕಾಣಿಸುತ್ತದೆ. ಇತರತ್ರ ಗೀತಶಾಕುಂತಲಾದಿಗಳಲ್ಲಿ ನೋಡ್ತೀವಿ. ಅಥವಾ ಮಿಕ್ಕವೆಲ್ಲ ಕೂಡ ಮಿಶ್ರಛಾಪು ತಾಳದಲ್ಲಿ ಹೋಗ್ತಾ ಇದ್ದರೆ ಕಡೆಗೆ ಅದನ್ನು ತ್ರಿಪುಟ ತಾಳಕ್ಕೆ ಮಾಡ್ತಕ್ಕಂಥದ್ದು. ವಿಳಂಬದ ಮಿಶ್ರಛಾಪು ತಾಳದಲ್ಲಿ ಹೋಗ್ತಾ ಇದ್ದರೆ ಅದನ್ನು ದ್ರುತದ ಮಿಶ್ರಛಾಪಕ್ಕೆ ಮಾಡುವಂಥದ್ದು. ಅಂಶದ ಅಂದರೆ ತ್ರಿಮೂರ್ತಿ ಗಣದ ಒಂದು ಕರ್ಷಣ ಗತಿಯಲ್ಲಿ ಹೋಗ್ತಾ ಇದ್ದರೆ ಪೂರ್ವಾರ್ಧ, ಅದನ್ನು ಮಾತ್ರ ಗಣಕ್ಕೆ ಉತ್ತರಾರ್ಧದಲ್ಲಿ ಮಾಡುವಂಥದ್ದು. ಮತ್ತು ಒಂದು ಬಂಧವನ್ನು ಪಂಚಮಾತ್ರ ಗತಿಗೆ ಬರುವಂಥ ಖಂಡಚಾಪುನಲ್ಲೂ ಹಾಡಬಹುದು.
ಅಥವಾ ಮಿಶ್ರ ಛಾಪು 7 ಮಾತ್ರೆಗಳಲ್ಲಿ ಬರುವಂಥದ್ದು ಅದಕ್ಕೂ ಹಾಡ್ಬೋದು. ಈ ರೀತಿಯಾದ ಫ್ಲೆಕ್ಸಿಬಿಲಿಟಿ ಇರುವಂತೆ ಕೂಡ ರಚನೆ ಮಾಡಿರುವಂಥದ್ದು ಕಾಣಿಸುತ್ತೆ. ಮತ್ತು ಅಲ್ಲೆಲ್ಲ ತುಂಬ ಸೊಗಸಾಗಿರುವಂಥ ಪ್ರಾಸಾನುಪ್ರಾಸಗಳ ಶಬ್ದಾಲಂಕಾರ ಇದೆ. ನಿಜವಾಗಲೂ ಕನ್ನಡದ ಗೇಯ ರಚನೆಯಲ್ಲಿ ಇಷ್ಟು ಪ್ರೌಢವಾದ ಸಾಹಿತ್ಯ ಪರಿಪಾಕ ಇರುವ ಗೀತೆಗಳು ಡಿ ವಿ ಜಿಯವರಿಗೆ ಹಿಂದೆಯೂ ಇಲ್ಲ, ಆಮೇಲೂ ಇಲ್ಲ. ಅದು ಒಂದು ರೀತಿ ನ ಭೂತೋ ನ ಭವಿಷ್ಯತಿ ಅಂತ ಆಗಿ ಕೂತ್ಬಿಟ್ಟಿರುವಂಥದ್ದು. ಏಕೆಂದರೆ ಮೊದಲಿಂದ ನೋಡೋಣ, ನಮಗೆ ಕನ್ನಡದಲ್ಲಿ ಗೇಯ ರಚನೆಗಳು ಅಂತ ಓಲ್ಡೆಸ್ಟ್ ಅಂತ ಸಿಗತಕ್ಕಂಥದ್ದು 12-13ನೇ ಶತಮಾನದಲ್ಲಿದ್ದ 3ನೇ ಸೋಮೇಶ್ವರ ಚಾಲುಕ್ಯ ಕಂಠೀರವನಾದ 6ನೇ ವಿಕ್ರಮಾದಿತ್ಯನ ಮಗ 3ನೇ ಸೋಮೇಶ್ವರನ ಅಭಿಲಷಿತಾರ್ಥ ಚಿಂತಾಮಣಿ ಅಂತ ಹೆಸರಾದ ರಾಜಮಾನಸೋಲ್ಲಾಸದಲ್ಲಿ ಬರುವ ಆ ಒಂದು ಗೀತ ವಿನೋದ ಅನ್ನುವ ಒಂದು ಭಾಗದಲ್ಲಿ ಸಂಸ್ಕೃತ ಲಿಪಿಯಲ್ಲಿದ್ದರೂ ಕನ್ನಡದ ಭಾಷೆಯಲ್ಲಿರ್ತಕ್ಕಂಥ ಕೃತಿಗಳು ಕಾಣಿಸುತ್ತವೆ. ಅಲ್ಲಿಂದ ಮೊದಲುಗೊಂಡು ನಾವು ಬಸವಣ್ಣ ಮೊದಲಾದಂತಹ ಯಾವ ನವೀನರು ಅಂತ ಇದ್ದಾರೆ, ಶಿವಶರಣರು ವಚನಕಾರರಿದ್ದಾರೆ, ಅಲ್ಲಿ ಕೆಲವು ಕಾಣಿಸುತ್ತವೆ. ಅಲ್ಲಿಂದ ಮೊದಲುಗೊಂಡು 21ನೇ ಶತಮಾನದ ಆರಂಭದಲ್ಲಿಯವರೆಗೂ ನೋಡಿದ್ರೆ ಎಲ್ಲಿಯೂ ಇಷ್ಟು ಪ್ರೌಢವಾದ ಆ ಶಬ್ದಾಲಂಕಾರ ಪ್ಲಾವಿತವಾದ ಅರ್ಥಾಲಂಕಾರ ಭಾಸುರವಾದ ರಚನೆ ಕಾಣಿಸೋದಿಲ್ಲ. ಹರಿದಾಸರಲ್ಲಿ ವೈವಿಧ್ಯ ತುಂಬ ಇದೆ. ಅರೆ ಜಾಳು ಜಗನ್ನಾಥದಾಸರಂಥ ಕೆಲವರನ್ನು ಬಿಟ್ಟರೆ ಮಿಕ್ಕವರೆಲ್ಲ ಪ್ರಾಸಕ್ಕೆ ಪರದಾಡ್ತಾ ಇರ್ತಾರೆ, ಹೇಗೋ ಒದ್ದಾಟ. ಡಿ ವಿ ಜಿಯವ್ರದ್ದು ಆ ರೀತಿ ಅಲ್ಲವೇ ಅಲ್ಲ. ಒಂದೊಂದು ಪ್ರಾಸಸ್ಥಾನದಲ್ಲೂ ತುಂಬ ಸುಂದರವಾದಂಥ ಕಲ್ಪನೆಗಳನ್ನು ಮಾಡಬಲ್ಲರು. ಮತ್ತು ಒಳಗಿನ ಪ್ರಾಸಗಳು ಇಡ್ತಾರೆ, ಒಂದೊಂದು ಆವರ್ತಕ್ಕೆ ಪ್ರಾಸಗಳು ಇಡ್ತಾರೆ, ಯಮಕ ವಡಿ ಇತ್ಯಾದಿಗಳೆಲ್ಲ ಬರುತ್ತವೆ. ಹಾಗಾಗಿ ಬೈ ದಿ ಮಿಯರ್ ರೆಸಿಟೇಷನ್ ಇಟ್ ಸೆಲ್ಫ್ ಯು ಹ್ಯಾವ್ ಸೋ ಮಚ್ ಆಫ್ ಮ್ಯೂಸಿಕ್ ದೇರ್. ಓದಿದ್ರೆ ಸಾಕು ಅದರೊಳಗೆ ಸಂಗೀತ ಕಾಣಿಸ್ಬಿಡುತ್ತೆ, ಇನ್ನು ಹಾಡಿದ್ರೆ ಕೇಳಲೇಬೇಕಾಗಿಲ್ಲ. ಆದರೆ ಕೆಲವೊಂದು ಬಹಳ ವಿಚಿತ್ರ ಅಭಿಪ್ರಾಯಗಳು, ಲೋಕೋ ಭಿನ್ನ ರುಚಿ ಅಂತಾರಲ್ಲ, ಅವರ ಸುಪುತ್ರರಾದ ಬಿ ಜಿ ಎಲ್ ಸ್ವಾಮಿಯವರೇನೆ ಅವರು ತುಂಬ ದೊಡ್ಡವರು. ಪಂಪಂಗಿಲ್ಲ ನಿಲಿಂಪಲೋಕ ನಿಲಯಂ ನಾರಣಪ್ಪ ಗಿನ್ನಿಲ್ಲಮೇನ್ ಪೆಂಪಣ್ ತೋಪ ಅಲಂಪು ಬಿರ್ವ ವಿಜ್ಞಾನ ಶಾಸ್ತ್ರಂಗಳ ವಿಜ್ಞಾನ ಪುಷ್ಪಂಗಳ ಕಂಪಂ ಬಿರ್ವ ಕಲಾಲಿ ಯೊಲ್ಮೆ ಗುವಿ ಸತ್ಪುತ್ರನಂ ಸ್ವಾಮಿಯಂ ತಾಂಪೊಂದಿರ್ಪ ವಿಶೇಷ ವೈಭವ ಯಶಂ ಗುಂಡಪ್ಪ ಗಿರ್ಪಂತೆವೋಲ್ ಅಂತ ಹಿಂದೊಮ್ಮೆ ನಾನು ಪದ್ಯವೇ ಹೇಳಿದ್ದೆ. ಪಂಪನಿಗೆ ಕುಮಾರವ್ಯಾಸನಿಗೆ ಇಲ್ಲದೇ ಇದ್ದ ಸೌಭಾಗ್ಯ ಡಿ ವಿ ಜಿಯವರೆಗೆ ಬಂತು. ಕಾರಣ ಪಂಪನಿಗೆ ಕುಮಾರವ್ಯಾಸನಿಗೆ ಇಂಥ ಒಳ್ಳೆಯ ಮಗ ಇರಲಿಲ್ಲ, ವಿಜ್ಞಾನ ಕಲೆ ಎಲ್ಲ ತಿಳ್ಕೊಂಡಂಥ ಮಗ, ಇಷ್ಟು ಪ್ರಸಿದ್ಧನಾದ ಪ್ರಸಿದ್ಧ ಪುತ್ರ, ತಂದೆಗೆ ಪ್ರಸಿದ್ಧ ಪುತ್ರ ಅಂತ. ಆದರೆ ಅವರೇ ಹೇಳ್ತಾ ಇದ್ದಂತೆ ನಮ್ಮಪ್ಪನ ರಚನೆಗಳು ಹಾಡೋಕ್ಕಾಗೋದಿಲ್ಲ ಅಂತ. ಈ ಮಾತನ್ನು ಬಹಳ ಚೆನ್ನಾಗಿ ಬಿ ವಿ ಕೆ ಶಾಸ್ತ್ರಿಯವರು ಡಿ ವಿ ಜಿಯವರು ತೀರ್ಕೊಂಡು ಹೊಸರೊಳಗೆ ಕುಸುಮಾರ್ಪಣೆ ಎನ್ನುವ ಒಂದು ಪುಸ್ತಕದಲ್ಲಿ ಬರ್ತಾರೆ. ಆದರೆ ನನಗೆ ಹಾಗೆ ಅನ್ನಿಸ್ಲಿಲ್ಲ. ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯ ಸೆಷನ್ಸ್ ನಡೆದಾಗ, ಈಗ ನಡೀತಾ ಇವೆ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿನಲ್ಲಿ, ಅಲ್ಲಿಗೆ ಹೋಗಿ ಒಂದು ಬಾರಿ ಒಂದು ತಂಡವನ್ನೇ ಕರ್ಕೊಂಡು ಹೋಗಿ ಅಂತಃಪುರಿ ಗೀತೆಗಳನ್ನು ನಿವೇದನೆ ಮಾಡಿದ್ದೆ. ಅಲ್ಲಿ ಜನಗಳೆಲ್ಲ ತುಂಬ ಕೊಂಡಾಡಿದ್ರು ಅಂತ ಹೇಳ್ಬಿಟ್ಟು, ರಾಘವನ್ ಅಂಥವರಿಂದ ಮೊದಲುಗೊಂಡು ಬೇಕಾದಷ್ಟು ಜನ. ಅವರು ಕೇಳಿದಂತೆ ಕರ್ನಾಟಕಕ್ಕೆ ವಿಶಿಷ್ಟವಾದ ಯಾವುದಾದ್ರೂ ಗೇಯ ರಚನೆಗಳು ನಮಗೆ ಪ್ರಸ್ತುತಿ ಮಾಡಿ ಅಂತ, ಹಾಗೆ ಮಾಡಿದ್ದು ಅಂತ. ಅಂದರೆ ಮಗ ತಂದೆ ಜೊತೆಗೆ ಅಭಿಪ್ರಾಯ ಭೇದ ಟೆಕ್ನಿಕಲ್ ಆದದ್ದು, ಶಾಸ್ತ್ರೀಯವಾದ ರೀತಿಗೆ. ಸ್ವಾಮಿ ಏನು ಸಂಗೀತದಲ್ಲಿ ಶೂನ್ಯ ಬುದ್ಧಿಯವರಲ್ಲ. ಅವರು ರತ್ನಗಿರಿ ಸುಬ್ಬಶಾಸ್ತ್ರಿಗಳ ಹತ್ರ ವಯಲಿನ್ ಅಭ್ಯಾಸ ಮಾಡಿದರು. ನಾರಾಯಣ ಸ್ವಾಮಿ ಭಾಗವತರ ಬಳಕೆ ಇತ್ತು. ಒಂದು 30 ವರ್ಷ ಮದ್ರಾಸ್ನಲ್ಲಿ ಹಿಂದೂ ಪತ್ರಿಕೆಯಲ್ಲಿ ಸಂಗೀತದ ರಿವ್ಯೂ ಮಾಡಿದವರು, ಕೊನೆಗಾಲದವರೆಗೂ ವಯಲಿನ್ನು ವೀಣೆ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು. ಅವರಿಗೆ ಹಾಗನ್ನಿಸಿತ್ತು. ಆದರೆ ಅವರು ಶುದ್ಧ ಸಂಗೀತವನ್ನು ಪ್ರತಿಪಾದಿಸ್ತಾ ಇದ್ದವರ ಅಂದರೆ ಪುರಂದರದಾಸರದನ್ನೆಲ್ಲ ತುಂಬ ಇಷ್ಟಪಟ್ಟಂಥವ್ರು. ಪುರಂದರದಾಸರ ಪದಗಳನ್ನೇ ರಾಗತಾಳಬದ್ಧವಾಗಿ ಹಾಡಬಹುದು ಅಂತಂದರೆ ಡಿ ವಿ ಜಿಯವ್ರದ್ದು ಖಂಡಿತ ಹಾಡಬಹುದು, ಚೆನ್ನಾಗಿ ಹಾಡಬಹುದು. ಪುರಂದರದಾಸರಿಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೋ ಸಂಗೀತದಲ್ಲಿ ಅದೇ ಟ್ರೀಟ್ಮೆಂಟ್ನ ಡಿ ವಿ ಜಿಯವ್ರಿಗೂ ಕೊಡಬೇಕು. ಪುರಂದರದಾಸರ ಕೃತಿಗಳನ್ನು ತುಂಬ ಎಳೆದೆಳೆದು ರಾಗಗಳನ್ನು ತುಂಬಿಸಿ ಹಾಡಿದ್ರೆ ಅದರ ಉಪದೇಶ ಭಾವ, ಅದರ ಲೋಕ ರೂಢಿಯ ವಕ್ರತೆ ಇದೆಯಲ್ಲ, ಆ ಸೊಗಸುಗಳು ಹೊರಟೋಗ್ಬಿಡುತ್ತವೆ. ಈಗ ಬೂಚಿ ಬಂದಿದೆ ರಂಗ ಬೂಚಿ ಬಂದಿದೆ ಅನ್ನುವಂಥ ದಾಸರ ಪದವನ್ನು ನೀವು ಯಾವ ರೀತಿ ಕೋಲಾಹಲ ಮಾಡಿ ನೆರವಲ್ಲಿ ಮಾಡಿಬಿಟ್ಟು ಹೆಜ್ಜೆಜ್ಜೆಗೂ ಸ್ವರಕಲ್ಪನೆ ಮಾಡಿ ಹಾಡೋದಕ್ಕಾಗತ್ತೆ. ಅದನ್ನು ಹೇಗೆ ಹಾಡಬೇಕು ಆ ಥರ ಹಾಡಬೇಕು. ಸಾಂಪ್ರದಾಯಿಕ ಕ್ರಮ ಅಂತ ಯಾವುದಿದೆ ಅಲ್ಲಿ ಭಕ್ತಿಯನ್ನು ಪ್ರಧಾನವಾಗಿಟ್ಕೊಂಡು, ತತ್ವೋಪದೇಶವನ್ನು ಪ್ರಧಾನವಾಗಿಟ್ಕೊಂಡು ರಾಗದ ಜರಿಯಂಚನ್ನು ಕಟ್ತೀವಿ, ಆ ಕೃತಿಯ ಸೀರೆಗೆ ಪೂರ್ತಿ ಬೂಟ ಹಾಕ್ಬಿಡೋದಿಲ್ಲ. ಆ ತರಹ ಮಾಡಬೇಕಾಗುತ್ತದೆ. ಡಿ ವಿ ಜಿಯವ್ರದ್ದು ಇಲ್ಲಿ ಕಾಣಬೇಕಾದದ್ದು ಅದು ಅನಿಸುತ್ತೆ. ಆಮೇಲೆ ಅವರು
ಅನೇಕತ್ರ ಮಾಡ್ಕೊಂಡು ಬಂದಿದ್ದಾರೆ. ಅವರ ಪ್ರಾಯಶಃ ಮೊತ್ತ ಮೊದಲ ಕನ್ನಡ ಕವಿತಾ ಕೃತಿ ಪ್ರಕಟವಾದಿದ್ದು ಅಂತಂದರೆ ವಸಂತ ಕುಸುಮಾಂಜಲಿ ಅಂತ ಅನ್ಬೋದು. ಟೆನಿಸನನ ದಿ ಕಪ್ ಅನ್ನೋದನ್ನು ಆ ಮೊದಲೇ ಅನುವಾದ ಮಾಡಿದ್ದರಾದರೂ ಅದು ನಾಟಕ. ನಾಳೆ ದಿವಸ ನಾಟಕಗಳಲ್ಲಿ ಬರುವ ಹಾಡುಗಳನ್ನೆಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗೇಯ ರಚನೆಗಳನ್ನು ಪ್ರಧಾನವಾಗಿ ಇಟ್ಕೊಳ್ಳೋದು ಅಂತ. ಅಲ್ಲಿ ಅವರು ಬಂಕಿಮಚಂದ್ರರ ವಂದೇ ಮಾತರಂನ ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾರೆ ಆರ್ಯ ಛಂದಸ್ಸಲ್ಲಿ. ಆರ್ಯ ಗೇಯ ಛಂದಸ್ಸು. ಆ ಗೇಯ ಛಂದಸ್ಸಿನಲ್ಲಿ ಬಹಳ ಸೊಗಸಾಗಿ ಅನುವಾದ ಮಾಡಿದ್ದಾರೆ. ಅದು ಮೂಲದಲ್ಲಿ ಖವ್ವಾಲಿ ಶೈಲಿಯಲ್ಲಿ ದೇಶ ತಾಳದಲ್ಲಿ ಹಾಡಬೇಕು ಅಂತ ನಿಯಮನ ಮಾಡಿದ್ದಿದ್ದು. ರವೀಂದ್ರನಾಥ್ ಟ್ಯಾಗೋರರು ಅವರು ಹಾಡಿದ್ರಂತೆ. ಅವರು ಅದಕ್ಕೆ ಮಟ್ಟು ಹಾಕಿಬಿಟ್ಟಿದ್ರು ಖವ್ವಾಲಿ ಧಾಟಿಯಲ್ಲಿ, ಮತ್ತು ದೇಶ ರಾಗದಲ್ಲಿ ಹಾಡಿದರು. ಈಗಲೂ ಆಕಾಶವಾಣಿಯಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅದೇ ರಾಗವನ್ನೇ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ಡಿ ವಿ ಜಿಯವರು ನೋಡಿ ಪೂರ್ಣವಾದ ಅನುವಾದವನ್ನು ಅದಕ್ಕೆ ಮಾಡಿಲ್ಲ, ಕೆಲವೊಂದು ಮುಖ್ಯವಾದ ಭಾವವನ್ನು ತೆಗೆದುಕೊಂಡು ಮಾಡಿದ್ದಾರೆ. ಇಲ್ಲಿ ಅವರ ಸಾಹಿತ್ಯ ಮತ್ತು ಅವರ ದೃಷ್ಟಿ ಎರಡೂ ಕೂಡ ಗಮನಾರ್ಹವಾದದ್ದು. ಯಾಕೆಂದರೆ ವಂದೇ ಮಾತರಂ ಬಗ್ಗೆ ತುಂಬ ದೊಡ್ಡ ಚರ್ಚೆಗಳು ಬಂದಿವೆ. ಅಲ್ಲಿ ಹಿಂದೂ ದೇವತೆಗಳ ಹೆಸರಿದೆ, ಮತ್ತೊಂದಿದೆ ಅಂತ. ಅವರು ಆ ಥರದ್ದು ಬರದೇನೆ ಮಾತೃಭೂಮಿಯ ಆರಾಧನೆಯಾಗಿ ಮಾಡಿಕೊಂಡಿದ್ದಾರೆ. ಹಾಗಂತ ಹೇಳಿ ವಂದೇ ಮಾತರಂನ ಇಲ್ಲಿರುವ ಎಲ್ಲ ಸ್ವಾರಸ್ಯವನ್ನು ತಂದಿದ್ದಾರೆ. ತ್ವಂ ದುರ್ಗಾ ದಶಪ್ರಹರಣಧಾರಿಣಿ ವಾಣಿ ಕಮಲದಲ ವಿಹಾರಿಣಿ ಅಂತ ಬರುತ್ತಲ್ಲ, ಅಲ್ಲಿ ದುರ್ಗಾ ಅನ್ನೋದು ಬಿಟ್ಟಿದ್ದಾರೆ, ಕಮಲ ಅನ್ನೋದು ಬಿಟ್ಟಿದ್ದಾರೆ, ಅದರ ಸತ್ವವನ್ನೆಲ್ಲ ತಂದಿದ್ದಾರೆ, ಇನ್ನೂ ಬಿಕ್ಕಟ್ಟಾಗಿ ಮಾಡಿದ್ದಾರೆ. ವಂದೇ ಮಾತರ ಮಮಲಾಂ ಸುಜಲಾಂ ಸುಫಲಾಂ ಸುಸಸ್ಯ ಸಂಪನ್ನಾಂ ಭರಣೀಂ ಭಾರತ ಧರಣೀಂ ತ್ವಾಮರಿಪು ಹರಣೀಂ ಸುತಾರ್ತಿ ಪರಿಹರಣೀಂ ಅಂತ. ಅದನ್ನು ದೇಶ ರಾಗದಲ್ಲಿ ಒಂದು ಖವ್ವಾಲಿಗೆ 6 ಮಾತ್ರೆಗಳು ಪ್ರಧಾನವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ತೊಗೊಂಡು ಹಾಡೋದಿದ್ದರೆ ಸಹಿಸ್ಕೋಬೇಕು. ವಂದೇ ಮಾತರ ಮಮಲಾಂ ಸುಜಲಾಂ ಸುಫಲಾಂ ಸುಸಸ್ಯ ಸಂಪನ್ನಾಂ ಭರಣೀಂ ಭಾರತ ಧರಣೀಂ ತ್ವಾಂ ರಿಪುಹರಣೀಂ ಸುತಾರ್ತಿ ಪರಿಹರಣೀಂ ದೇಶಮಯೀಂ ಕೋಶಮಯೀಂ ಕುಶಲಮಯೀಂ ಸುಖಮಯೀಂ ಪ್ರಮೋದಮಯೀಂ ಅಯಿ ಮಧುರಾಲಾಪಮಯೀಂ ತ್ವಾಂ ವಂದೇ ಮಾತರಂ ಚ ಸುಗುಣಮಯೀಂ ಕರ್ಮತ್ವಂ ಮರ್ಮತ್ವಂ ಸದ್ಧರ್ಮಸ್ತ್ವಂ ತಥೈವ ಶರ್ಮತ್ವಂ ಭರ್ಮತ್ವಂ ವರ್ಮತ್ವಂ ತ್ವಾಂ ವಂದೇ ಮಾತರಂ ವಿದ್ಯಾಂ. ಮುಕ್ತಾಯ ಮಾಡಬೇಕಾದ್ರೆ ಅವರು ಆರ್ಯದಲ್ಲಿ ಒಂದು ಕಡೆಗೆ ಗೀತಿ ಛಂದಸ್ಸು, ಇನ್ನೊಂದು ಕಡೆ ಆರ್ಯ ಛಂದಸ್ಸು ಎರಡನ್ನೂ ಬಳಸಿದ್ದಾರೆ. ಹಾಗಾಗಿ ಆರ್ಯ ಛಂದಸ್ಸು ಬಂದಾಗ 4ನೇ ಸಾಲು 15 ಮಾತ್ರೆ ಆಗುತ್ತೆ. ಆಗ ಕರ್ಷಣೆ ಜಾಸ್ತಿ ಮಾಡ್ಕೊಳ್ಬೇಕು. ತ್ವಾಂ ವಂದೇ ಮಾತರಂ ವಿದ್ಯಾಂ 15 ಮಾತ್ರೆ. ತ್ವಾಂ ವಂದೇ ಮಾತರಂ ವಿದ್ಯಾಂ ಇಷ್ಟು ಎಳ್ತಾ ಮಾಡಬೇಕಾಗುತ್ತೆ. ಇಲ್ಲ ಮಾತರಂನ ಅಥವಾ ವಿದ್ಯಾನ ತ್ವಾಂ ವಂದೇ ವಂದೇ ತ್ವಾಂ ಮಾತರಂ ವಿದ್ಯಾಂ ವಂದೇ ಈ ಥರ ಪದ ತುಂಬಿಸ್ಕೊಳ್ಬೇಕಾಗುತ್ತೆ. ಹೀಗೆ ಅವರು ಆಗಲೇ ಅದನ್ನು ತುಂಬ ಸೊಗಸಾಗಿ ಸಂಸ್ಕೃತ ನಾಟಕಗಳಲ್ಲಿರುವಂಥ ಗೇಯ ಛಂದಸ್ಸುಗಳಲ್ಲಿ ಪ್ರಮುಖವಾದ ಆರ್ಯದಲ್ಲಿ ಮಾಡಿದ್ದಾರೆ. ಕಾಳಿದಾಸಾದಿಗಳ ಮಹಾಕವಿಗಳ ನಾಟಕಗಳಲ್ಲಿ ಅತಿ ಹೆಚ್ಚು ಬಳಕೆ ಆಗಿರೋದು ಆರ್ಯ ಛಂದಸ್ಸು, ಗೇಯವಾದದ್ದು ಅಂತ. ಅದರ ಗೇಯದ ಕ್ರಮ ಏನಿದೆ ಅಭಿನವ್ ಗುಪ್ತಾದಿಗಳು ಹೇಳೋದು ಆ ಕ್ರಮದಲ್ಲಿಯೇ ನಾನು ಹಾಡಿದ್ದೀನಿ ಅಂತ ಅಂದುಕೊಳ್ಳಿ. ಆಮೇಲೆ ಇನ್ನೊಂದು ಅವರ ಬಹಳ ಪ್ರಸಿದ್ಧವಾದ 2ನೇ ಕವನ ಸಂಕಲನ ನಿವೇದನದಲ್ಲಂತೂ ಅತ್ಯಂತ ಪ್ರಸಿದ್ಧವಾದದ್ದು ವನಸುಮ. ಇದರ ಬಗ್ಗೆ ನನ್ನ ವಿದ್ವನ್ ಮಿತ್ರರ ಒಬ್ಬರ ಆಕ್ಷೇಪ ಯುಕ್ತವಾದದ್ದು ಅನ್ನುವಂಥ ಆಕ್ಷೇಪವನ್ನು ನಿಮ್ಮ ಮುಂದೆ ಇಡ್ತೀನಿ. ಏನಂದರೆ ಇದಕ್ಕೆ ಹಾಕಿರುವ ಅಠಾಣ ರಾಗ ಯುಕ್ತವೇ ಅಂತ ನೋಡಿದರೆ ಅದು ಲೋಕಪ್ರಸಿದ್ಧವಾದ ಗೀತ. ನಾನು ಕಾಡು ಹೂವಿನಂತೆ ಅನಾಮಧೇಯನಾಗಿ ಅಜ್ಞಾತನಾಗಿ ಅನ್ಸಂಗ್ ಅನ್ಹರ್ಡ್ ಅನ್ವೆಪ್ಟ್ ಆಗಿ ಮಡಿಯಬೇಕು, ಬಾಳಬೇಕು, ತಾನು ಎಲೆಯ ಪಿಂತಿರ್ದು ದೀನತೆಯ ತೋರಿ ಅಂತ ಅವ್ರು ಹೇಳ್ಕೊತಾರೆ. ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆವಂತೆ ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯ ನುಳಿದು ವಿಪುಲಾಶ್ರಯವನೀವ ಸುಫಲ ಸುಮಭರಿತ ಪಾದಪದಂತೆ ನೈಜಮಾದೊಳ್ಪಿ ಬಾಳ್ವವಲು ದೇವ ವನಸುಮದೊಳೆನ್ನ ಜೀವನವು ಅಂತ. ತುಂಬ ಜನ ವನಸುಮದೊಳೆನ್ನ ಅಂದ್ಬಿಡ್ತಾನೆ. ವನಸುಮದ ಒಳಗಲ್ಲ, ವನಸುಮದ ಹಾಗೆ ವನಸುಮದೊಲೆನ್ನ ಜೀವನವನ್ನು ಅಂತ. ಆದರೆ ಅದು ಹೇಗೋ ಮೊದಲಿಂದಲೂ ಕೂಡ ಬಹಳ ಪ್ರಸಿದ್ಧವಾಯಿತು. ಈ ಹೊತ್ತಿನ ತುಂಬ ವಿಖ್ಯಾತ ಸುಗಮ ಸಂಗೀತ ಗಾಯಕರಾಗಿದ್ದ HR ಲೀಲಾವತಿಯವರ ತಂದೆ
ರಾಮಯ್ಯನವರು ಅಂತ, ರಾಮಣ್ಣನವರು ಅನ್ಸುತ್ತೆ, ಅಠಾಣ ರಾಮಣ್ಣ ಅಂತಲೇ ಅವ್ರನ್ನ ಕರೀತಾ ಇದ್ರಂತೆ. ಅವರು ಈ ಹಾಡನ್ನು ಹಾಡಿ ಎಷ್ಟು ಪ್ರಸಿದ್ಧ ಮಾಡಿದರು. ಸೆಂಟ್ರಲ್ ಕಾಲೇಜ್ ಕರ್ನಾಟಕ ಸಂಘದ ಪ್ರಾರ್ಥನಾ ಗೀತೆ ಕೂಡ ಇದಾಗಿತ್ತು, ಎಲ್ಲೆಲ್ಲೂ ಇದಿತ್ತು. ಆದರೆ ಇದನ್ನು ಆ ರಾಗದಲ್ಲಿ ಹಾಡಿದ್ರೆ, ಅಠಾಣ ತುಂಬ ಗಮಕವರಿಕ ರಾಗ, ಅಕ್ಷರಕ್ಷರದಲ್ಲೂ ಗಮಕ ಇದೆ, ಎಲ್ಲ ಸ್ವರಗಳಲ್ಲೂ ಗಮಕ ಇರತಕ್ಕಂಥದ್ದು. ಮತ್ತು ಅದು ಇಕ್ಕಟ್ಟಾದ ರಾಗ, ಶೃಂಗಾರ ವೀರಗಳನ್ನು, ಹೆಮ್ಮೆಯನ್ನು ತೋರ್ಪಡಿಸುವಂಥದ್ದು. ಅದನ್ನು ಯಾತಕ್ಕೆ ಸೂಚನೆ ಮಾಡಿದ್ರು ಅಂತ ಅವ್ರ ಪ್ರಶ್ನೆ. ಆ ಪ್ರಶ್ನೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು. ಆದರೆ ಕೇಳೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಜನಕ್ಕೆ ಸಂತಸವೀವ ಘನನುದಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ವನಸುಮದುಲೆನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಗುರುವೇ. ಹೇ ದೇವ ವನಸುಮದುಲೆನ್ನ ಜೀವನವ ಹೇ ದೇವ. ಈ ಥರದ್ದೆಲ್ಲ ಸಂಗತಿಗಳ ಮೇಲೆ ಸಂಗತಿ ಮಾಡ್ಕೊಂಡು ಹಾಡುವಂಥದ್ದು ಕೇಳಿದ್ದೀನಿ. ಒಳ್ಳೆ ಜರ್ಬಾದ ಕಚೇರಿಗೆ ಅನುಗುಣವಾಗಿ ಬರುವಂಥದ್ದಾಗಿದೆ. ಇದು ಡಿ ವಿ ಜಿಯವ್ರನ್ನ ಮನೆ ಮಾತಾಗಿ ಮಾಡಿಬಿಡ್ತು ಈ ಕೃತಿ. ಮತ್ತು ಅವರ ಆದರ್ಶವನ್ನು ತುಂಬ ಚೆನ್ನಾಗಿ ಬಿಂಬಿಸಿರುವಂಥದ್ದಾಗಿದೆ. ಅಲ್ಲಿ ಕೂಡ ನೋಡಿ ಅವರು ಎಷ್ಟು ಆ ಒಂದು ಅರ್ಥಭರಿತವಾದ ಪದಗಳನ್ನು ಬಳಸ್ತಾರೆ. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು. ಪ್ರಾಸಕ್ಕೆ ಏನೋ ಒಂದು ಪದ ತರದೆ, ಕಾಡಿನಲ್ಲಿ ಒಂದು ಮಲ್ಲಿಗೆ ಗಲಾಟೆ ಇಲ್ಲದೆ ಅರಳುತ್ತದೆ. ಅವರು ಕಗ್ಗದಲ್ಲಿ ಕೂಡ ಹೇಳ್ತಾರೆ, ಬೆಳಕೀವ ಸೂರ್ಯ ಚಂದ್ರರದೊಂದು ಸೊಲ್ಲಿಲ್ಲ, ಫಲವಾಗುವೊಂದು ತಮಟೆಗಳ ಧ್ವನಿ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಆ ಭಾವ ಇಲ್ಲಿಯೂ ಕಾಣಿಸ್ಕೊಳ್ತಕ್ಕಂಥದ್ದು. ಮತ್ತು ಸೌರಭವ ಸೂಸಿ ನಲವಿಂ ತಾನ್ ಎಲೆಯ ಪಿಂತಿರ್ದು. ಸಂತೋಷದಿಂದ ಪರಿಮಳ ಬೀರುತ್ತೆ. ಅಯ್ಯೋ ಪರಿಮಳ ಬೀರುವಂಥದ್ದು ನನಗೊಂದು ಕೆಲಸ ಕೊಟ್ಬಿಟ್ಟಿದ್ದಾನೆ ಅಂತಂದರೆ ಸಂತೋಷವಾಗಿ ಆ ಕೆಲಸವನ್ನು ಮಾಡುತ್ತೆ. ಅಂದರೆ ನಿಸರ್ಗ ಸಹಜವಾದ ಗುಣಗಳನ್ನು, ಲೋಕಪ್ರೇಕಾರಿಯಾದ ಗುಣಗಳನ್ನು ಅದೇ ಬಗೆಯಲ್ಲಿ ಬೆಳಕಿಗೆ ತರುವಂಥದ್ದು. ತಾನು ಎಲೆಯ ಪಿಂತಿರ್ದು ದೀನತೆಯ ತೋರಿ, ಎಲೆ ಮರೆ ಹೂವಿನಂತೆ ಅದು ಬದುಕುತ್ತದೆ. ಆದರೆ ಅಭಿಮಾನವನ್ನು ತೊರೆದು ಕೃತಕೃತ್ಯತೆ, ಅಭಿಮಾನವಿಲ್ಲದೆ ತಾನು ಕೆಲಸ ಮಾಡಿದರ ಧನ್ಯತೆಯನ್ನು ಪಡೆಯುತ್ತದೆ. ಈ ರೀತಿ ಇರಬೇಕು ಅಂತ. ಅಂದರೆ ಯಾವುದನ್ನು ವೇದದಲ್ಲಿ ಶ್ರದ್ಧಯಾದೇಯಂ ಅಶ್ರದ್ಧಯಾ ಅದೇಯಂ ಹ್ರಿಯಾದೇಯಂ ಭಿಯಾದೇಯಂ ಸಂವಿಧಾದೇಯಂ, ಶ್ರದ್ಧೆಯಿಂದ ಕೊಡಬೇಕು, ಅಶ್ರದ್ಧೆಯಿಂದ ಕೊಡಬಾರ್ದು, ಸಂಕೋಚಪಟ್ಟು ಕೊಡಬೇಕು, ಸಮೃದ್ಧವಾಗಿ ಕೊಡಬೇಕು, ತಿಳುವಳಿಕೆಯಿಂದ ಕೊಡಬೇಕು. ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತಾರಲ್ಲ, ಆ ರೀತಿಯಾಗಿ ಮಾಡುವಂಥದ್ದು ಇದು ಎಲ್ಲ ಕಾಣಿಸುವಂಥದ್ದು. ಆಮೇಲೆ ಅಲ್ಲಿಯೇ ಕಲ್ಯಾಣಿ ರಾಗದಲ್ಲಿ ಎನ್ನದು ಯಾವುದಯ್ಯ ಅಂತ ಇದೆ. ಇಲ್ಲಿ ನೋಡಿ ಆ ವರ್ಣದ ಬಗ್ಗೆ ಹೇಗೆ ಬರುತ್ತೆ ಅಂತ ಅಲ್ಲಿ ಗೊತ್ತಾಗುತ್ತೆ. ತುಂಬ ಅರ್ಪಣೆಯ ನಿವೇದನೆಯ ಬಗ್ಗೆ ಮಾಸ್ತಿಯವರ ಒಂದು ಅವರ ರಚನೆಗಳಲ್ಲಿ ಕೂಡ ಈ ಥರದ್ದು ಭಾವ ತುಂಬ ಬರುತ್ತದೆ. ಅದನ್ನು ಇಲ್ಲಿ ಕಾಣ್ಬೋದು. ಎನ್ನದು ಯಾವುದಯ್ಯ ಎನ್ನಯ ದೊರೆ, ಎನ್ನದು ಯಾವುದಯ್ಯ ಎನ್ನದು ಯಾವುದಯ್ಯ ಎನ್ನಯ ದೊರೆ. ಇಲ್ಲಿ ವರ್ಣ ಬರುವಂಥದ್ದು ಎನ್ನದು ಯಾವುದಯ್ಯ ಎನ್ನಯ ದೊರೆ. ವರ್ಣ ಇಲ್ಲದೆ ಇದ್ದರೆ ಎನ್ನದು ಯಾವುದಯ್ಯ ದೊರೆ ಆ ಥರ. ಎನ್ನದು ಯಾವುದಯ್ಯ ಎನ್ನಯ ದೊರೆ. ಒಂದು ಸರ್ತಿ ಒಂದು ರಿವರ್ಸ್ ತೊಗೊಂಡು ವಾಪಸ್ ಬರುವಂಥದ್ದು. ಈ ಮಲ್ಲಿಕಾಮಾಲಾ ಅನ್ನುವ ಛಂದಸ್ಸು ಸಂಸ್ಕೃತದಲ್ಲಿದೆ. ಅದನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರ ಟ್ವಿಸ್ಟ್ ಹೇಗಿರುತ್ತೆ ಅಂತ. ಚಂದ್ರಶೇಖರ 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 ಪಾಹಿ ಮಾಂ ಅಂತ ಬರುತ್ತಲ್ಲ, ಮೊದಲನೇ ಸಾಲಲ್ಲಿ ಅದು ಕಾಣಿಸೋಲ್ಲ. ಚಂದ್ರಶೇಖರ 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 ರಕ್ಷಮಾಮಲ್ಲಿ ಕಾಣಿಸೋಲ್ಲ. ಅದೇ ಚಂದ್ರಶೇಖರ ಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮ ಅಂತ ಬರುತ್ತೆ. ಅದು ಮಿಶ್ರ ಚಾಪುತ್ತಾಳೆ. ಚಂದ್ರಶೇಖರ ಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮ. ಹಾಗಲ್ಲದೆ ಚಂದ್ರಶೇಖರ 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 ಪಾಹಿ ಮಾಂ. ಸುಮ್ಮನೆ ದೋಸೆ ತಿರುವಾಕ್ದಂಗೆ 3 7 ಹಾಗೆ ಬರುತ್ತಿದೆ ಚಂದವು, ಚಂದವಿಲ್ಲದ ರೀತಿ ಅಂದವು ಕಾಣದಂದದೆ ಸುಮ್ಮನೆ ಅಂತ ಹೇಳ್ಬೋದು. ಹಾಗಲ್ಲದೆ ಆ ಒಂದು ಟ್ವಿಸ್ಟ್ ಇದೆಯಲ್ಲ, ತಿರುವು. ಚಂದ್ರಶೇಖರ ಮಾಶ್ರಯೇ ಮಮ ಕಿಂಕರಿಷ್ಯತಿ ವೈಯಮ. ಯತಿಸ್ಥಾನ ನಿರ್ದೇಶನದಿಂದ ಬಂದದ್ದು. ಯತಿಸ್ಥಾನವನ್ನು ಚಂದ್ರಶೇಖರ ಮಾಶ್ರಯೇ ಮಮ ಅಂತಿಲ್ಲದೆ ಚಂದ್ರಶೇಖರ ಮಾಶ್ರಯೇ.
ಚಂದ್ರಶೇಖರ ಮಾಶ್ರಯೇ. 8 ಅಕ್ಷರ ಆದಮೇಲೆ ಯತಿಸ್ಥಾನ ಕೊಟ್ಟಿದ್ದಾರೆ, ಇನ್ನು 10 ಅಕ್ಷರ ಆದಮೇಲೆ ಪಾದ ಅಂತ ಯತಿ. ಅದರಿಂದ ಛಂದೋ ಗತಿಗೆ, ತಾಳಗತಿಗೆ ಒಂದು ಸೊಗಸು ಬಂದಿರುವಂಥದ್ದು ಗೊತ್ತಾಗುತ್ತೆ. ಈ ಥರದ್ದು ಡಿ ವಿ ಜಿಯವರು ತಮ್ಮ ರಚನೆಗಳಲ್ಲಿ ಮಾಡಿದ್ದಾರೆ. ಇದು ಕೇಳುವಾಗ ನಮಗೆ ಸಂತೋಷ ಗೊತ್ತಾಗುತ್ತೆ. ಛಂದಶಾಸ್ತ್ರ ಸಂಗೀತಶಾಸ್ತ್ರದ ಅರಿವಿದ್ದರೆ ತುಂಬ ಸೊಗಸಾಗಿ ಗೊತ್ತಾಗುತ್ತೆ. ಮತ್ತು ಅವರು ಸಾಮಾನ್ಯವಾಗಿ ಪಲ್ಲವಿ ಅನುಪಲ್ಲವಿ ಎರಡೂ ಮಾಡ್ತಾರೆ. ಇಲ್ಲಿ ನೋಡಿ, ಪಲ್ಲವಿ ಅನುಪಲ್ಲವಿಗಳಲ್ಲಿ ಅವರು ಚಿಟ್ಟೆ ಅಂತ ಹಾಕಿ ಕೊಟ್ಟಿಲ್ಲ, ನನಗೆ ತೋರಿದ ಕಲ್ಯಾಣಿನಲ್ಲಿ ಹಾಡ್ತಾ ಇದ್ದೀನಿ. ಎನ್ನದು ಯಾವುದಯ್ಯ ಎನ್ನಯ ದೊರೆ ಅನ್ಯರದಾವುದಯ್ಯ, ಎಲ್ಲ ಸೌಭಾಗ್ಯವು ನಿನ್ನದಾಗಿರಲಾಗಿ, ಎಲ್ಲ ಸೌಭಾಗ್ಯವು ನಿನ್ನದಾಗಿರಲಾಗಿ, ಎನ್ನದು ಯಾವುದಯ್ಯ ಎನ್ನಯ ದೊರೆ ಅನ್ಯರದಾವುದಯ್ಯ, ಅನ್ಯರದಾವುದಯ್ಯ. ಗಂಗೆಯ ಜಲವೆಲ್ಲಿ ತುಂಗಭದ್ರೆಯದೆಲ್ಲಿ, ಮಂಗಳ ಕರಳಕ ಯಮುನೆಯದೆಲ್ಲಿ, ತುಂಗತರಂಗೆಯ ಸಿಂಧು ನದಿಯದೆಲ್ಲಿ, ವಿಂಗಡಿಸುವರಾರು ಜಲನಿಧಿಯೊಳು ಪೊಕ್ಕು, ವಿಂಗಡಿಸುವರಾರು ಜಲನಿಧಿಯೊಳು ಪೊಕ್ಕು, ಎನ್ನದು ಯಾವುದಯ್ಯ. ಈ ರೀತಿ ಹರಿದಾಸರ ರಚನೆಗಳ ಬಗೆ ಹೇಗಿದೆ ಹಾಗೆ ಬರುವಂಥದ್ದಾಗಿದೆ. ಇಲ್ಲಿ ನನ್ನದು ಅನ್ನುವ ಪ್ರತ್ಯೇಕ ಭಾವ ಎಲ್ಲಿದೆ, ಎಲ್ಲ ನಿನ್ನದೇ ಅಂತ. ಕುವೆಂಪು ಅವರು ಬಹಳ ಚೆನ್ನಾಗಿ ಅದನ್ನು ತಮ್ಮ ಪ್ರಾರ್ಥನಾ ಗೀತಾಂಜಲಿಯಲ್ಲಿ ಹೇಳ್ತಾರೆ. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವು ನನ್ನದು ಅಂತ. ಬಹಳ ಅದ್ಭುತವಾದ ಅಭಿವ್ಯಕ್ತಿಯಲ್ಲಿದೆ. ಆಮೇಲೆ ನಾವು ನೋಡುವಂಥದ್ದು ಇಲ್ಲಿ ಬಹಳ ನನಗಿಷ್ಟವಾದದ್ದು ದಾರಿಗರ ಹಾಡು. ಅದು ಮೋಹನ್ ರಾಗದಲ್ಲಿ ಮಾಡಿದ್ದಾರೆ. ಇದನ್ನು ಖಂಡಚಾಪುನಲ್ಲಿ ಹಾಡಿಕೊಳ್ಬಹುದು. ಮೋಹನ ರಾಗದಲ್ಲಿ ಇಂತೆಸಗಬೇಕೆಂಬ ಹಠದ ಬಂಧನವಿಲ್ಲ, ಪಂಥವಿದು ಕಡಿದೆಂಬ ಭೀತಿಯಿಲ್ಲ, ಅಂತರಂಗದೊಳು ನಾವಂತು ಗುರುಗಳ ಪದವ. ಇಲ್ಲಿ ನೋಡಿ, ಅಂತರಂಗದೊಳು ನಾವಂತು ಗುರುಗಳ ಪದವ ಅನ್ನುವಾಗ ಆ ಮಾತು ಧಾತುಗಳನ್ನು ಬೆರೆಸಬೇಕಾದ್ರೆ ಅಂತರಂಗದೊಳು ನಾವಂತು ಗುರುಗಳ ಪದವ. ಯಾವುದೇ ಮಾತ್ರೆಗಳಲ್ಲಿ ಬಿಡ್ತಿ ಇಲ್ಲ. ಪದ ಬಿಡಿಸಿಕೊಳ್ಳಬೇಕಾದ್ರೆ ತಾಳಕ್ಕೆ ಭಂಗ ಬರದಂತೆ ಅಂತರಂಗದೊಳು ನಾವಂತು ಗುರುಗಳ ಪದವ ಅಂತ, ವಾಂತು ಅಂತ ವಾಗಿ ಒತ್ತಿದ್ರೆ ಅದು ವಾಂತಿ ಥರ ಆಗಿಬಿಡುತ್ತೆ. ಅಂತರಂಗದೊಳು ನಾವು ಅಂತು ಗುರುಗಳ ಪದವ, ಸಂತಸಿ ಪೆವವರ ನುಡಿಯುಂ ಸಖರೇ, ಸಂತಸಿ ಪೆವವರ ನುಡಿಯುಂ. ದಾರಿ ಹೋಕರು ನಾವು ಊರ ತೊಡಕಿಗೆ ನಮ್ಮ, ಸೇರಿಸದೆ ಬಿಡಿರಿ ಸಖರೇ, ಸೇರಿಸದೆ ಬಿಡಿರಿ ಸಖರೇ, ಸಖರೇ. ಆ ಕೊನೆಯಲ್ಲಿ ಕರ್ಷಣಕ್ಕೆ ಅವಕಾಶ ಉಂಟು. ದೂರದಿಂದಲಿ ಬಂದು ಊರ ಸತ್ರದಿ ನಿಂದು ಸಾರುವೆವು ಮುಂದಕ್ಕಿಂದು, ದೂರದಿಂದಲಿ ಬಂದು ಊರ ಸತ್ರದಿ ನಿಂದು ಸಾರುವೆವು ಮುಂದಕ್ಕಿಂದು, ಸಖರೇ ಸಾರುವೆವು ಮುಂದಕ್ಕಿಂದು. ದಾರಿ ಹೋಕರು ನಾವು ಊರ ತೊಡಕಿಗೆ ನಮ್ಮ. ಅಲ್ಲಿ ನೋಡಿ ಒಳಪ್ರಾಸ, ದಾರಿ ಹೋಕರು ನಾವು ಊರ ತೊಡಕಿಗೆ ನಮ್ಮ. ಅದನ್ನು ದಾರಿ ಹೋಕರು ನಾವು ಊರ ತೊಡಕಿಗೆ ನಮ್ಮ. ಸಮಾನ ಶ್ರುತಿಯಲ್ಲಿ ಸಮಾನ ಸ್ವರ ವ್ಯಂಗ್ಯವಾಗುವಂತೆ ಹಾಡಿದ್ರೆ ಆ ಪ್ರಾಸ ಎದ್ದು ಕಾಣುತ್ತೆ. ಬೇರೆ ಬೇರೆ ಸ್ವರಗಳ ವಿನ್ಯಾಸ ಮಾಡಿದೆ ಅದು ಕಾಣಿಸುವಂಥದ್ದಲ್ಲ. ಸೇರಿಸದೆ ಬಿಡಿರಿ ಸಖರೇ, ಆ ಏಕಾರಕ್ಕೆ ಮತ್ತೆ ಮೋಹನದ ಜೀವವಾದಂಥ ಸ್ವರಗಳನ್ನು, ದೈವತ ರಿಷಭಾದಿಗಳನ್ನು ಜೋಡಿಸಿಕೊಂಡು ಮಾಡಿಕೊಂಡು ಷಡ್ಜಕ್ಕೆ ಹೋದರೆ ಮತ್ತು ಚೆನ್ನಾಗಿ ಬರುತ್ತೆ. ಇಲ್ಲಿ ನನಗೆ ಇಷ್ಟವಾದ ಈ ಸಾಲು ತೀನಂಶ್ರೀಯವರು, ಬಿಸಿಯವರು ಎಲ್ಲ ಕೊಂಡಾಡಿರುವಂಥದ್ದು. ಡಿ ವಿ ಜಿಯವರ ಆದರ್ಶವೇ ಆದದ್ದು. ದೊಡ್ಡದು, ಸುಮಾರು ಒಂದು 18-20 ಚರಣಗಳಿರುವಂಥದ್ದು. ಇಂತೆಸಗಬೇಕೆಂಬ ಹಠದ ಬಂಧನವಿಲ್ಲ, ಪಂಥವಿದು ಕಡಿದೆಂಬ ಭೀತಿಯಿಲ್ಲ, ಅಂತರಂಗದೊಳು ನಾವಂತು ಗುರುಗಳ ಪದವ, ಸಂತಸಿಪೆವವರ ನುಡಿಯಿಂ ಸಖರೇ, ಸಂತಸಿಪೆವವರ ನುಡಿಯಿಂ. ಹೀಗೆ ಮಾಡಬೇಕು ಅಂತ ನಮಗೇನು ನಿರ್ಬಂಧ ಇಲ್ಲ. ವಿ ಆರ್ ನಾಟ್ ಕಮಿಟೆಡ್ ಟು ಎನಿಥಿಂಗ್. ನಮಗೆ ನಾವೇ ಏನೋ ಕಟ್ಲೆ ಹಾಕ್ಕೊಂಡಿಲ್ಲ, ನಮಗೆ ನಾವೇ ಏನೋ ಒಂದು ದೊಡ್ಡ ಪ್ರತಿಜ್ಞೆ ಮಾಡಿಬಿಟ್ಟು ಇಮೇಜ್ ಕಾನ್ಷಿಯಸ್ ಆಗಿ ಅದನ್ನು ಮಾಡಬೇಕಲ್ಲಪ್ಪ ಅನ್ನುವ ಒದ್ದಾಟ ಇಲ್ಲ. ಅಂದರೆ ಇಲ್ಲಿ ಇರುವುದು ಯಾವುದೇ ಪ್ರಾರಬ್ಧ ಅಲ್ಲ, ಲೀಲೆ, ಯಾವುದೇ ಕರ್ಮ ಬಂಧ ಅಲ್ಲ, ಇರತಕ್ಕಂಥದ್ದು ಕರ್ಮಯೋಗ. ಮತ್ತು ಹಾಗಂತ ನಾವು ಬೇಜವಾಬ್ದಾರಿಯಾಗೂ ಇಲ್ಲ. ನ ಕರ್ಮಣ ಮನಾರಂಭಾತ್ ನಿಷ್ಕರ್ಮ್ಯಂ ಪುರುಷೋಷ್ಣತೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಹಾಗೆ ನಮಗೆ ಮಾಡಬೇಕು ಅಂತ ಏನೂ ಇಲ್ಲ.
ಹಾಗಂತ ನಾವು ಮಾಡದೇ ಇರೋಲ್ಲ. ಇದು ಅಂತರಂಗದ ಆನಂದಾಭಿವ್ಯಕ್ತಿಯಾಗಿ ಮಾಡಿದ್ದು. ಪಂಥವಿದು ಕಡಿದೆಂಬ ಭೀತಿ ಇಲ್ಲ. ಇಟ್ಸ್ ಎ ವೆರಿ ಸ್ಟೀಪ್ ಮೌಂಟೇನ್, ಇಟ್ಸ್ ಎ ವೆರಿ ಹಾರ್ಡ್ ವೇ ಅನ್ನುವಂಥದ್ದು ನಮಗೇನೂ ಇಲ್ಲ. ಅಂತರಂಗದೊಳು ನಾವು ಆಂತು ಗುರುಗಳ ಪದವ. ಇಲ್ಲಿ ನೋಡಿ, ಗುರುಗಳ ಪದವ, ದೊಡ್ಡ ದೊಡ್ಡ ಸ್ಥಾನ ಗುರು, ಅದರ ಪದವನ್ನು, ಗುರುಗಳ ಸ್ಥಾನವನ್ನು ಅಂತರಂಗದಲ್ಲಿ ನಾವು ಇಟ್ಕೊಳ್ತೀವಿ. ಅಂದರೆ ನನಗೆ ಅಂತರಂಗವೇ ಅಂತರ್ವಾಣಿಯೇ ಗುರು ಅಂತ ಒಂದರ್ಥ, ಮತ್ತು ಗುರುಗಳ ಪದ ಅನ್ನುವಲ್ಲಿ ಪಾದ ಅಂತ ಒಂದರ್ಥ, ಅವರ ಮಾತು ಅಂತ ಒಂದರ್ಥ, ಪದ ಅನ್ನೋಕ್ಕೆ ಹಾಡು ಅಂತಲೂ ಒಂದರ್ಥ ಇದೆ. ನಾವು ಆ ಗುರುದೇವರ ಗೀತವನ್ನು, ಭಗವದ್ಗೀತವನ್ನು ಅಂತರಂಗದೊಳಗೆ ಇಟ್ಟುಕೊಂಡು ಸಂತಸಿಪೆವ ವರ ನುಡಿಯಂ. ಸಂತಸಿಪೆವು ಅಂದರೆ ಸಂತೋಷ ಪಡ್ತೀವಿ ಅಂತ, ಸಂತಸಿಪೆವು ಅಂತಂದರೆ ಸಮಾಧಾನ ಮಾಡ್ಕೊಳ್ತೀವಿ ಅಂತಲೂ ಅರ್ಥ ಆಗುತ್ತೆ. ನಾವು ಹೋಗ್ತೀವಿ, ನಮಗೇನು ಚಿಂತೆ ಇಲ್ಲ. ದಾರಿ ಹೋಕರ ಹಾಡು, ಹಾಡು ಹಾದಿಯ ನೋವನ್ನು, ಹಾದಿಯ ಬೇಸರವನ್ನು, ಶ್ರಮವನ್ನು ಪರಿಹಾರ ಮಾಡುವಂಥದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ ನಾವು ಕಾಣುವಂಥದ್ದು ಅವರ ಅತ್ಯಂತ ಪ್ರಸಿದ್ಧವಾದ ಅಂತಃಪುರ ಗೀತ. ಇದರ ಬಗ್ಗೆ ಎಷ್ಟು ಹೇಳಿದ್ರೂ ಅಲ್ಪವೇ. ಆ ಬಗ್ಗೆ ಹಮಾನಾಯಕರಂತೂ ಬಹಳ ಚೆನ್ನಾಗಿ ಡಿ ವಿ ಜಿಯವರ ಸಮಗ್ರ ಕೃತಿಗಳನ್ನು ಸಂಪಾದನೆ ಮಾಡಿಕೊಡ್ತಾ ಒಂದು ಮಾತನ್ನು ಹೇಳ್ತಾರೆ. ಅದನ್ನು ಉಲ್ಲೇಖ ಮಾಡಿದ್ರೆ ಸಾಕಾಗುತ್ತೆ ಅಂತ ಅನಿಸುತ್ತೆ. ಅಂತಃಪುರ ಗೀತಗಳು ರಚಿತವಾಗಿ ಈಗ ಅರ್ಧ ಶತಮಾನ ಕಳೆದಿದ್ದರು, 60 ವರ್ಷಗಳ ಮೇಲೆ ಆಯಿತು, 52ರಲ್ಲೋ ಏನೋ ಬಂದಿದ್ದು. ಅವುಗಳ ಮೂಲ ಸ್ವಾರಸ್ಯಕ್ಕೆ ಇಂದಿಗೂ ಧಕ್ಕೆ ಒದಗಿಲ್ಲ. ಅವು ನಿತ್ಯ ನೂತನವಾಗಿವೆ, ಚೇತೋಹಾರಿಯಾಗಿವೆ. ಈ ಕವಿತೆಗಳಿಗೆ ಕನ್ನಡಿಗರು ಯಾವತ್ತೂ ಚಿರಕೃತಜ್ಞರಾಗಿರಬೇಕಿದೆ. ಇದು ನಿರ್ಣಾಯಕವಾದಂಥ ಮಾತು. ಯಾಕೆಂದರೆ ಒಂದು ದೇವಸ್ಥಾನವನ್ನು ಅವಲಂಬಿಸಿ ನಾಟಕಗಳು ಬಂದಿದ್ವು, ಕಾದಂಬರಿಗಳು ಬಂದಿದ್ವು, ಕವಿತೆಗಳು ಬಂದಿದ್ವು, ಆದರೆ ಗೇಯ ಕೃತಿಗಳು ಬಂದಿರಲಿಲ್ಲ, ಗೇಯ ಅಭಿನಯ ಕೃತಿಗಳು ಬಂದಿರಲಿಲ್ಲ. ಟಿ ವಿ ಜಿಯವರು ಮಾಡಿಕೊಟ್ರು. ಆಮೇಲೆ ಕೀಟ್ಸ್ನ ಓ ಟು ಎ ಗ್ರೀಸಿಯನ್ ಅರ್ನ್ ಅಂತ ಯಾವುದಿದೆ, ಅದಕ್ಕೆ ಸಂವಾದಿಯಾಗಿ, ಅದಕ್ಕೆ ಹೊಯ್ಕೈಯಾಗುವಂತೆ ಇದನ್ನು ಮಾಡಿದ್ರು. ಅದರ ಸೂಚನೆ ಅವರ ನಿವೇದನದ ಬೇಲೂರಿನ ಶಿಲಾಬಾಲಿಕೆ ರೂನಲ್ಲೇ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಕರಂಡದ ಒಳಗಿರುವುದು ಚಿತಾಭಸ್ಮ, ಹೊರಗಡೆ ಇರೋದು ಜೀವೋಲ್ಲಾಸಕಾರಕವಾದ ಹಾಡು, ಕುಣಿತ, ನರ್ತನಗಳ ಅತ್ಯದ್ಭುತವಾದ ಒಂದು ಬೆಡಗು ಭಿನ್ನಾಣದ ಶಿಲ್ಪ, ಅಮೃತಶಿಲೆಯಲ್ಲಿ ಸ್ವರ್ಣ ರಜತಾದಿಗಳಲ್ಲಿ ಮಾಡಿದ್ದು. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆ ಭಸ್ಮ ಕರಂಡಕಗಳ ಸೌಂದರ್ಯ ನೋಡಿದ್ರೆ ನಮಗೆ ಎಷ್ಟು ಆನಂದ ಆಗುತ್ತೆ. ತುಂಬ ದೊಡ್ಡ ಗಾತ್ರದಲ್ಲಿ, ಅಂದ ಚಂದಗಳಲ್ಲಿ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ನಾನು ಗ್ರೀಸ್ನಲ್ಲಿಯೇ, ಪ್ಯಾರಿಸ್ನಲ್ಲಿಯೇ ಇವುಗಳನ್ನು ಮೊದಲ ಬಾರಿಗೆ ಒರಿಜಿನಲ್ಸನ್ನು ನೋಡಿ ಪರಮಾನಂದ ಪಟ್ಟೆ. ಎಂಥ ಭವ್ಯವಾದ ಸೃಷ್ಟಿ ಇದು ಅಂತ. ಅಂತಃಪುರ ಗೀತ ಬೇಲೂರದಾದರೂ ಹಾಗೇನೆ. ಒಳಗಡೆ ಇರುವಂಥವನು ಪರಮಾತ್ಮ, ಭಸ್ಮಾಸುರನನ್ನು, ಆಧಿಪತ್ಯವನ್ನು ಭಸ್ಮ ಮಾಡಿದ ಸೌಂದರ್ಯ, ಬಯಕೆಯನ್ನೇ ಭಸ್ಮ ಮಾಡಿದಂಥವನು ಮಹಾದೇವ. ಆದರೆ ಅಧಿಕಾರವನ್ನೇ ಭಸ್ಮ ಮಾಡಿದವನು ಮಹಾವಿಷ್ಣು. ಈತ ತಪಸ್ವಿಯಾಗಿ ಕಾಮನನ್ನು ಸುಟ್ಟರೆ, ಮಹಾವಿಷ್ಣು ತರುಣಿಯಾಗಿ ಕ್ರೋಧನನ್ನು ಸುಟ್ಟ. ಹೀಗೆ ಕಂಡಾಗ ಎಂಥ ದಿವ್ಯವಾದಂಥದ್ದು ನಮ್ಮ ಪರಂಪರೆ. ಅಲ್ಲಿ ಪರಮ ಕೇಂದ್ರದಲ್ಲಿ ಮೋಹಿನಿ ರೂಪದ ಮಹಾವಿಷ್ಣು ಇದ್ದಾನೆ, ವಿಜಯನಾರಾಯಣ ಸ್ವಾಮಿ. ಅದು ಸುತ್ತಲೂ ನೋಡಿದ್ರೆ ಜಗನ್ಮೋಹಿನಿಯರಾದಂಥ ಮದನಿಕೆಯರು 48-50 ಮದನಿಕಾ ವಿಗ್ರಹಗಳು ಉಂಟು. ಆ ಮದನಿಕಾ ವಿಗ್ರಹಗಳನ್ನು ಕಂಡು ಡಿ ವಿ ಜಿಯವರಿಗೆ ಆಶ್ಚರ್ಯ. ಒಳಗಡೆ ನೋಡಿದ್ರೆ ಪರತತ್ವ, ಮೋಕ್ಷ ಮಾರ್ಗದ್ದು, ಹೊರಗಡೆ ನೋಡಿದ್ರೆ ಕಾಮ ಮಾರ್ಗದ್ದು ಈ ವಿಲಾಸ, ಇದು ಏನು ಅಂತ ಹೇಳಿಬಿಟ್ಟು. ಕಿಟ್ಸ್ ಅನ್ನದೇ ಬ್ಯೂಟಿ ಈಸ್ ಟ್ರೂತ್ ಆ್ಯಂಡ್ ಟ್ರೂತ್ ಈಸ್ ಬ್ಯೂಟಿ ಅನ್ನುವ ತತ್ವ. ಅದು ಮುಂದೆ ಅವರ ಶೃಂಗಾರ ಮಂಗಳಂನಲ್ಲಿ ಪರಿಪೂರ್ಣವಾದ ರೂಪವನ್ನು ಪಡೆದಿರುವಂಥದ್ದು ನೋಡ್ತೀವಿ. ಇಲ್ಲಂತೂ ಅವರು ಮೊದಲಿಗೆ ಬರೆದ ಸೌಂದರ್ಯ ತತ್ವ ಅಂತ ಯಾವ ಒಂದು 20 ಪದ್ಯಗಳು ಉಂಟು, 20-25 ಪದ್ಯಗಳು ಅತ್ಯಂತ ಅದ್ಭುತವಾದವು. ಅದರಲ್ಲಿ ನೋಡಿ ಆ ಒಂದು ಮಿಶ್ರಚಾಪು ತಾಳಕ್ಕೆ ಬರುವಂಥ ಮಲ್ಲಿಕಾ ಮಾಲೆಯಲ್ಲಿ ಕೇಶವೇಶನ ರಾಣಿಯರ್ ಶುಕವಾಣಿಯರ್ ಫಣಿವೇಣಿಯರ್ ಹಾಸಸಂಜ್ಞೆಯ ನೀರಯರ್ ಸುಶರೀರಯರ್ ಸ್ಮರವೀರಯರ್ ಲಾಸಗಾಯನ ವಾದನಂಗಳ ಜಾಣೆಯರ್ ದೃಗುಬಾಣೆಯರ್ ರಾಸಲೀಲೆಯೊಳಾಡುವರ್ ಸಲೆ ಪಾಡುವರ್ ಕುಣಿದಾಡುವರ್ ಕಲ್ಪನ ಪ್ರತಿಭಾ ಸಮುದ್ರದಿ ಜಕ್ಕಣೋಜ ನಿಬೋಧಿತರ್ ಶಿಲ್ಪಮಂದರ ದಿಮ್ಮ ತಂಗೆಯ ವಿಷ್ಣುವರ್ಧನ ಚೋದಿತರ್ ಕಲ್ಪವಲ್ಲರಿ ಲಕ್ಷ್ಮಿವಾರುಣಿ ಸೋಮರಂದದಿ ಪುಟ್ಟಿದರ್ ಬಲ್ಪಿನುಲ್ಪಿನ ಭಾವಭಂಗಿಯ ಬಾಲೆಯರ್ ಸುಖಲೋಲೆಯರ್. ಇದನ್ನು ಸುಮ್ಮನೆ ಓದಿಕೊಂಡ್ರೇ ಅಷ್ಟು ಮಧುರವಾದಂಥದ್ದು. ಕೇಶವೇಶನ ರಾಣಿಯರ್ ಶುಕವಾಣಿಯರ್ ಫಣಿವೇಣಿಯರ್ ಹಾಸ ಸಂಜ್ಞೆಯ ನೀರಯರ್ ಸುಶರೀರಯರ್ ಸ್ಮರವೀರಯರ್. ಆ 3
4 ಮಾತ್ರೆಗಳನ್ನು ಅದೆಷ್ಟು ಚೆನ್ನಾಗಿ ಅಳವಡಿಸಿದ್ದಾರೆ. ಲಾಸ ಗಾಯನ ವಾದ ನಂಗಳ ಜಾಣೆಯರ್ ದೃಗು ಬಾಣೆಯರ್ ರಾಸ ಲೀಲೆಯೊಳಾಡುವರ್ ಸಲೆ ಪಾಡುವರ್ ಕುಣಿದಾಡುವರ್ ಅಂದರೆ ಕುಣಿದು ಬಿಡಬೇಕು ಅನ್ನೋ ಥರ ಇದೆ. ಆಡಿಟ್ರಿ ಇಮ್ಯಾಜಿನೇಷನ್ ಅಂತ TS ಇಲಿಯಟ್ ಹೇಳೋದು ಇದಲ್ಲದೆ ಇನ್ಯಾವುದನ್ನು. ಮುಂದೆ ಚತುರಶ್ರ ಗತಿಯಲ್ಲಿ ಪಂಜರಿಕಾ ಛಂದಸ್ನಲ್ಲಿ ಅವರು ಭಾಳ ಚೆನ್ನಾಗಿರುವಂಥ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಅಲ್ಲಿ ನೋಡಿ, ಹೃದಯದ ಭಾಷಿಕೆ ಸಂಪೂರ್ಣಂಗೊಳೆ ಪದಗಾನಾಭಿನಯತ್ರಯಮುಂ ಹದದಿಂದೊಂದಿರ ವೇಳ್ಕುಮೆನುವರಿ ಮದನಿಕೆಯರ್ ರಸ ಭಣನಿಕೆಯರ್. ಹೃದಯದ ಭಾಷಿಕೆ, ಹೃದಯದ ಮಾತು ಪೂರ್ಣವಾಗಬೇಕು ಅಂದರೆ ಪದ ಗಾನ ಅಭಿನಯ ತ್ರಯವೂ ಬೇಕು. ಸಾಹಿತ್ಯ, ಸಂಗೀತ, ನೃತ್ಯ ಇದು 3 ಬೇಕು. ಹದದಿಂದ ಒಂದಿರಬೇಳ್ಕು, ಹೊಂದಿಕೆಯಾಗಿರಬೇಕು ಅಂತ ಹೇಳ್ತಾ ಇವೆ ಈ ಮದನಿಕಾ ಮೂರ್ತಿಗಳು. ಮದನಿಕೆಯರ್ ರಸ ಭಣನಿಕೆಯರ್. ಈ ಕೊನೆಯ ಸಾಲನ್ನು ಒಂದೊಂದು ಕಡೆನೂ ನೋಡಿ, ಮದನಿಕೆಯರ್ ವಿಧು ವದನಿಕೆಯರ್, ಮದನಿಕೆಯರ್ ಶುಭ ಸದನಿಕೆಯರ್, ಮದನಿಕೆಯರ್ ರಸ ಭಣನಿಕೆಯರ್, ಮದನಿಕೆಯರ್ ಸ್ಮರ ಗುಣನಿಕೆಯರ್, ಮದನಿಕೆಯರ್ ಹಿತ ಕಥನಿಕೆಯರ್, ಮದನಿಕೆಯರ್ ಮಧುಕರಣಿಕೆಯರ್ ಅಂತ ಬರೀತಾರೆ. ಇಷ್ಟು ಆದ್ಯಂತ ಈ ಒಂದು ಒಟ್ಟು 6 ಪದ್ಯಗಳಲ್ಲಿ ಒಂದೇ ಪ್ರಾಸ ಇಟ್ಕೊಂಡಿದ್ದಾರೆ. 24 ಪ್ರಾಸಸ್ಥಾನಗಳಿಗೂ ದಕಾರ ಒಂದೇ ಬಳಸ್ಕೊಂಡಿದ್ದಾರೆ. ಪದ್ಯರಚನೆ ಮಾಡೋರಿಗೆ ಗೊತ್ತಾಗುತ್ತೆ ಈ ಕಷ್ಟ ಎಷ್ಟು ಅಂತ ಹೇಳಿಬಿಟ್ಟಿದ್ನು. ಮತ್ತು ಅರ್ಥಪೂರ್ಣವಾದ ಪದಗಳನ್ನು ಹೊಂದಿಸಿದ್ದಾರೆ. ಅವರು ಮದನಿಕೆಯರು ವಿಧುವದನಿಕೆಯರು, ಚಂದ್ರಮುಖಿಯರು, ಮದನಿಕೆಯರು ಶುಭ ಸದನಿಕೆಯರು, ಶುಭದ ನೆಲೆಯಾದವರು, ಮದನಿಕೆಯರು ರಸಭಣನಿಕೆಯರು, ರಸವತ್ತಾದ ಮಾತಾಡುವವರು, ಮದನಿಕೆಯರ್ ಸ್ಮರಗುಣನಿಕೆಯರ್, ಮನ್ಮಥನ ಗುಣವನ್ನು ತಂದುಕೊಡುವಂಥವರು, ಮದನಿಕೆಯರ್ ಹಿತಕಥನಿಕೆಯರ್, ಹಿತವನ್ನು ಹೇಳ್ತಾರೆ, ಮದನಿಕೆಯರ್ ಮಧುಕರಣಿಕೆಯರ್, ಸಂತೋಷವನ್ನು ಆನಂದವನ್ನು, ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವ ಅಂತ ಮಾರ್ಧೀನಸ್ವಂತೋಷಧೀಹಿ ಮಧುಮನತ್ನ ಮುತೋಷಸಿ. ಹಗಲು ರಾತ್ರಿ ಎಲ್ಲ ಮಧು ಇರಲಿ ಅಂತ, ಎಲ್ಲ ಮಧು ದ್ಯೌರಸ್ತು, ಮಧು ಆಕಾಶದಲ್ಲಿ ಎಲ್ಲ ಕಡೆಯಲ್ಲೂ ಇರಲಿ ಅಂತ ವೇದದ ಮಾತು ಹೇಳ್ತಾರಲ್ಲ, ಆ ಮಧುವಿದ್ಯಾ ಅನ್ನುವ ಮಧು, ಆ ಬ್ರಹ್ಮವಾಕ್ಯ ಅಂಥದ್ದು ಅಂತನ್ನುವುದು. ಕದಲದ ನೀರಿನ ಮೇಗಡೆ ಕಡಲೊಳು ಚದುರಿಹ ತೆರೆಗಳ ಲೀಲೆವೊಲು ಚಿದಬುಧಿಯಲೆನಾ ಮೆಂದುಸುರುವರಿ ಮದನಿಕೆಯರ್ ಮಧುಕರಣಿಕೆಯರ್. ಒತ್ತಕ್ಷರವೇ ಇಲ್ಲ ನೋಡಿ ಇಡೀ ಪದ್ಯ ನೋಡಿ. ಕದಲದ ನೀರಿನ ಮೇಗಡೆ ಕಡಲೊಳು ಚದರಿಹ ತೆರೆಗಳ ಲೀಲೆವೊಲು ಚಿದಬುಧಿಯಲೆ ನಾಮೆಂದುಸಿರುವರಿ ಮದನಿಕೆಯರ್ ಮಧುಕರಣಿಕೆಯರ್. ಕದಲದ ನೀರಿನ ಮೇಗಡೆ ಕಡಲೊಳು ಚದರಿಹ ತೆರೆಗಳ ಲೀಲೆವೊಲು. ಕದಲದ ಆ ಒಂದು ಕಡಲಿನ ನೀರಿನ ಮೇಲೆ ಹೊಯ್ದಾಡುವ ಅಲೆಗಳ ಹಾಗಿದ್ದಾರೆ ಅಂತ. ಸಮುದ್ರ ಏಕಘನ, ಅದರ ಮೇಲಿರುವ ಅಲೆಗಳು ನೋಡಿದ್ರೆ ಅವು ಅತ್ಯಂತ ವಿಪ್ರಕೀರ್ಣವಾಗಿ ಹೊಯ್ದಾಡ್ತಾ ಇರ್ತವೆ. ಆ ರೀತಿ ಆ ಪರಮಾತ್ಮ ಬ್ರಹ್ಮಾನಂದ ಮಹಾಸಮುದ್ರ ಆದರೆ ಆ ಮೇಲೆ ಅಲೆಗಳ ರೂಪದಲ್ಲಿ ಈ ಮದನಿಕೆಯರಿದ್ದಾರೆ. ಅವನನ್ನು ಆರಾಧಿಸಬೇಕಾದ್ರೆ ಇದ್ರ ಮೂಲಕ ಹೋಗಬೇಕಾಗುತ್ತದೆ. ಸಮುದ್ರ ಬೇರೆ ಅಲ್ಲ, ಅಲೆಗಳು ಬೇರೆ ಅಲ್ಲ. ಅರೆ ಅಲೆಗಳು ಸಮುದ್ರಕ್ಕೆ ಸೇರಿವೆ, ಅರೆ ಸಮುದ್ರ ಅಲೆಗಳಿಗೆ ಸೇರಿಲ್ಲ. ಸತ್ಯಪಿ ಭೇದಾಪಗಮೇ ನಾಥ ತವಾಹಂ ನ ಮಾಮಕೀನಸ್ತ್ವಂ ಸಾಮುದ್ರೋ ಹಿ ತರಂಗ ಕ್ವಚನ ಸಾಮುದ್ರೋ ನ ಚ ತಾರಂಗ ಅಂತ ಷಟ್ಪದಿ ಸ್ತೋತ್ರದಲ್ಲಿ ಶಂಕರರು ಹೇಳ್ತಾರಲ್ಲ. ಹೀಗೆ ಆ ಪರವಸ್ತು ಸಾಗರದ ಚಿದಾನಂದೋರ್ಮಿ ಸೌಂದರ್ಯಂ ಪರವಸ್ತು ಸಾಗರ ಚಿದಾನಂದೋರ್ಮಿ ಮಾಲಾಪೃಷದ್ ಬಿಂದೂತ್ಸೇಕ ಮಕಾಂಡ ಪುಣ್ಯ ಪವನಾವಾತಂ ನರಂಗುರ್ವ್ಯುಳ್ ಅಂಧೀಕಾರಕಮಾ ಪೃಷನ್ಮಯಪಟಂ ಭೋಗಾಶಯಂಗಾದೊಡಂ ಸಂಧ್ಯಾತಾತ್ಮ ವಿಚಾರಿಗಾಂ ರಸಭರಂ ತಾಂ ಬ್ರಹ್ಮ ಸಂಜ್ಞಾಪಕಂ ಅಂತ ಅಕ್ಷರಕ್ಷ ಕೊಡಬೇಕಾದ ಪದ್ಯ ಇದು ಭೋಜ ಇದ್ದಿದ್ರೆ. ಆ ಥರದ್ದೊಂದು ಹೇಳ್ತಾರೆ. ಆ ಸೌಂದರ್ಯ ಸಾಗರದಲ್ಲಿ ಅಲೆಗಳಂತೆ ತೇಲ್ತಾ ಇರ್ತಾರೆ ಇವರು. ಆ ಮೇಲೆ ಅಲೆಗಳ ಮೇಲಿರ್ತಕ್ಕಂಥ ಪೃಷತ್ ಬಿಂದು ಅಂದರೆ ತುಂತುರು ಸೀರ್ಪನಿ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಪೃಷತ್ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅದು ತುಂತುರು ಬ್ರಹ್ಮವೇ, ಇನ್ಯಾವುದೂ ಅಲ್ಲ. ಅದು ಅವಿವೇಕಿಗೆ ಅಜ್ಞಾನಿಗೆ ಒಂದು ರೀತಿಯಾಗಿ ಬಂಧಕವಾದರೆ ಸೌಂದರ್ಯಂ ಪರವಸ್ತು ಸಾಗರ ಚಿದಾನಂದೋರ್ಮಿ ಮಾಲಾ ಪೃಷತ್ ಬಿಂದೂತ್ಸೇಕಂ ಅಕಾಂಡ ಪುಣ್ಯ ಪವನಾವಾತಂ. ಅಕಾಲದಲ್ಲಿ ಬಂದ ನಮ್ಮ ಪುಣ್ಯದ ಗಾಳಿಯಿಂದ ಅದು ನಮ್ಮ ಮೇಲೆ ತಂಪುತನವನ್ನು ತಂದುಕೊಡುತ್ತೆ. ಸೂರ್ಯನ ಬೆಳಕು ಇದ್ದರೆ, ಜ್ಞಾನ ಇದ್ದರೆ ಅದು ಸಪ್ತವರ್ಣದ ಇಂದ್ರಚಾಪವಾಗಿ ಮೆರೆಯುತ್ತದೆ. ಹಾಗೆ ಇರತಕ್ಕಂಥದ್ದು ಅಂಧೀಕಾರಕ, ಯಾವುದನ್ನು ಕಾಣುಗೊಳಿಸ್ತಾ ಇಲ್ಲ ಅಂತನ್ನುವುದು ಅಜ್ಞಾನಿಗೆ ಭೋಗಾಶಯನಿಗೆ. ಆದರೆ ಸಂಧ್ಯಾತಾತ್ಮ ವಿಚಾರಿಗ, ಆತ್ಮವಿಚಾರ ಮಾಡುವವನಿಗೆ ಬ್ರಹ್ಮ ಸಂಜ್ಞಾಪಕವಾಗುತ್ತದೆ. ಈ ಸೌಂದರ್ಯ ಬೇರೆ ಅಲ್ಲ, ಸತ್ಯ ಬೇರೆ ಅಲ್ಲ ಅಂತ ಗೊತ್ತಾಗುತ್ತದೆ ಅಂತ ಅದನ್ನು ಹೇಳ್ತಾರೆ. ಚದರಿಹ ತೆರೆಗಳ ಲೀಲೆವಳು ಚಿದಬುಧಿ ಅಲೆ. ಚಿದ ಅಬುಧಿ ಅಂದರೆ ಅಬುಧಿ. ಚಿತ್ ಜ್ಞಾನದ
ಆ ಬ್ರಹ್ಮದ ಒಂದು ಮುಖ್ಯ ಲಕ್ಷಣವಾದ ಸ್ವರೂಪ ಲಕ್ಷಣದಲ್ಲಿ ಒಂದಾದ ಚಿನ್ಮಾತ್ರವಾದ ಸಮುದ್ರದ ಅಲೆಗಳು ನಾವು ಅಂತ ಉಸಿರುತ್ತಾ ಇದ್ದಾರೆ. ದೇ ವಿಸ್ಪರ್, ದೇ ಡೋಂಟ್ ಶೌಟ್. ಆ ಮದನಿಕೆಯರು ವ್ಯಂಗ್ಯ ಮಾರ್ಗದಿಂದ ಕಂತಾಸಂಹಿತವಾಗಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಇವು ಇದೆ ಅಂತ ತೋರ್ಪಡಿಸ್ತಾರೆ. ಮತ್ತು ನೋಡಿ, ವಂಶಸ್ಥ ಅನ್ನುವಂಥ ಸಂಸ್ಕೃತ ಛಂದಸ್ನಲ್ಲಿ ಎಷ್ಟು ಸಂಗೀತ ತರ್ತಾರೆ. ಅಂಗಾಂಗ ತಾರಂಗ ಮೆರಂಗ ನರ್ತನಂ ಸಂಗೀತಕಂ ನಾದ ತರಂಗ ನರ್ತನಂ ಭಂಗಾಯಿತ ಸ್ವಂತಮೆ ಕಾವ್ಯ ನರ್ತನಂ. ಇದು ಇಂದ್ರವಂಶ ಛಂದಸ್ಸು. ಮುಂದೆ ವಂಶಸ್ಥ ಬರುತ್ತೆ. ಅಂಗಾಂಗ ತಾರಂಗ ಮೆರಂಗ ನರ್ತನಂ ಸಂಗೀತಕಂ ನಾದ ತರಂಗ ನರ್ತನಂ ಭಂಗಾಯಿತ ಸ್ವಂತಮೆ ಕಾವ್ಯ ನರ್ತನಂ ಶೃಂಗಾವಟ ಭ್ರಾಮಮೆ ಜೀವನರ್ತನಂ ತರಂಗಿತಂ ಭೂತಲ ಮದ್ರಿಗರ್ತದಿಂ ತರಂಗಿತಂ ಸಾಗರ ಮೂರ್ಮಿಮಾಲಯಿಂ ತರಂಗಿತಂ ಪುಷ್ಕರಮಿಂದು ಸೂರ್ಯರಿಂ ತರಂಗ ನೃತ್ಯಂ ಜಗದಲ್ಲ ಚೇತನಂ. ಈ ರೀತಿ ವೃತ್ತಗಳಲ್ಲಿ ಕೂಡ ಅವರು ನಾದವನ್ನು ತೋರ್ಪಡಿಸ್ತಾರೆ. ಆಮೇಲೆ ಮುಖ್ಯವಾದ ಕೃತಿಗಳಿಗೆ ನಾವು ಬರ್ತೀವಿ. ಬೇಲೂರಿನ ದೇವಸ್ಥಾನವನ್ನು ಅವರು ಬೇಲೂರು ಗುಡಿಯನ್ನು ಒಂದು ಪ್ರಬಂಧದ ಮೂಲಕ ವಿವರಿಸ್ತಾರೆ. ಅಲ್ಲಿ ಕೆಳಗಡೆಗೆ ಜಗತಿ, ನಕ್ಷತ್ರಾಕಾರದ ಜಗಲಿ, ಅದರ ಮೇಲೆ ದೇವಸ್ಥಾನದ ಕಟ್ಟೋಣ ಉಂಟು. ಅದು ಕೆಳಗಡೆ ಪೀಠದಿಂದ ಪಾದದಿಂದ ಮೊದಲುಗೊಂಡು ಕಟಿ ಅಂತಂತೀವಿ, ಅಲ್ಲಿವರೆಗೂ ಇರತಕ್ಕಂಥ ದೇವಸ್ಥಾನವನ್ನು ವ್ಯಕ್ತೀಕರಣ ಮಾಡ್ತಾರೆ. ಸೊಂಟದವರೆಗಿನ ಭಾಗ ಅಂತ ತಗೊಂಡ್ರೆ ಅಲ್ಲಿವರೆಗೆ ಅವರು ಪಟ್ಟಿಕೆಗಳು, ಆನೆಗಳು, ಸಿಂಹಗಳು, ಕುದುರೆಗಳು, ಹಂಸಗಳು, ಮೊಸಳೆಗಳು, ಬಳ್ಳಿಗಳು ಇವುಗಳಿದೆ. ಖೇಚರ, ಆಕಾಶದಲ್ಲಿ ಓಡಾಡುವ ಹಂಸ ಒಂದು ಸಂಕೇತವಾಗಿ, ಅಲ್ಲಿ ಜಲಚರ, ಮೊಸಳೆ, ಮಕರಗಳು ಅವು ಒಂದು ಸಂಕೇತವಾಗಿ, ಭೂಚರದಲ್ಲಿ ಬಲಿಷ್ಠವಾದ ಆನೆ, ಕುದುರೆಗಳು ಮತ್ತು ಸಿಂಹ ಅವು ಸಂಕೇತವಾಗಿ, ಇವೆಲ್ಲ ಪ್ರಾಣಿವರ್ಗದ್ದಾದರೆ ಸಸ್ಯವರ್ಗದ್ದಾಗಿ ಒಂದು ಬಳ್ಳಿಯ ಜಾಲಂಧ್ರವನ್ನು, ಇಷ್ಟು ಒಟ್ಟಿನಲ್ಲಿ ಅನಿಮಲ್ ಕಿಂಗ್ಡಮ್ ಆ್ಯಂಡ್ ಪ್ಲ್ಯಾಂಟ್ ಕಿಂಗ್ಡಮ್ ಅಂತಿವೆಲ್ಲ, ಮತ್ತು ಭೂ, ವ್ಯೋಮ ಮತ್ತು ಸ್ಥಳ ಮೂರು ಜಾಗಗಳಲ್ಲಿ ಓಡಾಡುವಂಥದ್ದರ ಸಂಕೇತ ಮಾಡಿ ಜಗತ್ತು. ಇದನ್ನು ಡಿ ವಿ ಜಿಯವರು ಜೀವ ಜಗತ್ತು ಅಂತಾರೆ. ಅದರ ಮೇಲಿಂದ ಪಾರ್ಶ್ವದಿಂದ ವಲಭಿ ಪರ್ಯಂತ ಅಂತ ಯಾವುದಿದೆ ಆ ಭಾಗದಲ್ಲಿ ಅದನ್ನು ದೇವ ಜಗತ್ತು ಅಂತ ಕರೀತಾರೆ. ಜೀವಲೋಕ ಮತ್ತು ದೇವಲೋಕ. ಆ ದೇವಲೋಕದಲ್ಲಿ ರಾಮಾಯಣ ಮಹಾಭಾರತಾದಿಗಳ ಕಥಾನಕದ ಪಟ್ಟಿಕಾ ಶಿಲ್ಪಗಳು, ಕಕ್ಷಾಸನ ಅಂತ ಕರೀತಾರೆ, ಕೂತ್ಕೊಳ್ಳೋ ಆಸನದ ಹಿಂಭಾಗದಲ್ಲಿ ಅವುಗಳದ್ದು ಕಥಾನಕಗಳು, ಅಥವಾ ಬೇರೆ ಬೇರೆ ದೇವತಾ ಮೂರ್ತಿಗಳ ಧ್ಯಾನಶೀಲವಾದಂಥ ಶಿಲ್ಪಿಯ ಮನಸ್ಸಿನಲ್ಲಿ ರೂಪಿತವಾದಂಥ ನರಸಿಂಹನನ್ನು ಕೊಲ್ತಾ ಇರತಕ್ಕಂಥ 18 ತೋಳುಗಳ ಹಿರಣ್ಯಕಶಿಪುವನ್ನು ಕೊಲ್ತಾ ಇರತಕ್ಕಂಥ 18 ತೋಳುಗಳ ನರಸಿಂಹ ಇರಬಹುದು, ಅಥವಾ ನಾಟ್ಯ ಸರಸ್ವತಿ, ಗಣಪತಿ ಇತ್ಯಾದಿ ಎಲ್ಲ ಶಿಲ್ಪಗಳು. ಅದರ ಮೇಲೆ ವಲಭಿಯಿಂದ ಶಿರಸ್ಸಿನವರೆಗೆ ಇರ್ತಕ್ಕಂಥದ್ದು ಲಿಂಟಲ್ ಲೆವೆಲ್, ಬಿಯಾಂಡ್ ದಟ್ ಅಂತೀವಲ್ಲ, ಅಲ್ಲಿ ಓಲುವಂಥ ರೀತಿಯಲ್ಲಿ ಸಾಲಭಂಜಿಕ ಬ್ರ್ಯಾಕೆಟ್ಸ್ ಸ್ಕಲ್ಪ್ಚರ್ಸ್ ಅಂತ ಕರೀತಾರೆ. ಸಾಲಭಂಜಿಕೆಯರು, ಸುರಸುಂದರಿಯರು, ಮದನಿಕೆಯರು, ಅಪ್ಸರೆಯರು ಅಂತೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಅವ್ರನ್ನೇ ಕರೆದಿರ್ತಕ್ಕಂಥದ್ದು. ಅದನ್ನು ನಾವು ನೋಡ್ತೀವಿ. ಅದನ್ನು ಅವರು ಭಾವಲೋಕ ಅಂತ ಹೇಳ್ತಾರೆ. ಅಲ್ಲಿ ರಸಭಾವಗಳಿಗೆ ಅವಕಾಶವಾಗುವಂಥ ಬೇರೆ ಬೇರೆ ವಿಗ್ರಹಗಳೆಲ್ಲ ಇವೆ. ಇವೊಂದೊಂದಕ್ಕೂ ಡಿ ವಿ ಜಿಯವರು ಈ ಭಾವವನ್ನು ಅವರೇ ಮೊದಲಿಗೆ ವ್ಯಕ್ತಪಡಿಸಿದ್ದು. ಒಂದೊಂದು ಹೆಸರನ್ನು ಕೊಡ್ತಾರೆ, ಬಹಳ ಚೆನ್ನಾಗಿರುವಂಥ ಹೆಸರುಗಳನ್ನು ಕೊಡ್ತಾರೆ. ಮೊದಲಿಗೆ ಇಲ್ಲಿ ಆರಂಭದಲ್ಲಿ ಆ ಕಪ್ಪೆ ಚೆನ್ನಿಗರಾಯನ ಪಕ್ಕದಲ್ಲಿ ಆ ಫೋಟೋ, ಪುಸ್ತಕ ಪೂರ್ತಿ ಬಹಳ ಒಳ್ಳೆಯ ಫೋಟೋಗಳಿಂದ ಇದ್ದಾರೆ. ಫೋಟೋ ಪಕ್ಕದಲ್ಲಿ ಆರಭಿರಾಗದಲ್ಲಿ ಆದಿತಾಳದಲ್ಲಿ ಹಾಡಬೇಕಾದದ್ದು ಅಂತ ಶ್ರೀಚನ್ನ ಕೇಶವ ಕೊಟ್ಟಿದ್ದಾರೆ. ಅದರ ಒಂದು ರಚನೆಯ ಬಿಕ್ಕಟ್ಟನ್ನು ಗಮನಿಸಿದ್ರೆ ಸಾಕು, ನಮಗೆ ಗೊತ್ತಾಗುತ್ತೆ ಏನು ಸೊಗಸನ್ನು ಅವರು ತಂದಿದ್ದಾರೆ, ಅದರ ಅರ್ಥ ಗಾಂಭೀರ್ಯ ಎಂಥದ್ದು ಅಂತ. ಇದನ್ನು ಅನೇಕರು ಹಾಡಿದ್ದಾರೆ. ಅಂತಃಪುರಿ ಗೀತೆಗಳನ್ನಂತೂ ಎಷ್ಟೆಷ್ಟೋ ಜನ ಹಾಡಿದ್ದಾರೆ. ನನಗೆ ವ್ಯಕ್ತಿಗತವಾಗಿ ತುಂಬ ಇಷ್ಟವಾಗಿರೋದು ನಮ್ಮ ಸಂಗೀತ ವಿದ್ಯಾನಿಧಿ ಶ್ರೀಯುತ ಎಸ್ ಶಂಕರ್ ಅವರು ಹಾಡಿರುವಂಥದ್ದು. ಅವರಿಗೆ ಡಿ ವಿ ಜಿಯವರ ಈ ರಚನೆಗಳ ಸೊಗಸನ್ನು, ಡಿ ವಿ ಜಿಯವರ ಹೃದಯವನ್ನು ಅರಿತು ಅವರಿಗೆ ತಿಳಿ ಹೇಳಿಸಬಲ್ಲಂಥ ಇಬ್ಬರು ಡಿ ವಿ ಜಿಯವರ ಪ್ರೀಶಿಷ್ಯರೇ ಒದಗಿ ಬಂದರು. ಒಬ್ಬರಂತೂ ಟಿ ಎನ್ ಪದ್ಮನಾಭನ್, ಬಹುಕಾಲದ ವಿದ್ವನ್ ಮಿತ್ರರು. ಮತ್ತೊಬ್ಬರು ಅದೇ ರೀತಿಯಾಗಿದ್ದಂಥ ಡಿ ಆರ್ ವೆಂಕಟರಮಣನವರು. ಇವರಿಬ್ಬರು ಈಗ ಕೀರ್ತಿಶೇಷರೇ, ಪುಣ್ಯಾತ್ಮರು. ಆ ಮೂಲಕವಾಗಿ ವೆಂಕಟರಮಣನವರು ಇವರೆಲ್ಲ ಸೇರಿ ಮೊದಲಿಗೆ ಒಂದು ಕ್ಯಾಸೆಟ್ನು ತಂದರು. ಆಮೇಲೆ ಎಸ್ ಶಂಕರ್ ಅವರು ಪ್ರತ್ಯೇಕವಾಗಿ 2 CD ಈಚೆಗೆ ತಂದಿದ್ದಾರೆ. ತುಂಬ ಸೊಗಸಾದ ಒಂದು ರೆಂಡಿಷನ್. ಅದು ಅಷ್ಟಮಟ್ಟಿಗಿನ ಸಂಗೀತ, ಸಾಹಿತ್ಯದ ಸಾಮರಸ್ಯ. ಮತ್ತು ಇನ್ನೆಷ್ಟೋ ಜನ ಅಂತಃಪುರ ಗೀತೆಗಳಲ್ಲಿ ಪ್ರಯತ್ನಪಟ್ಟರು, ಆದರೂ ಎಲ್ಲೋ ಒಂದು ಹೆಚ್ಚು ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ನನಗೆ ಶಂಕರ್ ಅವರಲ್ಲಿ ತುಂಬ ಸೊಗಸಾದ ಆ ಸಾಮರಸ್ಯವನ್ನು, ಹದವನ್ನು ಕಂಡಿದ್ದೀನಿ.
ಮತ್ತು ತುಂಬ ಜನ ನರ್ತನವನ್ನು ಮಾಡಿದ್ದಾರೆ. ಕೌಶಿಕರ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಕೌಶಿಕರು ಅಂತಃಪುರ ಗೀತೆಗಳನ್ನು ರಂಗಸ್ಥಳಕ್ಕೆ ತಂದಿದ್ದರು. ಅವರ ಶಿಷ್ಯರು ಕೂಡ ಪ್ರಯತ್ನಪಟ್ಟರು. ಮತ್ತು ನಮ್ಮ ಮೈಸೂರು ಶೈಲಿಯ ವೆಂಕಟಲಕ್ಷ್ಮನವರ ಶಿಷ್ಯರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಲಲಿತಾ ಶ್ರೀನಿವಾಸನ್ ಅವರು ಕೂಡ ಸಾಕಷ್ಟು ಅದನ್ನು ಪ್ರಚಾರ ಮಾಡಿದ್ರು. ಮತ್ತು ಇನ್ನು ಹಲವರು ಮಾಡ್ತಾ ಬಂದಿದ್ದಾರೆ. ಇರಲಿ, ಇಲ್ಲಿ ಕೆಲವರು ಅಂತಃಪುರ ಗೀತದ ಈ ರಚನೆಗಳಿಗೆ ರಾಗವನ್ನು ಬದಲಾಯಿಸ್ತಾ ಇದ್ದರು. ಆದರೆ ಡಿ ವಿ ಜಿಯವರು ಅದನ್ನು ಒಪ್ತಾ ಇರಲಿಲ್ವಂತೆ. ಆ ಕೃತಿಗಳ ಭಾವವನ್ನೇ ನೋಡಿಕೊಂಡು ಹಾಕಿರೋದು, ಅದನ್ನು ದಯವಿಟ್ಟು ಹಾಡಿ ಅಂತ. ರಾಜಮ್ಮ ಕೇಶವಮೂರ್ತಿಯವರು ಒಮ್ಮೆ ನನಗೆ ಹೇಳಿದರು, ಡಿ ವಿ ಜಿಯವರು ಇದ್ದಾಗ ಅವ್ರ ಮುಂದೆ ಇವರು ಹಾಡಿದಾಗ ಹಾಡು ಚೆನ್ನಾಗಿದೆಯಮ್ಮ, ರಾಗ ಯಾಕೆ ಬದಲಾಯಿಸಿದ್ರಿ ಅಂತಂದ್ರಂತೆ. ಈ ಶ್ರೀಚನ್ನ ಕೇಶವನ ನಾನು ಮೊದಲಿಗೆ ಕೇಳಿದ್ದು ಅಮರ್ನಾಥ್ ಕ್ಯಾಸೆಟ್ನವರು ತಂದ ಮೊದಲನೆಯ ಕ್ಯಾಸೆಟ್ಟೇ ಅದಾಗಿತ್ತು. ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರ ಇಂಟ್ರೊಡಕ್ಷನ್ನಿಂದ ಮಾಡಿದ್ದರು. ಎಮ್ ಎಸ್ ಶೀಲಾ ಅವರೆಲ್ಲ ಹಾಡಿದರು ತೆಲಂಗ ರಾಗದಲ್ಲಿ. ಶ್ರೀ ಚನ್ನ ಕೇಶವ ಶೃಂಗಾರ ಭಾವ, ಶ್ರೀ ಚನ್ನ ಕೇಶವ ಶೃಂಗಾರ ಭಾವ ಅಂತ ಹೀಗೆ ಹೋಗ್ತಾ ಇತ್ತು. ನನಗಿನ್ನೂ ಸೊಗಸಾಗಿ ಜ್ಞಾಪಕ ಇದೆ. ಬಿ ವಿ ಕೆ ಶಾಸ್ತ್ರಿ ಅವರು ಆ್ಯಸ್ ದೋ ಕೇಶವ ವೇರಿಂಗ್ ಪೈಜಾಮಾ ಆ್ಯಂಡ್ ಕುರ್ತಾ ಇಟ್ ಸೀಮ್ಡ್ ಅಂತ ಹೇಳಿಬಿಟ್ಟು ಡೆಕ್ಕನ್ ಹೆರಾಲ್ಡಲ್ಲಿ ರಿವ್ಯೂ ಮಾಡಿದರು. ಅಪ್ಪಟ ಉತ್ತರಾಹ ರಾಗವನ್ನು, ಠುಮ್ರಿ ಪ್ರಕಾರದ ರಾಗವನ್ನು ಬಳಸ್ಕೊಳ್ಬೇಕಿರಲಿಲ್ಲ ಅಂತ. ಚೆನ್ನಾಗಿದೆ. ಆದರೆ ನನಗೆ ನಿಜವಾದ ಸ್ವಾರಸ್ಯ ಗೊತ್ತಾಗಿದ್ದು ಆರಭಿ ರಾಗದಲ್ಲಿ ಹಾಡಿಕೊಂಡಾಗ ಬರುವಂಥದ್ದು. ಅದನ್ನು ಶಂಕರ್ ಅವರು ಹಾಡಿದ್ದಾರೆ. ಈಶಾ ವಿಶ್ವಾದ್ಭುತ ಚಿತ್ರ ವಿಲಾಸ, ಲಾಸೋಜ್ವಲ ರೂಪ ವಿಕಾಸ, ಚಿದ್ಭಾಸ ಪೋಷಿಸಿ ಮಧುರಾವೇಶಂಗಳ ಸಂತೋಷಿ ಪರಸಿಕಾಗ್ರೇಸರ ವೇಷ, ಶ್ರೀ ಚನ್ನಕೇಶವ ಶೃಂಗಾರ ಭಾವ ಶ್ರೀ. ಈ ಆ ಸಂಗತಿ ಆರಭಿಯ ಜೀವ ಸಂಚಾರ, ರಿಷಭದ ಕಂಪನ ಅಲ್ಲಿ ಬರಬೇಕು. ಸನಿದ ಪ ಮಗರಿ ಸ ಅಂತ ಬರುತ್ತಲ್ಲ, ಆ ಥರ ಬಂದಾಗ ಬರುತ್ತೆ. ಸ್ವಾಮಿ ಬ್ರಹ್ಮಾಂಡ ವರ್ತನ ನೇಮಿ, ಸಂಸಾರ ತಾಪ ಶಮ ಭೂಮಿ ಸುಪ್ರೇಮಿ, ರಾಮಣೀಯತಾ ಸಾಮ್ರಾಜ್ಯಾಧಿಪ ಕಾಮರೂಪ ಸರ್ವಾಂತರ್ಯಾಮಿ, ಶ್ರೀ ಚನ್ನಕೇಶವ ಶೃಂಗಾರ ಭಾವ, ಸೌಮ್ಯ ನಾಯಕಿ ಸ್ನೇಹ ಮಹೋತ್ಸವ, ಸೌಂದರ್ಯಾರ್ಣವ ಕರುಣಿಸೋ ದೇವ. ಅಷ್ಟು ಚೆನ್ನಾಗಿ ಮಧ್ಯಮ ಕಾಲದಲ್ಲಿ ಹೋಗುತ್ತೆ. ಉಸಿರು ಹಿಡಿದು ಹಾಡಬೇಕಾಗುತ್ತೆ. ನನ್ನಂಥವನ ಕೈಯಲ್ಲಿ ಆಗುವಂಥದ್ದಲ್ಲ. ಕೇವಲ ಅದರ ಗತಿ ಸೌಂದರ್ಯ ಏನು ಅಂತ ತೋರಿಸುವ ಪ್ರಯತ್ನ ಮಾಡಿದ್ದೀನಿ. ದೇವಾಸುರ ನರಹೃದ್ಭಾವ. ದೇವ ಅಂತಂದ ಮೇಲೆ ಒಂದು ಪಾಜು. ದೇವಾಸುರ ನರಹೃದ್ಭಾವ, ಭಾವಾತೀತ ಪ್ರಭಾವ, ಸುಖರಾವ. ಆ ಚೆನ್ನಾದ ರೀತಿಯಲ್ಲಿ ಅನುಪ್ರಾಸಗಳು. ದೇವಾಸುರ ನರಹೃದ್ಭಾವ, ಭಾವಾತೀತ ಪ್ರಭಾವ, ಸುಖರಾವ. ದೇವಾಸುರ ನರಹೃದ್ಭಾವ, ಹೃದ್ಭಾವ, ಭಾವಾತೀತ ಪ್ರಭಾವ, ಸುಖರಾವ. ಒಂದೊಂದು ಪಾದಕ್ಕೆ 3 ಪ್ರಾಸಗಳು. ಮತ್ತೆಲ್ಲ ಎಳೆಯುವಂತೇವೆ, ಸ್ವರಾಂತವಾಗಿ ಮುಗಿಯುತ್ತವೆ. ಹಾಗಾಗಿ ರಾಗಭಾವಕ್ಕೆ ಅಲ್ಲಿ ವಿಸ್ತಾರ ಮಾಡ್ಕೊಳ್ಬೋದು. ಜೀವಸಂಗ ಸಂಮೋಹನ ವೈಭವ ಲಾವಣ್ಯಾಮೃತ ಘನ ಸ್ವಭಾವ. ಇಲ್ಲಿ ನೋಡಿ, ದೇವಾಸುರ ನರ ಹೃದ್ಭಾವ ಅಂತ ತೋಂ ತೋಂ ತಕಧೀಂ 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 ತೋಂ ಅಂತ ದೇವ ನಾನ ಆ 2 ಗುರುಗಳು. ದೇವಾಸುರನರ ತೋಂ ತಕ ತೋಂ ತೋಂ ಧೀಂ ತೋಂ ತೋಂ ತಕ ತಕಧಿಮಿ ತೋಂ ತೋಂ, ದೇವಾಸುರನರ ಹೃದ್ಭಾವ ಅಂತ ಶುಷ್ಕಾಕ್ಷರಗಳು ಹೇಳಿಕೊಂಡಾಗ 4 ಅಕ್ಷರಗಳ ಚತುರಶ್ರದಲ್ಲಿ ಹೋದರೆ ಜೀವಸಂಗ ಸಂಮೋಹನ ವೈಭವ ತೋಂ ತಧೀಂ ತತ್ ತೋಂ ತಧೀಂ ತತಕ ಜೀವಸಂಗಸಂ ತೋಂ ತೋಂ ತ ತೋಂ ತ ತೋಂ ತಧೀಂ ಜೀವಸಂಗಸಂ. 3 ಐದುಗಳಂತೆ ಮಾಡ್ತಾರೆ. ಅಂದರೆ ಸಂತುಲಿತ ಮಧ್ಯಾವರ್ತ ಗತಿ ಅಂತ ಕರಿತೀವಿ ಛಂದಸ್ನಲ್ಲಿ. 4 + 4 8 5 + 3 ಅಥವಾ 3 + 5 ಅಂತ ಮಾಡುವಂಥದ್ದು. ಜೀವ ಸಂಘ ಸಂಮೋಹನ ವೈಭವ ಮತ್ತಲ್ಲಿಗೆ ಸಮಾನವಾಗಿ ಬಂತು. ಮೋಹನ ವೈಭವ ತೋಂ ತಕ ಧೀಂ ತಕ ಲಾವಣ್ಯಾಮೃತ ಘನ ಸ್ವಭಾವ. ಅದರ ಅರ್ಥವೂ ಅಷ್ಟೇ ಚೆನ್ನಾಗಿದೆ. ಜೀವಸಂಘವನ್ನು ಸಂಮೋಹನ ಮಾಡುವ ವೈಭವ ಉಳ್ಳವನೇ ಲಾವಣ್ಯ ಅಮೃತದ ಘನ ಸ್ವಭಾವ ಅಂತ. ಲಾವಣ್ಯಾಮೃತ ದ್ರವ. ಯು ಆರ್ ದಿ ಕ್ವಾಲಿಟಿ ಆಫ್ ಸಾಲಿಡ್ ಇನ್ ಎ ಲಿಕ್ವಿಡ್ ಅಂತ. ಅಂದರೆ ದ್ರವದ ಭಾವ ಅಧೋಗತಿ, ಘನದ ಭಾವ ಸ್ಥಿರಗತಿ. ಸತ್ವಗುಣದ ಲಕ್ಷಣ ಸ್ಥಿರತೆ, ರಜೋಗುಣದ ಲಕ್ಷಣ ಚಲನೆ, ತಮೋಗುಣದ ಲಕ್ಷಣ ಅಧೋಗತಿಯ ಸ್ಥಿತಿ.
ನೀನು ರಜಸ್ತಮೋ ಗುಣಗಳಿಂದ ರೂಷಿತನಲ್ಲದ ಸತ್ವೈಕ ಘನ ಪ್ರಜ್ಞಾನ ಘನ ಅಂತ ತೋರ್ಪಡಿಸುವಂತೆ ಸೌಂದರ್ಯ ಅನ್ನುವಾಗಲೇ ಇಟ್ ಈಸ್ ಸೆನ್ಶುವಲ್ ಅಂತ ಬರುತ್ತೆ. ಇಸ್ ಇಟ್ ಸಿನ್ಫುಲ್? ಸೆನ್ಶುವಲ್ ಅನ್ನೋದು ಸಿನ್ಫುಲ್ ಅಲ್ಲ. ಅದು ಭಗವದ್ವೈಷಯಿಕವಾದಾಗ, ರಸಸ್ವರೂಪವಾದಾಗ ಸಬ್ಲಿಮಿಟಿಗೆ ಬಂದುಬಿಡುತ್ತೆ, ಅದು ಉನ್ನತೋನ್ನತವಾಗುತ್ತೆ. ಆ ಕಾರಣದಿಂದ ಲಾವಣ್ಯಾಮೃತವಾದ ಘನ ಸ್ವಭಾವನಾಗಿದ್ದೀಯಾ ಅಂತ. ಈಶಾ ಎಲ್ಲರ ಮೇಲೆ ಅಧಿಕಾರ ಇರುವಂಥವನು. ವಿಶ್ವಾದ್ಭುತ ಚಿತ್ರ ವಿಲಾಸ, ವಿಶ್ವದ ಅದ್ಭುತ ಚಿತ್ರದ ವಿಲಾಸ ನಿನ್ನದು. ಈ ಜಗತ್ತೆಲ್ಲ ನಿನ್ನ ವೈಭವ. ನಮಸ್ತ್ರೈಲೋಕ್ಯ ನಿರ್ಮಾಣ ಕವಯೇ ಶಂಭವೇ ಯತಃ ಪ್ರತಿಕ್ಷಣಂ ಜಗನ್ನಾಟ್ಯ ಪ್ರಯೋಗ ರಸಿಕೋ ಜನಃ ಅಂತ ಭಟ್ಟನಾಯಕ ಹೇಳ್ತಾನಲ್ಲ ಹೃದಯ ದರ್ಪಣದಲ್ಲಿ. ಜಗನ್ನಾಟ್ಯ ಪ್ರಯೋಗ ರಸಿಕನಾದಂಥವನು ಅವನು. ಅಷ್ಟು ಮಾತ್ರವಲ್ಲದೆ ಅವನು ಚರಾಚರ ಚರಿತ್ರಸ್ಯ ಚಿತ್ರಭಿತ್ತಿ, ಎಲ್ಲ ಚರಾಚರ ಚರಿತ್ರದ ಚಿತ್ರಭಿತ್ತಿಯೇ ಆಗಿರ್ತಕ್ಕಂಥವನು. ಈಸ್ ದ ಕ್ಯಾನ್ವಾಸ್ ಟು ಆಲ್ ದಿಸ್ ವಂಡರ್ಫುಲ್ ಪೇಂಟಿಂಗ್ ಆಫ್ ದಿ ಇವೆಂಟ್ಫುಲ್ ವರ್ಲ್ಡ್ ಆ ಥರ ಇರುವಂಥವನು. ಹಾಗಿರುವ ನೀನು ಲಾಸೋಜ್ವಲ ರೂಪ, ಲಾಸ ನೃತ್ಯದ ರಮಣೀಯವಾದ ಉಜ್ವಲ ರೂಪ, ಉಜ್ವಲ ಅನ್ನೋದಕ್ಕೆ ಶೃಂಗಾರ ಅಂತ ಒಂದು ಅರ್ಥ ಇದೆ. ರಮಣೀಯವಾದ ಶೃಂಗಾರದ ರೂಪವನ್ನು ವಿಕಸನ ಮಾಡುವಂಥವನು. ಹಾಗಿದ್ದರೂ ಚಿತ್ತಿನಲ್ಲಿ ಜ್ಞಾನದಲ್ಲಿ ಭಾಸವಾಗಿ ಬೆಳಕಾಗಿ ತೋರುವಂಥವನು. ನೀನು ಪೋಷಿಸಿ ಮಧುರಾವೇಶಗಳ, ಇಟ್ ಈಸ್ ಅನ್ ಎಕ್ಸ್ಟ್ರಸಿ ಆಫ್ ಸ್ವೀಟ್ನೆಸ್, ನಾಟ್ ಆಫ್ ಸ್ಯಾಡ್ನೆಸ್, ನಾಟ್ ಆಫ್ ಬಿಟರ್ನೆಸ್. ಮಧುರಾವೇಶ, ಈ ಫ್ರೇಸನ್ನು ಡಿ ವಿ ಜಿಯವರೇ ಬಳಸಿದ್ದು, ಇನ್ಯಾರೂ ಬಳಸಿಲ್ಲ. ಮಧುರ ವೇದನೆ ಅಂತ ಹೇಳ್ತಾರಲ್ಲ, ಆ ತರಹ ಇದು ಮಧುರಾವೇಶ. ಅಂದರೆ ಒರಟಾದದ್ದಲ್ಲ, ವೆರಿ ಡೆಲಿಕೇಟ್ ಆ್ಯಂಡ್ ಟೆಂಡರ್, ಆ ಥರ ಇರುವಂಥ ಪೋಷಿಸಿ ಮಧುರಾವೇಶಗಳಿದು ಪರಮ ಶೃಂಗಾರಮಯವಾದ ಕಾವ್ಯ. ಸಂತೋಷಿಪ ರಸಿಕಾಗ್ರೇಸರ ವೇಷ, ರಸಿಕಾಗ್ರರ ವೇಷ, ರಸಿಕಾಗ್ರಣಿಯ ವೇಷ ತೊಟ್ಟಂಥವನು. ಅವರು ತಮ್ಮ ಕ್ಷೇತ್ರಯ್ಯನ ಬಗ್ಗೆ ಬರೆದಿರುವ ಲೇಖನದಲ್ಲಿ ಹೇಳ್ತಾರಲ್ಲ, ಮೂವ ಅನ್ನುವ ಹಳ್ಳಿಯಲ್ಲಿ ಹುಟ್ಟಿದವನು ಕ್ಷೇತ್ರಯ್ಯ, ಅದರ ಅಧಿದೇವತೆ ಗೋಪಾಲಸ್ವಾಮಿ, ಮೂವ ಗೋಪಾಲ. ಆ ಊರಿಗೆ ಮಾರುತಿಯೋ ಮಾರಮ್ಮನೋ ವಿನಾಯಕನೋ ವೀರಭದ್ರನೋ ದೇವತೆಯಾಗಿದ್ದರೆ ಇಂಥ ರಸಮಯವಾದ ರಚನೆಗಳು ಬರ್ತಾ ಇದ್ವ, ಗೋಪಾಲಕೃಷ್ಣ ಆಗಿದ್ದರಿಂದ ಬಂತು ಅಂತಾರೆ. ಹಾಗೆ ರಸಿಕಾಗ್ರೇಸನಾದ ಆಕಾರ ತಾಳಿದ್ದಾನೆ. ಹೇಳ್ತಾನಲ್ಲ ಲೀಲಾಶುಕ, ಹೇಳ್ತಾನಲ್ಲ, ಭಕ್ತಿಸ್ತ್ವಯಿ ಸ್ಥಿರತೆಯ ಭಗವನ್ ಯದಿ ಸ್ಯಾತ್ ದೈವೇನ ನಃ ಫಲಿತ ದಿವ್ಯ ಕಿಶೋರ ವೇಷೆ ಮುಕ್ತಿ ಸ್ವಯಂ ಮುಕುಲಿತಾಂಜಲಿ ಸೇವತೆ ಸ್ಮಾನ್ ಧರ್ಮಾರ್ಥಕಾಮ ನಿವಹ ಸಮಯ ಪ್ರತೀಕ್ಷಾ. ನಿನ್ನಲ್ಲಿ ಭಕ್ತಿಯನ್ನು ನಾವು ನೆಲೆ ಮಾಡೋದಕ್ಕೆ ಆದರೆ, ಯದಿ ಭಕ್ತಿ ಸ್ಥಿರತೆಯ ಭಗವನ್ ಸ್ಯಾತ್, ಯಾಕೆ ಸಾಧ್ಯ? ಬೈ ಫಾರ್ಚೂನ್, ಬೈ ಗ್ರೇಸ್, ಬೈ ಲಕ್, ಬೈ ಚಾನ್ಸ್, ದೈವೇನ, ದಿವ್ಯ ಕಿಶೋರ ವೇಷ. ನಾವು ಮನಸ್ಸಿಗೆ ಕಷ್ಟ ಕೊಡದೆ ಏಕಾಗ್ರವಾಗಿ ಒಂದು ಕಡೆಗೆ ಅದನ್ನು ಇಡುವಕ್ಕೆ ಅನುಕೂಲವಾದಂಥ ರೂಪ ನಿನ್ನದಾಗಿಬಿಟ್ಟಿದೆ. ಶೃಂಗಾರ ರಸಸರ್ವಸ್ವ, ಅತ್ಯಂತ ಆಕರ್ಷಕ. ತತ್ಸತ್ಯಂ ರಮಣೀಯತಾ ಪ್ರಣತಿ ಸ್ವಯೇವ ಪಾರಂಗತ. ದ ಪಿನಕಲ್ ಆಫ್ ಬ್ಯೂಟಿ ಆ್ಯಂಡ್ ಪಿನಕಲ್ ಆಫ್ ಮಾರ್ವೆಲ್ ಅದು ಇರುವಂಥದ್ದು ನಿನ್ನಲ್ಲಿ. ಹಾಗಿರುವುದರಿಂದ ಮುಕ್ತಿ ಸ್ವಯಂ ಮುಕುಲಿತಾಂಜಲಿ ಸೇವತೆ ಸ್ಮಾನ್, ಮುಕ್ತಿಯೇ ಕೈ ಜೋಡಿಸ್ಕೊಂಡು ನಮ್ಮ ಮನೆ ಬಾಗಿಲಲ್ಲಿ ನಿಂತುಕೊಳ್ಳುತ್ತೆ. ಇನ್ನು ಧರ್ಮಾರ್ಥ ಕಾಮ ನಿವಹ ಸಮಯ ಪ್ರತೀಕ್ಷಾ, ಧರ್ಮಾರ್ಥ ಕಾಮಾದಿ ಪುರುಷಾರ್ಥಗಳು ನಮಗೆ ಅಪಾಯಿಂಟ್ಮೆಂಟ್ ಎಷ್ಟು ವರ್ಷ ಆದಮೇಲೆ ಕೊಡ್ತೀರಾ ಅಂತ ವಿಸಿಟಿಂಗ್ ಕಾರ್ಡ್ ಕಳಿಸ್ತಾ ಇರ್ತವೆ ಅಂತ. ಈ ತರಹ ಆ ರಸಿಕಾಗ್ರೇಸರ ಅನ್ನುವುದು ಆ ಕೇಶವ ಅನ್ನುವುದನ್ನು ತೋರ್ಪಡಿಸ್ತಾರೆ. ಮತ್ತು ಸ್ವಾಮಿ ಬ್ರಹ್ಮಾಂಡಾವರ್ತನ ನೇಮಿ, ಈ ಬ್ರಹ್ಮಾಂಡವನ್ನು ಆವರ್ತನೆ ಮಾಡುವ ನೇಮಿ. ಯು ಆರ್ ದಿ ರಿಮ್ ಆಫ್ ದಿ ಯೂನಿವರ್ಸಲ್ ವೀಲ್ ಅಂತ, ವೀಲ್ ಆಫ್ ಯೂನಿವರ್ಸ್, ಈ ವಿಶ್ವ ಚಕ್ರದ ಪರಿಧಿ ನೀನು ಅಂತ ನೇಮಿ. ಅಂದರೆ ಅವನು ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶತ್ ಅನ್ನೋದು ಸತ್ಯ, ಈಶಾವಾಸ್ಯ ಅನ್ನೋದು ಸತ್ಯ. ಅವನೊಳಗೆ ಎಲ್ಲವೂ ಇದೆ, ಅವನು ಎಲ್ಲದರೊಳಗೂ ಇದ್ದಾನೆ. ಈ ರೀತಿ ಇರುವಾಗ ಆ ಬ್ರಹ್ಮಾಂಡಾವರ್ತನ ನೇಮಿ ಎನ್ನುವಲ್ಲೇನೆ ಒಂದು ಚಕ್ರದಲ್ಲಿ ಕೇಂದ್ರದಲ್ಲಿ, ಅದನ್ನು ಕುಂಭ ಅಂತ ಕರಿತೀವಿ, ಅದನ್ನು ಹೃದಯದ ನಾಭಿ ಅಂತಲೂ ಕರಿತೀವಿ. ಆ ಹಬ್ ಅಂತ ಇದೆಯಲ್ಲ, ಅಲ್ಲಿ ಎಷ್ಟು ಮೂಮೆಂಟ್ ಇರುತ್ತೆ ಅಷ್ಟು ಮಟ್ಟಿನ ಮೂಮೆಂಟು ಹೊರಗಡೆಗೆ ರಿಮ್ಮಲ್ಲಿರೋದಿಲ್ಲ. ಅದು ದೂರ ಇರೋದ್ರಿಂದ ಅದರ ಚಲನೆ ರಿಲೇಟಿವ್ ಆಗಿ ಕಡಿಮೆ ಇರುತ್ತೆ. ಅಂದರೆ ದಿ ಕ್ಲಾಕ್ ಆಫ್ ಗಾಡ್ ಈಸ್ ವೆರಿ ಸ್ಲೋ. ಅವನು ನಿಧಾನಕ್ಕೆ ನೋಡ್ಕೊಳ್ತಾನೆ, ಎಲ್ಲವನ್ನು ಆವರಿಸಿಕೊಂಡಿರ್ತಾನೆ. ಹಾಗಾಗಿ ನಮ್ಮ ಕಾಲ ಅತ್ಯಲ್ಪ ಅವನದರ ಮುಂದೆ, ಅವನದು ಕಾಲ ಆ ಥರ ಇರುವಂಥದ್ದು. ಮತ್ತು ಸಂಸಾರ ತಾಪ ಶಮಭೂಮಿ, ಈ ಜಗತ್ತಿನ ಸಂತಾಪವನ್ನು ಉಪಶಮನ ಮಾಡುವಂಥ ಸಮಾಧಾನದ ಶಾಂತಿಯ ಭೂಮಿ ಅಂತ. ಶಮಭೂಮಿ ಅನ್ನೋ ಶಬ್ದವೂ ಅಷ್ಟೇ. ಪಾನಭೂಮಿ ಅಂತ ಹೇಳ್ತಾರೆ ಪಡಖಾನೆಗೆ, ಶಮಭೂಮಿ ಅನ್ನೋ ಶಬ್ದ ಯಾರು ಬಳಸಿರಲಿಲ್ಲ. ಅಂಥ ಫ್ರೇಸ್ಗಳು ಡಿ ವಿ ಜಿ ಮಾಡ್ತಾರೆ. ಸುಪ್ರೇಮಿ ಯು ಆರ್ ದಿ ಲವರ್, ರಾಮಣೀಯತಾ ಸಾಮ್ರಾಜ್ಯಾಧಿಪ ಕಾಮರೂಪ ಸರ್ವಾಂತರ್ಯಾಮಿ. ಕಾಮರೂಪ ಇಷ್ಟ ಬಯಸಿದ ರೂಪ ತಳೆಯುವವನು,
ಕಾಮದೇ ರೂಪ ಆಗಿರ್ತಕ್ಕಂಥವನು ಮತ್ತು ಎಲ್ಲೆಲ್ಲೂ ಇರತಕ್ಕಂಥವನು ಅಂತ ಇದನ್ನು ಅಷ್ಟು ಪ್ರಾಸಾನುಪ್ರಾಸಗಳಿಂದ ಇಂಪನ್ನು ಮಾಡಿಕೊಡ್ತಾರೆ. ಇನ್ನು ಅವರ ಒಂದೊಂದು ಶಿಲಾಬಾಲಿಕೆಯರು ಇಟ್ಟಂಥ ಹೆಸರು ನೋಡಿ: ಮೂಕರ ಮುಗ್ಧೆ, ಕಪಿಕುಪಿತೆ, ಕೀರವಾಣಿ, ಮುರಜಾಮೋದೆ, ಮಂಜು ಕಬರಿ, ಕಪಟ ಭೈರವಿ, ಮುರಳೀಧರೆ, ಗಾನಜೀವನೆ, ಜಗನ್ಮೋಹಿನಿ, ರಸಿಕ ಶಬರಿ, ಕುಟಿಲ ಕುಂತಲೆ, ಪುಂವಿಡಂಬಿನಿ, ರಾಗಯೋಗಿನಿ, ಸ್ವರ್ಗಹಸ್ತೆ, ಕೃತಕಶೂಲಿ, ಜೈನಿಷಾದಿ, ಭಸ್ಮಮೋಹಿನಿ, ಹೀಗೆ ಒಂದೊಂದು ಹೆಸರು. ಶಕುನ ಶಾರದೆ, ಹಾವಸುಂದರಿ, ವೀಟೀಧರೆ, ಕೀಶರುಷ್ಟೆ, ಗಾಂಧರ್ವದೇವಿ, ವಿಕಟವರ್ತಿನಿ, ಪಾದಾಂಗುಳೀಯೆ, ಲಾಸೋತ್ಸವೆ, ಹೀಗೆ ಬಹಳ ಚೆನ್ನಾಗಿರೋ ಹೆಸರುಗಳನ್ನು ಕೊಟ್ಟುತ್ತಾರೆ. ಕೊಟ್ಟು ಒಂದೊಂದು ಪದ್ಯ ಬರೆದು ಆಮೇಲೆ ಆ ಒಂದು ಪದ್ಯದ ಹಿನ್ನೆಲೆಯಲ್ಲಿ ಮಾಡಿಕೊಡ್ತಾರೆ. ಪದ್ಯವನ್ನೇ ಅವರು ಆಲಾಪನೆಗೆ ಬದಲಾಗಿ ಮಾಡಬೇಕು ಅನ್ನುವಂಥದ್ದು ತೋರ್ಪಡಿಸ್ತಾರೆ. ಶುಕ ಸಂಭಾಷಿಣಿ ಹಾಸಿನಿ ಮುಕುಲಿತ ನಯನಾಭಿರಾಮೆ ಸಂಕೇತಕಮಂ ಸಕರುಣಮೇನನೋ ದೂತಿಗೆ ಪ್ರಕಟಂ ಬಡಿಸುತ್ತಲಿರ್ಪಳ್ ಇನಿಯಂಗುಸಿರಲ್ ಸಕರುಣಂ ಏನನೋ ದೂತಿಗೆ ಪ್ರಕಟಂ ಬಡಿಸುತ್ತಲಿರ್ಪಳ್ ಶುಕ ಸಂಭಾಷಿಣಿ ಅಂತ ಹಾಡಿಕೊಂಡು ಏನೇ ಶುಕ ಭಾಷಿಣಿ. ಇದನ್ನಂತೂ ವೀಣಾ ರಾಜಾರಾಯರೇನೇ ಚಿಟ್ಟೆ ಸಮೇತ ಅಚ್ಚು ಮಾಡಿಸಿದ್ದು ಕುಸುಮಾರ್ಪಣೆಯಲ್ಲಿ ನಾನು ನೋಡಿದ ನೆನಪುಂಟು. ಬಹಳ ಚೆನ್ನಾದ ಒಳ್ಳೆಯ ರಚನೆಗಳಲ್ಲಿ ಒಂದು ಬಹಳ ಜನಪ್ರಿಯವೂ ಆದಂಥದ್ದು. ಇಲ್ಲಿ ಒಂದು ಲಾಘವ ವಿನೋದ ಎಲ್ಲ ಉಂಟು. ಈ ರಚನೆಯಲ್ಲಿ ಮುದ್ರಿಕೆ ಅಂದರೆ ಕೇಶವ, ಕೇಶವೇಶ ಈ ಥರದ್ದೇನೆ. ಪರಮಾತ್ಮನೇ ಹೆಸರನ್ನು ಮುದ್ರಿಕೆಯಾಗಿ ಬಳಸ್ಕೊಂಡಿದ್ದಾರೆ. ಆದರೆ ಡಿ ವಿ ಜಿಯವ್ರದ್ದು ತಮ್ಮ ರಚನೆಗೆ ಯಾವುದೂ ಪ್ರತ್ಯೇಕ ಮುದ್ರಿಕೆ ಇಲ್ಲ. ಆ ಗಿಣಿಯ ಜೊತೆ ಮಾತಾಡ್ತಾ ಇರೋದು ಕೇಶವನ ದೇವಸ್ಥಾನದಲ್ಲಿ ಹೋದ ತಕ್ಷಣವೇ ನಮಗೆ ಬಲಗಡೆ ಕಾಣಿಸುತ್ತದೆ. ಅಲ್ಲಿ ಹೇಳ್ತಾರೆ: ಆರಾರ ತೆಗಳುತ್ತಲ ಆರಾರ ಪೊಗಳುತ್ತ ಕೀರಾಲಿ ಗುಸಿರುವೆ ಮಾರ ಅಂತರಂಗವ. ಆರಾರ ತೆಗಳುತ್ತಲಾರಾರ ಪೊಗಳುತ್ತ ಕೀರಾಳಿ ಗುಸಿರುವೆ ಮಾರಾಂತರಂಗವ. ಯಾರನ್ನ ತೆಗಳ್ತಾ ಯಾರನ್ನ ಹೊಗಳ್ತಾ? ಕೀರಾಳಿ, ಆ ಆಳಿ ಅಂತಂದರೆ ಸಖಿ. ಗಿಣಿ ಎನ್ನುವ ಸಖಿಗೆ ಏನು ಹೇಳ್ತಾ ಇದೆಯಾ ಅಂತ ಇಲ್ಲಿ ನೋಡಿ ಪ್ರಾಸ. ಆರಾರ ತೆಗಳುತ್ತ ಲಾರಾರ ಪೊಗಳುತ್ತ ಕೀರಾಲಿ ಗುಸಿರುವೆ ಮಾರ ಅಂತರಂಗವ. ಆವರ್ತಕ್ಕೆ ಪ್ರಾಸ ಇಟ್ಟಿದ್ದಾರೆ. ಆರಾರ ತೆಗಳುತ್ತ ಲಾರಾರ ಪೊಗಳುತ್ತ ಕೀರಾಳಿ ಗುಸಿರುವೆ ಮಾರಾಂತರಂಗವ ಏನೇ ಶುಕ ಭಾಷಿಣಿ ಅಂತ ರೂಪಕ ಮಾಡ್ಕೋಬೋದು. ಅಥವಾ ಏಕನ ಏನೇ ಶುಕ ಭಾಷಿಣಿ ಈ ಸುದ್ದಿ ಅಂತ ಹಾಗೆ ಮಾಡ್ಕೋಬೋದು, ಹೇಗೂ ಮಾಡ್ಕೋಬೋದು. ಏಕೆಂದರೆ 3-4 12 ಆಗುತ್ತೆ, 6-2 12 ಕೂಡ ಆಗುತ್ತೆ. ಅಲ್ಲಿ ಹೇಳ್ತಾನೆ: ವನ್ಯಪ್ರವಾಸಿಯೊಳೇಂ ನಿನ್ನ ಭಿನ್ನಾಣ ಭೂತಾಟಗಳು ಇನ್ನಾರು ಮಿಲ್ಲವೇ ಚೆನ್ನಕೇಶವನಿಗೆ ನಿನ್ನಂದ ಚಂದವ ಬಣ್ಣಿಪ್ಪ ಚತುರರು. ಇಲ್ಲಿ ವರ್ಣ ಬಂದಿದೆ ನೋಡಿ. ವನ್ಯಪ್ರವಾಸಿಯೊಳೇ ಏಂ ನಿನ್ನ ಭಿನ್ನಾಣ ಭೂತಾಟಗಳು ಅಲ್ಲಿ ಬಂತು. ಮತ್ತೆ ಮುಂದೆ ಇಡೋದಿಲ್ಲ ಆ ಥರ ವರ್ಣವನ್ನು. ಇನ್ನಾರು ಮಿಲ್ಲವೇ ಚೆನ್ನಕೇಶವನಿಗೆ ನಿನ್ನಂದ ಚಂದವ ಬಣ್ಣಿಪ್ಪ ಚತುರರು ಏನೇ ಶುಕಭಾಷಿಣಿ. ಕೆಲವರು ಎಲ್ಲಂದರೆ ಏನೇ ಶುಕಭಾಷಿಣಿ ಅಂತಾರೆ. ಶುಕ ಆಭಾಷಿಣಿಯೋ ಶುಕ ಅಭಾಷಿಣಿಯೋ. ಏನೇ ಶುಕಭಾಷಿಣಿ ಭಾನಲ್ಲಿ ಎಳ್ಕೊಂಡ್ರೆ ಆಗುತ್ತೆ. ಸುದ್ದಿ ಏನೇ ಮನೋಲಾಸಿನಿ. ವೀರ ವೈಯಾಕರಣರು ಇಲ್ಲಿ ಮನೋಲ್ಲಾಸಿನಿ ವ್ಯಾಕರಣ ದೋಷ, ಮನ ಉಲ್ಲಾಸಿನಿ ಆಗಬೇಕು, ಮನೋಲಾಸಿನಿ ಆಗಬೇಕು ಅಂತ ಅನ್ಬೋದು. ಆ ವೀರವ್ಯಾಕರಣ ವ್ರತಕ್ಕೆ ಗೇಯದಲ್ಲಿ ತುಂಬ ಮಾಡಿಕೊಳ್ಬೇಕಿಲ್ಲ. ಮತ್ತು ಲಕಾರವನ್ನು ತೆಗೆದುಬಿಟ್ರು ಮನೋಲ್ಲಾಸಿನಿ ಬಿಟ್ಟು ಮನೋಲಾಸಿನಿ ಮಾಡಿದ್ರು ಹಾಡಿಕೆಗೆ ಛಂದಸ್ಸಿಗೇನು ತೊಂದರೆ ಇಲ್ಲ, ಪರವಾಗಿಲ್ಲ, ಇರಲಿ. ಹೀಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಕ್ಷರ ಕಾಲಕ್ಕೆ ಎಳೆತ ಬೇಕು ಅಷ್ಟು ಮಾಡಿಕೊಳ್ಳುವಂಥ ಅವಕಾಶವೂ ಉಂಟು. ಸಾಹಿತ್ಯ ಜ್ಞಾನ ಚೆನ್ನಾಗಿರಬೇಕು. ಮತ್ತೆ ನೋಡಿ, ಕಾಂತಂಗದೇನು ಏಕಾಂತಂಗಳೊಸಗೆಯ ಕಾಂತೇನಿ ಕಳುಕಿ ಅಶಾಂತನನಾಗಿಪೆ. ಕಾಂತಂಗದೇನು ಏಕಾಂತಂಗಳೊಸಗೆಯ ಅಲ್ಲಿ ತೇಲಿಸ್ಕೊಂಡು ಹಾಡಬೇಕು. ಕಾಂತಂಗದೇನೋ ಏಕಾಂತಂಗಳು ಆಗೋದಿಲ್ಲ. ಏಕಾಂತಂಗಳಂತ ಹ್ರಸ್ವದಂತೆ ಕೇಳಿಸುವ, ಆದರೆ
ಸಾಹಿತ್ಯದಲ್ಲಿ ದೀರ್ಘವೇ ಆಗಿರುವಂಥ ಅಕ್ಷರವನ್ನು ಮಾಡಿ ಕಾಂತಂಗದೇನು ಏಕಾಂತಂಗಳೊಸಗೆಯ ಕಾಂತೆ ನೀ ಕಳುಹಿ ಅಶಾಂತನನಾಗಿಪೆ ಕಾಂತೆ ನೀ ಕಳುಹಿ ಅಶಾಂತನ ಕಳುಹಿ ಅಶಾಂತ ಅಂತ ಯಕಾರ ಆಗಮ ಮಾಡ್ಬೋದು ಕಳುಹಿ ಅಶಾಂತನನಾಗಿಪೆ ಅಲ್ಲಿಗೆ ಅವರೋಹಣಕ್ಕೆ ಬಂದರೆ ಚೆನ್ನ ಏನೇ ಶುಕ ಭಾಷಿಣಿ ಅಂತ ಎತ್ತುಗಡೆಯಲ್ಲಿ ಮತ್ತೆ ಏರಿಕೆಗೆ ತಗೋಬೇಕಾಗುತ್ತದೆ. ಹಾಗೆ ಅವರ ವಾಸಂತ ಕೇಳಿರತೆ ಎನ್ನುವ ವಾಸಂತಿಯಲ್ಲೂ ಅಷ್ಟೇ ವಸಂತ ರಾಗದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ರಚನೆ. ವಾಸಂತ ಕೇಳಿರತೆ ಲಲಿತೆ ರಾಸಿಕ್ಯ ದೀಕ್ಷಾವ್ರತೆ ವಾಸಂತ ಕೇಳಿರತೆ ಲಲಿತೆ ಲಲಿತೆ ಅಲ್ಲಿ ಕಂಪಿತ ಗಮಕಗಳಿಂದ ವರ್ಣ ಬರುತ್ತೆ. ರಾಸಿಕ್ಯ ದೀಕ್ಷಾವ್ರತೆ ಓವನಿತೆ ವಾಸಂತ ಕೇಳಿರತೆ ಮಾಣಿಕ್ಯ ರಾಜತ ಸೌವರ್ಣರಂಜಿತ ವೇಣು ಪ್ರಣಾಳಿಯ ಶೋಣಾಂಬುಧಾರೆಯ ವಾಸಂತ ಕೇಳಿರತೆ ಅಂತ ಅನುಪಲ್ಲವಿಯಿಂದ ಹೋಗುತ್ತೆ. ಇಲ್ಲಿ ಕೂಡ ಆ ಶಬ್ದಾಲಂಕಾರ ಮಾಣಿಕ್ಯ ರಾಜತ ಸೌವರ್ಣರಂಜಿತ ವೇಣು ಪ್ರಣಾಳಿಯ ಶೋಣಾಂಬುಧಾರೆಯ ಅವಳು ಓಕುಳಿಯನ್ನು ಎರಚ್ತಾ ಇದ್ದಾಳೆ. ಓಕುಳಿನ ಎರಚೋದಕ್ಕೆ ಆ ಪಿಚಿಕಾರಿ ಬಳಸ್ತಾರಲ್ಲ ಅದನ್ನು ವೇಣು ಪ್ರಣಾಳಿಯ ಬಂಗಾರದ ಅಲಂಕಾರ ಇರುವಂಥದ್ದು ಸೌವರ್ಣ ರಂಜಿತವಾದದ್ದು. ಶ್ರೀಗಂಧ ಕಸ್ತೂರಿಕಾ ಕೇಸರ ಪುನ್ನಾಗ ಸೌಗಂಧಿಕ ರಾಗಾಂಬು ಕುಂಕುಮ ಸೇಕೋಪಯಂತ್ರದೆ ಯಾಗಾವಭೃತವೇಂ ಚೆನ್ನಕೇಶವನಿಗೆ ವಾಸಂತ ಕೇಳಿರತ್ತೆ. ಯಾವ ಒಂದು ಸೌಂದರ್ಯ ಯಾಗದ ಅವಭೃತ ಸ್ನಾನ ಮಾಡಿಸ್ತಾ ಇದೆಯಾ ಆ ಪರಮಾತ್ಮನಿಗೆ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅಂತ ತುಂಬ ಚೆನ್ನಾದ ಸಾಹಿತ್ಯ. ಹಾಗೆಯೇ ಆ ಕೀರವಾಣಿ ರಾಗದಲ್ಲಿ ಕೀಶ ಕುಪಿತೆ ಕೀರವಾಣಿನಲ್ಲಿ ಗಿಣಿ ಜೊತೆ ಮಾತಾಡ್ತಾ ಇರೋದು ಅದು ಅಷ್ಟೇ. ಶಂಕರವರು ತುಂಬ ಚೆನ್ನಾಗಿದೆ ರಾಗದಲ್ಲಿ ಹಾಡಿದ್ದಾರೆ. ರೂಪಕ ತಾಳದಲ್ಲಿ ಒಂದು ಚೂರು ಒತ್ತಕ್ಷರಗಳಿಲ್ಲದ ಸಾಹಿತ್ಯ ನೋಡಿ, ಸುಮ್ಮನೆ ಓದಿದರೆ ಗೊತ್ತಾಗುತ್ತೆ. ವರನು ಬರುವ ನಿಂದು ನೆನೆದು ಪರಿಮಳಗಳ ತನುವಿಗೆರೆದು ಕರದಿ ವೀಳೆಯವನು ಪಿಡಿದು ನಿಂದೆಯೇನ್ ಅವನನ್ನು ಒಲಿದು ದೂರನದೇಂ ತಂದಿಹಳಿ ಕೀರವಾಣಿ ತಾಮ್ನಿನಗೆ. ಶುಕಭಾಷಿಣಿಯಲ್ಲಿ ಸಂದೇಶ ಕಳಿಸ್ಕೊಡೋದು, ಕೀರವಾಣಿಯಲ್ಲಿ ಸಂದೇಶವನ್ನು ಪಡ್ಕೊಳ್ಳೋದು. ಹೀಗೆ ಟು ಆ್ಯಂಡ್ ಫ್ರಮ್ ಎರಡೂ ರೀತಿಯಾದ ಲೆಟರ್ಸ್ದು ಉಂಟು. ರಿಸೀವಿಂಗ್ ಎಂಡ್ ಆ್ಯಂಡ್ ಸೆಂಡಿಂಗ್ ಎಂಡ್ ಎರಡೂ ಇದೆ. ದೂರನ್ನದೇಂ ತಂದಿಹಳ್ ಈ ಕೀರವಾಣಿ ತಾಮ್ನಿನಗೆ. ಯಾವ ದೂರನ್ನು ತೊಗೊಂಡು ಬಂದಿದ್ದಾಳೆ ಈ ಗಿಣಿ ಹೇಳು. ಮಾರನದೇಂ ರಾಯಸವೇ, ಮನ್ಮಥನದೇನಾದ್ರು ಸರ್ಕ್ಯುಲರ, ಮನ್ಮಥನದೇನಾದರೂ ಕೋರ್ಟ್ ಸಮನ್ನ. ಶಾರಿಕೆಯ ಕಥೆಯದೇನೆ, ಗಿಣಿಯ ಕಥೆ ಯಾವುದು? ಇಲ್ಲಿ ವರನು ಬರುವ ನಿಂದು ನೆನೆದು ಲಕ್ಷಣವಾಗಿ ಮೂರು ಮಾತ್ರೆಗಳು ತಕ್ಕಿಟ 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 ಸರ್ವಲಘು. ಪರಿಮಳಗಳ ತನುವಿಗೆರೆದು ಇಲ್ಲಿ ನೋಡಿ ತಕ ಧಿಮಿ ತಕ ಜಣು ಅಥವಾ ತಕಧಿಮಿ ತಕಧಿಮಿ ಜಣು. ವರನು ಬರುವ ನಿಂದು ನೆನೆದು ಪರಿಮಳಗಳ ತನುವಿಗೆರೆದು. ಇದನ್ನು ನೋಡಿ ಪರಿಮಳಗಳ ತನುವಿಗೆರೆದು ಅಂತಲ್ಲ, ಪರಿಮಳಗಳ ತನುವಿಗೆರೆದು ಅಂತ ಹಾಗೆ ಓದ್ಕೋಬೇಕು. ಪರಿಮಳಗಳ ಅಂತ ಯತಿಚ್ಛೇದ ಮಾಡಬಾರ್ದು. ಇದು ಸಂತುಲಿತ ಧೃತಾವರ್ತ ಗತಿ ಅಂತ ಕರೀತಾರೆ. ಕರದಿ ವೀಳೆಯವನು ಪಿಡಿದು ಅಲ್ಲಿ ಮತ್ತೆ ತ್ರಿಶಗತಿ ತಕಿಟ ತೋಂತ ತಕಿಟ ತಕಿಟ ಅಂತ ಒಂದು ಮಾತ್ರ ಗುರುಬದಿ ತಕಿಟ ತೋಂ ಅಲ್ಲಿ ಬಂದಿದೆ. ನಿಂದಿಹೆಯೇನ್ ಅವನೊಳೊಲಿದು ನಿಂದಿಹೆಯೇನ್ ತೋಂ ತಕ ಧಿಮಿ ತೋಂ ತಕ ಝಣು ನಿಂದಿಹೆಯೇನ್ ಅವನೊಳೊಲಿದು ಅಂತ ಹಾಗೆ ಮತ್ತೆ ರೂಪಕ ತಾಳಕ್ಕೆ ಬರ್ತಾರೆ. ತ್ರಿಶ್ರಗತಿ ಆದಿತಾಳಕ್ಕೂ ರೂಪಕಕ್ಕೂ ಇರುವಂಥ ವ್ಯತ್ಯಾಸ ಇದೇನೆ. ರೂಪಕದಲ್ಲಿ 6 ಮಾತ್ರೆಗಳ ಅಖಂಡತ್ವವನ್ನು ವಿಶೇಷವಾದ ರೀತಿಯಲ್ಲಿ ಯತಿಸ್ಥಾನ ಮೇಂಟೈನ್ ಮಾಡೋದ್ರಿಂದ ಕಾಪಾಡಿಕೊಳ್ಳೋದಾದರೆ, ತ್ರಿಶ್ರಗತಿಯಲ್ಲಿ 3 ಸಹಜವಾಗಿ ಓಡ್ಕೊಂಡು ಬಿಡುವಂಥದ್ದಾಗಿದೆ. ಅದೆಲ್ಲ ಇವರು ಗಮನಿಸಿಕೊಂಡಿದ್ದಾರೆ. ಮತ್ತು ಅದಕ್ಕೋಸ್ಕರವಾಗಿ ದೇವರಮ್ಯ ಅಂತ ಒಂದು ಛಂದಸ್ಸು, ಆ ಛಂದಸ್ಸಿನಲ್ಲಿ ಅವರು ಕೀರೋಕ್ತಿಯಳಾವುದನು ಸ್ವಾರಸ್ಯವ ಕಾಣುತ್ತಲಿ ಚಾರುಪ್ರಭೆ ವಲ್ಲಭನನ್ ಸಾರಿರ್ಪಳ್ ಮಾನಸದೊಳ್ಳಂತ ಅದಕ್ಕೆ ಮೊದಲಷ್ಟು ಕೊಡುವ ಪದ್ಯದಲ್ಲೂ ಆ ತಾಳವನ್ನೇ ತೋರಿಸಿದ್ದಾರೆ. ಇನ್ನು ಕಪಿಕುಪಿತೆ ಅಂತ ಮಂಗನೊಂದು ಸೀರೆಯನ್ನು ಎಳೀತಾ ಇದೆ, ವಸ್ತ್ರವನ್ನು. ಆ ಪ್ರಸಿದ್ಧವಾದ ಶಿಲ್ಪದ ಮೇಲೆ ಅವರು ಬರೆದಿರುವಂಥದ್ದು. ಅದಕ್ಕೆ ತುಂಬ ಚೆನ್ನಾಗಿ ಕಪಿಗೆ ಸಂಬಂಧಪಟ್ಟಿದ್ದರಿಂದ ಕಾಪಿ ರಾಗವನ್ನು ಬಳಸಿದ್ದಾನೆ. ಅನುಷ್ಟುಪ್ಪಿನಲ್ಲಿ ಆರಂಭ. ಕಾಪಿ ಕೌವ್ಯಾಜದಿಂದಂತಸ್ತಾಪಮಂ ತೋರು ತಿರ್ಪಳೇಂ ಕೋಪಗುಂಡಿಕೆಗೇನಾಯ್ತ ರೂಪಮಿನ್ನುಂ ವಿರಾಜಿಕುಂ. ಅವಳು ಕೋಪಗೊಂಡ್ರೆ ಇನ್ನಷ್ಟು ಅವಳು ಮುಖ ಚೆನ್ನಾಗಿ ಕಾಣಿಸ್ತಾ ಇದೆ, ಹೇಗಿದ್ದರೂ ಚೆನ್ನ ಅಂತ ಹೇಳಿಬಿಟ್ಟು.
ಒಂದು ಸುಭಾಷಿತದಲ್ಲಿ ಬರುತ್ತೆ, ಈ ಹೇಮಂತ ಋತುವಿನಲ್ಲಿ ಬೆರಣಿಯ ಹೊಗೆ ಹೇಗಿರುತ್ತೆ ಅಂತಂದರೆ, ಅಭಿನವವಧೂ ರೋಷಸ್ವಾದು ಕರೀಶ ತನೂನಪಾತ್ ಅಂತ. ಹೊಸ ಮಧುವಣಗಿತ್ತಿಯ ರೋಷದಂತೆ, ಕೋಪದಂತೆ ಆಸ್ವಾದ್ಯವಾಗಿರುತ್ತದೆ ಬೆರಣಿಯ ಹೊಗೆಗಟ್ಟಿದ ಬೆಂಕಿ ಕೂಡ ಚಳಿಗಾಲದಲ್ಲಿ ಅಂತ. ಹಾಗೆ ಹೇಗಿದ್ದರೂ ಚೆನ್ನ. ಕೋಪೋಪಾಹಿತ ಬಾಷ್ಪಬಿಂದು ತರಲಂ ರಮ್ಯಂ ಪ್ರಿಯಾಯಾಮುಖಂ ಅಂತ ಭರ್ತೃಹರಿ ಹೇಳಿಬಿಟ್ಟ. ಕೋಪಗೊಂಡು ಒಂದು ಕ್ಷಣ ಕಣ್ಣೀರನ್ನ ಕಣ್ಣಲ್ಲಿ ತುಂಬಿಕೊಂಡು ಆ ಕಣ್ಣಂಚಿನಲ್ಲಿ ಸುಳಿದಾಡುವ ನೀರಿನಿಂದ ಉದ್ವಸ್ತವಾದ ಕಣ್ಣುಳ್ಳ ಸುಂದರಿಯ ಮುಖದಷ್ಟೇ ಚೆನ್ನಾಗಿರುತ್ತದೆ. ಮುಖ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೆಲ್ಲ ಜಗತ್ತು ಚೆನ್ನಾಗಿರುತ್ತೆ. ಅರೆ ಸರ್ವಂ ಅನಿತ್ಯತಾ ಮುಪಗತೆ ಚಿತ್ತೇನ ಕಿಂಚಿತ್ ಪುನಃ, ಅದೆಲ್ಲ ಅಶಾಶ್ವತ ಅಂತ ಗೊತ್ತಾರೆ, ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟಿದನು. ನಾನು ಹಾಡ್ತೀನಿ ಅಂದಿದ್ರೆ ನೀವು ಯಾರೂ ಬರ್ತಾ ಇರಲಿಲ್ಲ ಅನ್ಸುತ್ತೆ. ಪಾಪ ಗ್ರಾಚಾರ ಕಟ್ಟಿದ್ದೀರಾ. ಇವತ್ತು ದಿನ ಭವಿಷ್ಯದಲ್ಲಿ ನೀಚ ಜನರಿಂದ ಕರ್ಣಶೋಷಣೆ ಅಂತಿರುತ್ತೆ. ಓ ಮುಗ್ಧ ಕೋಪನೆ ಪ್ರೇಮ ಸ್ಮಿತಾನನೆ, ಓ ಮುಗ್ಧ ಕೋಪನೆ ಪ್ರೇಮ ಸ್ಮಿತಾನನೆ, ಕೈ ಮಾಳ್ಪುದೇಕೆ ನೀನ್ ಈ ಮಂಗಮಾಣಿಯೊಳ್, ಓ ಮುಗ್ಧ ಕೋಪನೆ ಪ್ರೇಮ ಸ್ಮಿತಾನನೆ, ಕೈ ಮಾಳ್ಪುದೇಕೆ ನೀನ್ ಈ ಮಂಗಮಾಣಿಯೊಳ್. ಹಾಗೆ ಕಾಪಿ ರಾಗದಲ್ಲಿ ಹೋಗುತ್ತೆ. ಮಾನಾಂಬರಾಂತವನ್ ವಾನರ ನೆಳೆದೋಡೆಂ ಹಾನಿಯದೇನಾಯಿತೆ, ಮಾನಾಭಿಮಾನಿ ಹಾನಿಯದೇನಾಯಿತೆ, ಮಾನಾಭಿಮಾನಿ ಓ ಮುಗ್ಧ ಕೋಪನೆ ಪ್ರೇಮ ಸ್ಮಿತಾನನೆ, ಏಣಾಕ್ಷಿ ನಿನ್ನಯ ಪೀನಾಂಗ ವಿಭ್ರಮಧೂ ಅನಕೀಕಪಿ ಕಾರಣನಾದನೆ, ಏಣಾಕ್ಷಿ ನಿನ್ನಯ ಪೀನಾಂಗ ವಿಭ್ರಮ ಧೂನನಕೀಕಪಿ ಕಾರಣನಾದನೆ, ಸುಂದರ ಗಾತ್ರದ ಸಿಂಧೂರ್ಮಿಮಾಲೆಯ ಬಂಧುರ ಲೀಲೆಯ ಆನಂದವನಾಗಿಪ, ಕಂದರ್ಪ ದೌತ್ಯದ ಸಂಧಾನ ತಂತ್ರವ ಮನ್ನಿಸನೇನೆ ಆ ಚನ್ನ ಕೇಶವ ಜಾಣೆ, ಓ ಮುಗ್ಧ ಕೋಪನೆ ಪ್ರೇಮ ಸ್ಮಿತಾನನೆ, ಓ ಮುಗ್ಧ ಕೋಪನೆ. ಸೊಗಸಾದ ರಾಗ ಕಾಪಿ. ಅದನ್ನು ಅವರು ಈ ಒಂದು ವಿನೋದಕ್ಕೆ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಕರ್ನಾಟಕ ಸಂಗೀತಕ್ಕೆ ಕಾಪಿ ರಾಗ ಹಿಂದೂಸ್ತಾನಿಯ ಬಹಳ ಒಳ್ಳೆಯ ಕೊಡುಗೆ. ಕರಹರಪ್ರಿಯ ಮೇಳದಲ್ಲಿ ಜನ್ಯವಾದದ್ದು. ಹಿಂದೂಸ್ತಾನಿಯಲ್ಲಿ ಕಾಪಿ ಅಂತಲೇ ಒಂದು ಥಾಟ್ ಕೂಡ ಇದೆ. ತುಂಬ ಸೊಗಸಾದ ಭಾಷ್ಯಾಂಗ ರಾಗ. ಒಳ್ಳೊಳ್ಳೆ ಬೇರೆ ಅನ್ಯಸ್ವರಗಳು ಬಂದು ಮಿಶ್ರ ಮಾಡೋದಕ್ಕೆ ಯಥೇಷ್ಟವಾದ ಅವಕಾಶ ಉಂಟು. ಶೃಂಗಾರವನ್ನು ಪ್ರಧಾನವಾಗಿ ವ್ಯಂಜಿಸಿದ್ರೂ ಹಾಸ್ಯಕ್ಕೆ ಯಥೇಷ್ಟವಾದ ಅವಕಾಶ ಇದೆ. ಕೆಲವೊಂದು ಸಂಚಾರಗಳಲ್ಲಿ ಕರುಣ, ಕೆಲವೊಂದು ಸಂಚಾರಗಳಲ್ಲಿ ವೀರ, ಮತ್ತು ಕೆಲವು ಸಂಚಾರಗಳಲ್ಲಿ ರೌದ್ರ ಬೀಭತ್ಸಗಳಿಗೂ ಅವಕಾಶ ಇರುವಂಥ ಅದ್ಭುತವಾದ ರಾಗ ಕಾಪಿ ರಾಗ. ಅದನ್ನು ಅವರು ಬಳಸ್ಕೊಳ್ತಾರೆ. ಆಮೇಲೆ ಮುರಜಾ ಮೋದೆಯಲ್ಲಿ ತುಂಬ ಚೆನ್ನಾಗಿ ಅಠಾಣ ರಾಗವನ್ನು ಬಳಸ್ಕೊಂಡಿದ್ದಾರೆ. ಇಲ್ಲಿ ಆಪ್ಟಾಗಿದೆ ಅಠಾಣ. ಏನಿ ಮಹಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲ್ಚಂದವೇ, ಏನಿ ಮಹಾನಂದವೇ ಅಂತ ನಮ್ಮ ಶಂಕರವರು ಹಾಡಿದ್ದಾರೆ. ಆದರೆ ಡಿ ವಿ ಜಿಯವರು ಮಿಶ್ರ ಚಾಪು ತಾಳ ಅಂತ ಹೇಳಿದ್ದಾರೆ. ಏನಿ ಮಹಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲ್ಚಂದವೇ ವರ್ಣ ಬಂತು. ಏನಿ ಮಹಾನಂದವೇ, ಏನಿ ನೃತ್ತಾಮೋದ, ಏನಿ ಮೌರಜನಾದ, ಏನಿ ಜೀವೋನ್ಮಾದ, ವೇನಿ ವಿನೋದ, ಏನಿ ಮಹಾನಂದವೇ. ಆರೋ ನಿನ್ನಯ ಹೃದಯಗಾರದಿ ನರ್ತಿಸಿ. ಹೃದಯಗಾರ ಮಿಶ್ಚಾಪು ಕಷ್ಟ ಈ ಪದ. ಆರೋ ನಿನ್ನಯ ಹೃದಯಗಾರದಿ, ಆಗಾರ ಅಂತ ತೋರಿಸ್ಬೇಕು. ಆರೋ ನಿನ್ನಯ ಹೃದಯಗಾರದಿ ಅಲ್ಲ, ಆರೋ ನಿನ್ನಯ ಹೃದಯಗಾರದಿ ನರ್ತಿಸಿ, ಮಾರಶೂರತೆಯ ಪ್ರಚಾರಿಸು ತಿರ್ಪನ್, ಸ್ಮೇರವದನ ನಮ್ಮ ಚೆನ್ನಕೇಶವರಾಯನ್, ಓರೆಗಣ್ಣಿಂ ಸನ್ನೆ ತೋರುತ್ತಲಿಹನೇನೆ, ಏನಿ ಮತ್ತೇನಿ ಇನ್ನೇನಿ ಮಹಾನಂದವೇ. ಈ ಥರ ಮಾಡ್ಬೋದು. ಅವ್ರದ್ದು ಕೊನೆಯಲ್ಲಿ ಬರುವಂಥ ಬದಲಾವಣೆಗಳು ಹೇಗಿರುತ್ತವೆ ಅನ್ನುವಂಥದ್ದನ್ನು ನೋಡಿ ಆ
ಕ್ಲಿಷ್ಟಿ ಅವತಾರ ಮಾಡ್ತಾರೆ ಅಂತನ್ನೋದಕ್ಕೆ ರೂಪಕ ತಾಳದಲ್ಲೇ ಇದ್ದರು. ಅಭಿನವ ಅವತಾರಿಯಾದ ಶುದ್ಧ ಸಾವೇರಿ ದುರ್ಗಾ ಶಬರಿಯೇನೆ ನೀನು ಭಾಮೆ ಸೊಗಸನಿಲ್ಲಿ ಕಂಡು ನಿನ್ನ ವಿಭುವನ ರಸ ಬಂದೆಯೇನೆ. ಅಭಿನವ ಅವತಾರಿಯಾದ ಶಬರಿಯೇನೆ ನೀನು ಭಾಮೆ ಕುಸುಮ ಪಲ್ಲವಗಳ ಬರದೆ ಕುಸಿವಲತೆಯ ಕೆಳದಿ ನಿಂತು ಮಿಸುನಿಮೈಯ ನಿಂತು ಬಳುಕಿ ನಸುನಗುವಿಮ್ಮೆರೆದು ಅಂತ ರಸರಸಾಲ ಫಲವ ವರನಿಗೊಸಗೆ ಈವಳಂತೆ ತೋರ್ಪೆ ಯಶಸಿ ಕೇಶವೇಶ ನೆನನೆ ಯಶಸಿ ಕೇಶವನನೆ ರಾಮ ರಸಿಕನೆಂದು ಬಗೆದೆಯೇನೆ. 2ನೇ ಕಾಲಕ್ಕೆ ಬರುತ್ತೆ. ಈ ಥರದ್ದು ತುಂಬ ಚೆನ್ನಾಗಿ ಅವರಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಳ್ಳುವಂಥದ್ದು. ಆ ಒಬ್ಬ ಬೇಡತಿಯ ವೇಷದಲ್ಲಿದ್ದಾಳೆ. ನೀನು ಆ ವೃದ್ಧ ಶಬರಿ ಅಲ್ಲ, ಯುವಕ ಶಬರಿ, ಯುವ ಶಬರಿ, ರಸಿಕ ಶಬರಿ ಅಂತ ಹೇಳ್ತಾರೆ. ಅಭಿನವ ಅವತಾರಿಯಾದ ಶಬರಿಯೇನೆ. ಇನ್ನೊಂದು ಹೊಸ ಅವತಾರವ ಸೊಬಗನಿಲ್ಲಿ ಕಂಡು ನಿನ್ನ ವಿಭುವನ ರಸ ಬಂದೆಯೇನೆ. ಯಮಿತೆಯನು ರಘುವರನು ತೊರೆದು ರಮಣರೂಪಿಯಾದನೆಂದು ಶ್ರಮಣಿತೆಯನು ನೀನು ತೊರೆದು ಪ್ರಮದೆಯಾಗಿ ನಿಂದೆಯೇನೇ. ಯಮಿತೆಯನ್ನು ವಾನಪ್ರಸ್ಥಾಶ್ರಮದ ವ್ರತವನ್ನು ರಾಮ ಬಿಟ್ಟ ಅಂತ ರಮಣರೂಪಿಯಾದ ರಮಣೀಯನಾದ ಸೌಂದರ್ಯ ಸಾಕಾರವಾದ ಇಲ್ಲಿ ಚನ್ನಕೇಶವನಾದ ಅನೇಕ ಪತ್ನಿ ವ್ರತ ಮಾಡುವವನಾದ ಅಂತ ನೀನೂ ಆ ಶ್ರಾಮಣ್ಯವನ್ನು ಬಿಟ್ಟು ಶ್ರಮಣೀ ವೃದ್ಧ ಬಿಟ್ಟು ಪ್ರಮದೆ, ಇಲ್ಲಿ ಪ್ರಮದೆ ಅನ್ನುವ ಶಬ್ದ ನೋಡಿ, ಕೊಬ್ಬಿದ ಸುಂದರಿ ಅಂತ ಅನ್ನುವ ಅರ್ಥ. ಶಯಾನಾಂ ಪ್ರಮದಾಮಿವ ಅಂತ ಅಶ್ವಘೋಷ ಸೌಂದರ್ಯದಲ್ಲಿ ಒಂದು ಕಡೆ ಒಂದು ನದಿ, ಒಂದು ಉದ್ದದ ಕಾಲುವೆ ಹೇಗೆ ಮೈಚಾಚಿ ಮಲಗಿದ ಕೊಬ್ಬಿದ ತರುಣಿ ಆಗಿತ್ತು ಅಂತ ಹೇಳ್ಬಿಟ್ಟಂತಾನೆ. ಆ ತರಹ ಇಲ್ಲಿ ಪ್ರಾಸಕ್ಕಾಗಿ ಎಷ್ಟು ಒಳ್ಳೆಯ ಪದ ಬಳಸ್ಕೊಳ್ತಾರೆ. ಮತ್ತು ಈ ಕಲ್ಪನೆ ಮಾಡ್ತಾರಲ್ಲ, ಈ ಸಂಭಾವ್ಯವಾದ ಉತ್ಪ್ರೇಕ್ಷ ಅಲಂಕಾರ ತುಂಬ ಸುಂದರ. ಈ ಕವಿತೆಯ ಜೀವಾಳವೇ ಇಲ್ಲಾಗಿರ್ತಕ್ಕಂಥದ್ದು. ಹೀಗೆ ನೀನು ಇನ್ನೊಬ್ಬ ಸುಂದರಿಯಾಗಿ ಬಂದು ಆ ಶಬರಿ ಭಕ್ತಿಯಾದರೆ ಈ ಶಬರಿಯ ರಕ್ತಿಯ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಮತ್ತು ಇಲ್ಲಿ ಬಹಳ ಚೆನ್ನಾಗಿರುವ ಒಂದು ಭಸ್ಮ ಮೋಹಿನಿ, ಅದನ್ನೊಂದು ಸಂಗೀತ ರೂಪಕ ಅಂತಲೇ ಕರೆದಿದ್ದಾರೆ. ಇದನ್ನು ದೊಡ್ಡ ರಾಗಮಾಲಿಕೆಯಲ್ಲಿ ಮಾಡಬೇಕು, ಮೋಹನದಲ್ಲಿ ಪ್ರಧಾನವಾಗಿ ಹಾಡಬೇಕು. ಯಾಕೆಂದರೆ ಮೋಹಿನಿಯಾಗಿ ಮರಳು ಮಾಡಿ ಭಸ್ಮಾಸುರನನ್ನು ಕೊಂದಿದ್ದಲ್ವ. ಅಲ್ಲಿ ನೋಡಿ ಆ ಎತ್ತುಗಡೆ ಹೇಗೆ ಅಂತಂದರೆ, ಆರೋ ವೀರನ ನೀಂಪೋಲುವೆ ಯಾರೋ ನಾರೀಜನ ಕಥೆ ನಿನಗೇಕೋ ಈ ಧೂರ್ತನ ಚೇಷ್ಟಿತ ಸಾಕೋ ಪಾರುವುದೆನ್ನ ಸುಪೋರರ ಕಂಡೊಡೆ ದಾರಿ ಬಿಡಿದು ನೀಂಪೋಗು ಸಾಗೆಲವೋ ಆರೋ ವೀರನ ನೀಂಪೋಲುವೆ ಯಾರೋ. ಈ ಥರ ತಗೋಬೇಕಿತ್ತುಗಡೆ, ಇಲ್ಲದೆ ಇದ್ದರೆ ಆಗೋದಿಲ್ಲ. ಅಲ್ಲಿ ಪಾದಾದಿಯಲ್ಲಿಯೇ ವರ್ಣ ಬರುತ್ತದೆ, ಒಂದಿಷ್ಟು ತಳ್ಳಿಕೊಂಡು ಆರೋ ವೀರನ ನೀಂಪೋಲುವೆ ಯಾರೋ. 2ನೇ ಕಾಲ ಬಂತು. ನಾರೀಜನ ಕಥೆ ನಿನಗೇಕೋ ಈ ಧೂರ್ತನ ಚೇಷ್ಟಿತ ಸಾಕೋ, ಹೆಜ್ಜೆ ಹೆಜ್ಜೆಗೂ ಎಡಪಿದೆ. ಪಾರುವುದೆನ್ನ ಸುಪೋರರ ಕಂಡೊಡೆ ದಾರಿ ಬಿಡುದು ನೀಂಪೋಗು ಸಾಗೆಲವು ಆರೋ. ಕೇಳೆ ನಾನೆಲೆ ನಾನೇ ಕೇಳೆ ನಾನೇ ದೊರೆ ಜಗ ಕೆಲೆ ಬಾಲೆ ಸರಿಯನಗಿಲ್ಲವೆ ಸುಖಲೋಲೆ ಮೂಲೋಕ ಮೊಡೆಯನನು ನಾನೇ ಹರನೊಲಿಸಿ ನಾಂ ವರನು ಗಳಿಸಿಹೆನ್ ಹರನನುಲಿಸಿ ನಾಂ ವರವನು ಗಳಿಸಿಹೆನ್ ಅರಿಯ ಸುಡುವೆ ನೀ ಬೆರಲ ಸೋಂಕಿಸಿಯೇ ಕೇಳೆ ನಾನೇ ದೊರೆ ಜಗ ಕೆಲೆ ಬಾಲೆ. ವೀರ ನೀನಾರ ಗೆಲ್ದಿಹೆಯೋ ಧೀರ ಆ ಉರಿ ಬೆರಲಿಂದುಪಕಾರ ವೇನೆಸಗಿಹೆ ಬೆಂಕಿಯ ಶೂರ ಕೊಳ್ಳಿ ಕೈಯಿನೇ ನೊಳ್ಳಿ ತೆಸಗಿದೈ ಉಲ್ಲಾಸವದೆಂ ದಳ್ಳುರಿಯಾಟದಿ ವೀರ. ಭಸ್ಮಾಸುರನ ಜೊತೆ ಮೋಹಿನಿ, ವೀರ ನೀನಾರ ಗೆಲ್ದಿಹೆಯೋ ಧೀರ, ವೀರ ನೀನು ಯಾರನ್ನು ಗೆಲ್ದಿಯೋ ಧೀರ, ಆ ಉರಿ ಬೆರಲಿಂದುಪಕಾರ, ಆ ಉರಿ ಬೆರಳಿಂದ ನಿನಗೆ ಲೋಕಕ್ಕೇನು ಉಪಕಾರ ಮಾಡಿದೆ, ಬೆಂಕಿ ಕೈ ಇಟ್ಕೊಂಡು ನೀನೇನು ಲೋಕಕ್ಕೆ ಮಾಡಿದ ಉಪಕಾರ, ಏನೆಸಗಿದೆ ಉಪಕಾರವೇ ನೆಸಗಿದೆ ಬೆಂಕಿಯ ಶೂರ. ಕೊಳ್ಳಿ ಕೈಯಿನೇ ನೊಳ್ಳಿ ತೆಸಗಿದೈ, ಕೊಳ್ಳಿಯ ಕೈಯಿಂದ ಏನು ಒಳ್ಳಿತನ್ನು ಮಾಡಿದೆ. ಛಂದಸ್ಸಿಗೆ, ಪ್ರಾಸಕ್ಕೆ, ಪದಗಳಿಗೆ ಸಮುಚಿತತೆ ಎಷ್ಟು ಚೆನ್ನಾಗಿದೆ. ಉಲ್ಲಾಸವದೇಂ ದಳ್ಳುರಿಯ ಆಟದಿ, ಈ ದಳ್ಳುರಿಯ ಆಟದಲ್ಲಿ ಏನು ಉಲ್ಲಾಸ ಇದೆ ಅಂತ ಹೇಳಿಬಿಟ್ಟು ಕೇಳುವಂಥದ್ದು. ಸುಮಾರು ಒಂದು 15-20 ಚರಣಗಳು ಬಂದು ಸೊಗಸಾಗಿ ವೃತ್ತ ಕಂದಗಳಿಂದ ಮುಗಿಯುವಂಥ ರಚನೆ. ಹಾಗೆ ಒಳ್ಳೆ ಪದ ಜಾವಳಿಗಳ ಥರ ಹೋಗುವಂಥದ್ದು. ಕಮಾಜರಾಗದಲ್ಲಿ ಬರುವ ಹಾವಸುಂದರಿ. ಸರಸವನಾಡೆ ನೀಂ ಕರೆಬುದಾರನೆ ವರಿಸೆ ನಿನಗೆ ಅಂತ ಹೋಗುತ್ತೆ. ತುಂಬ ಚೆನ್ನಾಗಿರುವಂಥದ್ದು ಹಾವಸುಂದರಿ ಅಂತ, ಸುಂದರಿ ಅಂತ. ಈ ಕಮಾಜರಾಗ ನಮ್ಮ
ಹರಿಕಾಂಭೋಜಿಯಲ್ಲಿ ಜನ್ಯವಾಗುವಂಥದ್ದು, ಹಿಂದೂಸ್ತಾನಿಯಲ್ಲಿ ಒಂದು ಪ್ರಧಾನವಾದ ಟುಂಬ್ರಿ ರಾಗವೇ ಆಗಿರುವಂಥದ್ದು. ಆ ಥರದ್ದು ಕೆಲವು ಹಿಂದೂಸ್ತಾನಿ ರಾಗಗಳನ್ನು ಕರ್ನಾಟಕ ಶೈಲಿಗೆ ಒಗ್ಗಿ ಬಂದದ್ದನ್ನೆಲ್ಲ ತೆಗೆದುಕೊಂಡಿದ್ದಾರೆ. ಮತ್ತು ನೋಡಿ, ಅವರು ಹಿಂದೋಳದಲ್ಲಿ ಕಾಲುಂಗುರ ನೆವವೇ ಕನ್ಯಾಮಣಿ ಅಂತ ಕಾಲುಂಗುರ ಹಾಕ್ಕೊಳ್ತಾ ಇರುವ ಒಬ್ಬ ಮದನಿಕೆಯ ಬಗ್ಗೆ ಹೇಳ್ತಾರೆ. ಕಾಲುಂಗುರ ನೆವವೇ ಬಾಲಾಮಣಿ ಕಾಲುಂಗುರ ನೆವವೇ ಕಾಲುಂಗುರ ನೆವ ಲೋಲಾಂಗ ಕಾಯಿತೆ ವಲ್ಲಿ ತೋರಣ ಗುಚ್ಛವಾಲಿಂಗ್ಯ ವಾಯಿತೆ ಕಾಲುಂಗುರ ನೆವವೇ. ನಿನಗೆ ಕಾಲುಂಗುರ ನೆವವಾಗಿ ಒಂದು ಬಳ್ಳಿಯನ್ನು ಹಿಡ್ಕೊಳಕ್ಕಾಯ್ತಾ? ಬ್ಯಾಲೆನ್ಸ್ಗೋಸ್ಕರ ಚಾರು ವಾಮಾಂಗ್ರಿಗೆ ಜಾರೆ ಉಂಗುರವನು ಧಾರೈಸೆ ಪಿಡಿದಿರೆ ನೀರೇ ನೀನೊಲಿದು ಓರಡಿ ಇನೆ ನಿಂತು ವೀರ ವ್ಯಾಯಾಮವ ತೋರುವ ತುರವೇನೆ ನಾರೀ ಶಿರೋಮಣಿ ಕಾಲುಂಗುರ ನೆವವೇ. ಇದೇನು ವ್ಯಾಯಾಮ, ವೀರ ವ್ಯಾಯಾಮ ಮಾಡ್ತಾ ಇದೆಯಾ ಒಂಟಿ ಕಾಲಲ್ಲಿ ನಿಂತು ಅಂತ ಹೇಳ್ಬಿಟ್ಟು ಅಂತಾರೆ. ಅದಕ್ಕೆ ಮೊದಲು ಇನ್ನೊಂದು ಹೇಳ್ತಾರೆ ಕಂದಪದ್ಯದಲ್ಲಿ, ಧರಿಸಲ್ ಪಾದಾಂಗುಳ್ಯಾಭರಣವನ್ ಇವಳು ಏಕಪಾದ ತಪವಂಗೈವಳು. ಆ ಕೇಶವನ್ನು ಹೊಲಿಸ್ಕೊಳ್ಳೋದಕ್ಕೆ ಒಂಟಿಗಾಲಲ್ಲಿ ನಿಂತು ತಪಸ್ಸು ಮಾಡ್ತಾ ಇದ್ದಾಳ ಅಂತಾರೆ. ಒಂದು ಕಡೆ ತಪಸ್ಸಿನ ಸಸಂದೇಹೋಲ್ಲೈಖ ಅಲಂಕಾರ, ಇನ್ನೊಂದು ಕಡೆಗೆ ವೀರ ವ್ಯಾಯಾಮವಾಯಿದು ಅಂತ ಹೇಳ್ಬಿಟ್ಟಿದನು. ರಾಕೇಂದು ಮುಖಿ ನಿನ್ನಿ ಏಕಪಾದದ ತಪ ನಾಕವಾಸಿಗಳ ನಾರಾಧಿಪ ಪರಿಯೇಂ ಲೋಕದ ಬೇಗೆಯ ಪೋಗಿಪುದದು ನಮ್ಮ ಶ್ರೀಕೇಶವೇಶನ ಕೃಪೆಯು ಸಾಧಿಪುದೇನೆ. ರಾಕೇಂದು ಮುಖಿ ನಿನ್ನ ಈ ಏಕಪಾದವಾದ ತಪಸ್ಸನ್ನು ನಿನ್ನ ನಾಕವಾಸಿಗಳನ್ನು ಮೆಚ್ಚಿಸೋದಿಕ್ಕೆ ಮಾಡ್ತಾ ಇದೆಯಲ್ಲ, ಲೋಕದ ಬೇಗೆಯನ್ನು ಹೋಗಿಸುತ್ತೆ. ಯಾವ ದೇವರು ಒಲಿತಾನೋ ಇಲ್ವೋ, ನಿನ್ನ ಈ ಒಂಟಿಗಾಲಿನ ತಪಸ್ಸಿಂದ ನಮಗೆ ಮಾತ್ರ ಸಂತಾಪ ಹೋಗಿ ಭವತಾಪ ನೀಗಿ ಸಂತೋಷವಾಗ್ತಾ ಇದೆ. ಅದು ಕೇಶವನ ಕೃಪೆಯನ್ನು ಸಾಧಿಸುತ್ತೆ ಅಂತ. ನೀನು ಲೋಕಕ್ಕೆ ಹಿತ ಮಾಡಿದರೆ ಲೋಕೇಶ್ವರ ನಿನಗೆ ಹಿತ ಮಾಡ್ತಾನೆ. ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ ನಶ್ಯನಿಂದ ಅವಿನಶ್ಯ ಮಂಕುತಿಮ್ಮ. DVG ಅವರ ಬರಹಗಳಲ್ಲಿ, ಬದುಕಿನಲ್ಲಿ ನಾವು ಕಾಣುವುದು ವಂಡರ್ಫುಲ್ ಇಂಟಿಗ್ರಿಟಿ ಆಫ್ ಸೋಲ್ ಆ್ಯಂಡ್ ಬಾಡಿ. ಸ್ಪಿರಿಟ್ ಆ್ಯಂಡ್ ಫಾರಮ್ ಎರಡೂ ಅದೆಷ್ಟು ಚೆನ್ನಾಗಿ ಒಗ್ಗಿ ಬಂದಿರುತ್ತವೆ ಅಂದರೆ ಅದರ ಅಭೇದವಾದ ಬಿರುಕಿಲ್ಲದ ಬದುಕನ್ನು ನೋಡ್ತೀವಿ. ಅವರ ಫಸ್ಟ್ ರೈಟಿಂಗಿಂದ ಮೊದಲುಗೊಂಡು ಲಾಸ್ಟ್ ರೈಟಿಂಗ್ವರೆಗೂ ಇಟ್ ಈಸ್ ನಾಟ್ ಸ್ಟ್ಯಾಗ್ನೇಷನ್. ಸಮುದ್ರವನ್ನು ಸ್ಟ್ಯಾಗ್ನೆಂಟ್ ಅನ್ನೋದಕ್ಕೆ ಸಾಧ್ಯವಾ? ಆ ರೀತಿಯಾದದ್ದು ಅವರ ಸ್ಥಿರತೆ. ಇಟ್ ಈಸ್ ಎ ಡೈನಮಿಕ್ ಈಕ್ವಲಿಬ್ರಿಯಮ್, ವಂಡರ್ಫುಲ್ ಆದದ್ದು ಅಲ್ಲಿ ನೋಡಿ. ಮತ್ತು ಈ ಜಾನಪದದ ಒಂದು ಶೈಲಿಗೆ ಹತ್ತಿರ ಬರುವಂಥದ್ದು ಆ ರೀತಿಯಾದ ರಚನೆಗಳನ್ನು ಮಾಡಿದ್ದಾರೆ. ಮಧ್ಯಮಾವತಿ, ಆನಂದ ಭೈರವಿ, ಆಹೇರಿ, ಹುಸೇನಿ, ಮತ್ತು ಯದುಕಲ ಕಾಂಬೋಜಿ, ಮತ್ತು ಧನ್ಯಾಸಿ ಹಾಗೂ ನಾಟಕುರಂಜಿ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಜಾನಪದೀಯ ಮೂಲವಾಗಿ ಬಂದಂಥವು. ಹಿಂದೂಸ್ತಾನಿಯಲ್ಲಿ ಪಹಾಡಿ ಮತ್ತು ಮಾರೋ ಬೆಹಾಗ್ ಈ ಥರದ ರಾಗಗಳು ತುಂಬ ಸೊಗಸಾದಂಥವು. ಇಲ್ಲಿ ನೋಡಿ ಅವರು ಮಧ್ಯಮಾವತಿನಲ್ಲಿ ಮುದ್ದಿನ ವಿಕಟೆಯ ನೋಡೆ ಎಲೆ ಮದ್ದಳೆ ರಭಸದ ಕುಣಿತವ ನೋಡೆ ಮದ್ಯವ ನುಂಡಿಗಳೇನೆ ಭಂಗಿ ಮದ್ದನು ಸೇವಿಸಿ ಹುಚ್ಚಾದಳೇನೆ ಮುದ್ದಿನ ವಿಕಟೆಯ ನೋಡೆ ಎಲೆ ಮದ್ದಳೆ ಕುಣಿತದ ರಭಸವ ನೋಡೆ ತದ್ಧಿಮಿ ತಕದಿಮ್ಮಿ ತಿಮ್ಮಿ ಈ ಗದ್ದಲವೇ ನಿನ್ನ ಹಬ್ಬವೇ ನಮ್ಮಿ ನಿದ್ದೆಯ ಕೆಡಿಸಿದೋಡಮ್ಮಿ ನಿನ್ನನ್ನು ಒದ್ದು ಬೀಳಿಸಿಯಾನು ಕೇಶವ ನಮ್ಮಿ ಮುದ್ದಿನ ವಿಕಟೆಯ ನೋಡೆ ಎಲೆ ಮದ್ದಲೆ ರಭಸದ ಕುಣಿತವ ನೋಡೆ. ಈ ತರಹದ ಒಂದು ಮಟ್ಟುಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆ ಗ್ರಾಮ್ಯದ ಶಬ್ದಗಳನ್ನೂ ಚೆನ್ನಾಗಿ ಹಾಗೆ ಬಳಸ್ತಾರೆ. ಮತ್ತು ಕೊನೆಯಲ್ಲಿ ಒಂದು ಅವರು ಬೇಲೂರಿನ ಶಿಲಾಬಾಲಿಕೆಯರದಲ್ಲದೆ ಕೆಲವೊಂದು ಪದ ಜಾವಳಿಗಳ ರೀತಿಯಲ್ಲಿ ಒಂದು ಮಾಡಿದ್ದಾರೆ. ಒಂದು 7-8 ರಚನೆಗಳು ಮಾಡಿದ್ದಾರೆ. ಅದರೊಳಗೆ ಒಂದು ಉದಯ ರವಿಚಂದ್ರಿಕಾ ಅಂದರೆ ಶುದ್ಧ ಧನ್ಯಾಸಿಯಲ್ಲಿ ಬರುವಂಥದ್ದು. ಅಲ್ಲಿ ಒಂದು ವಿರಹಿಣಿಯ ಸ್ಥಿತಿ, ಅದು ವಿರಹಿಣಿ ಅನ್ನೋದಕ್ಕಿಂತ ವಿಪ್ರಲಬ್ಧೆ, ಡಿಸಪಾಯಿಂಟೆಡ್ ಆದಂಥವಳು, ಕೋಪ ಬಂದಿದೆ ಪ್ರಿಯನ ಬಗ್ಗೆ, ಅದನ್ನು ಹೇಳ್ತಾಳೆ. ಈ ವಿಪ್ರಲಬ್ಧೆಯ ರಚನೆಗಳು ಬಹಳ ಕಡಿಮೆ.
ಇವನ್ ಡಾನ್ಸರ್ಸ್ಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ವಿಪ್ಲಬ್ಧೇನ, ವಿರೋಧಕಂಠಿತ ಯಾರು, ವಿಪ್ಲಬ್ಧ ಯಾರು ಅಂತ ದೊಡ್ಡ ದೊಡ್ಡ ಸಂಗೀತ ನೃತ್ಯ ಕೋವಿದರಿಗೆ ಗೊತ್ತಿಲ್ಲ. ನಾನು ಎಷ್ಟೋ ಸೆಮಿನಾರ್ಗಳಲ್ಲಿ ಹೇಳಿ ನಿಮಗೆ ಗೊತ್ತಿಲ್ಲ ಅಂತ ಕೆಟ್ಟ ಹೆಸರು ತೊಗೊಂಡಿದ್ದೀನಿ. ಮರುಳನೇ ನವಂ ದುರುಳನೇ ನವಂ ವರಿಸೆ ಬಾರದ ಚೆನ್ನಕೇಶವಂ ವರುಷ ನೂರರಿಂ ಸ್ಥಿರದೊಳೆನ್ನ ನೀ ತೆರದೆ ಕಾಯಿಸಿಟ್ಟು ಮರೆತು ಪೋದನೇನೆ ಮರುಳನೇ ನವಂ ದುರುಳನೇ ನವಂ ವರಿಸೆ ಬಾರದ ಚೆನ್ನಕೇಶವಂ ಕಪಟಿಯೇ ನವಂ ಕೃಪಣನೇ ನವಂ ಚಪಳನೇ ನವಂ ನಿಪುಣೇ ಪೇಳೆ ನೀಂ ಕುಪಿಸಿಪೋದನೋ ತಪಿಸಿ ಸೋತನೋ ನೆಪವದೇನೋ ಆ ಅಪರಾಧವೇನೋ ಮರುಳನೇ ನನು ದುರುಳನೇ ನವಂ ವರಿಸೆ ಬಾರದ ಚೆನ್ನಕೇಶವಂ. ಬಹಳ ಸೊಗಸಾಗಿ ಅಲ್ಲಿಗಲ್ಲಿಗೆ ಯತಿ ವಿಭಕ್ತವಾಗುವಂಥದ್ದು. ಯಾವ ಮಾತನ್ನು ಪೂರ್ತಿ ಆಡೋದಕ್ಕೊಳಗೆ ಮನಸ್ಸಿಲ್ಲ. ಕಪಟಿಯೇ ನವಂ ಕೃಪಣನೇ ನವಂ ಚಪಳನೇ ನವಂ ನಿಪುಣೇ ನಿಪುಣೇ ನಿಪುಣೆ ಪೇಳೆ ನೀಂ ಕುಪಿಸಿ ಪೋದನೋ ತಪಿಸಿ ಸೋತನೋ ನೆಪವದೇನೋ ಆ ಅಪರಾಧವೇನೋ ದುರುಳನೇ ನವಂ ದುರುಳನೇ ಮರುಳನೇ ನವಂ ವರಿಸೆ ಬಾರದ ಚೆನ್ನಕೇಶವಂ. ಕಡೆಯಲ್ಲಿ ಆ ಮಂಗಳಕ್ಕೂ ಅಷ್ಟೇ ಅಲ್ಲಿ ಬಿಕ್ಕಟ್ಟಿನ ರಚನೆ. ಶ್ರೀ ವಿಷ್ಣು ಸಂಭ್ರಾಜ್ಞಿ ಮಂಗಳಂ ಶಿವಮಸ್ತು ಸಕಲಂ ಶ್ರೀ ವಿಷ್ಣು ಸಂಭ್ರಾಜ್ಞಿ. ಆ ಶ್ರೀಗೆ ತಗೊಳ್ಳದೇ ಇದ್ದರೆ ದೀರ್ಘವನ್ನು ಛಂದಸ್ಸಿಗೆ ಹೊಂದಿಸೋಕ್ಕಾಗೋದಿಲ್ಲ, ತಾಳಕ್ಕೆ ಹೊಂದಿಸೋಕೆ. ಶ್ರೀ ವಿಷ್ಣು ಸಂಭ್ರಾಜ್ಞಿ ಮಂಗಳಂ ಶಿವಮಸ್ತು ಸಕಲಂ ಶ್ರೀ ವಿಷ್ಣು ಸಂಭ್ರಾಜ್ಞಿ ಮಂಗಳಂ ಸೌಮ್ಯನಾಯಿಕೆ ಸಕಲ ಕಲಾತ್ಮಿಕೆ ವಿಶ್ವಜೀವ ಸೌಭಾಗ್ಯ ವಿಧಾಯಿಕೆ ಶ್ರೀ ವಿಷ್ಣು ಸಂಭ್ರಾಜ್ಞಿ ಮಂಗಳಂ ಮಾಯೆ ಬ್ರಹ್ಮಾಂಡ ಚಿತ್ರ ಸಮುದಾಯೆ ನಾನಾ ಶಕ್ತ್ಯುದ್ಯುತಿಕಾಯೆ ಕಮನೀಯೇ ಮಾಯೆ ಬ್ರಹ್ಮಾಂಡ ಚಿತ್ರ ಸಮುದಾಯೆ ನಾನಾ ಶಕ್ತಿದ್ಯುತಿಕಾಯೆ ಕಮನೀಯೇ. ನೋಡಿ, ಶ್ರೀ ಚೆನ್ನಕೇಶವ ಅಂತ ಹೇಗೆ ಶುರು ಮಾಡಿದ್ರು ಅದೇ ಬಂಧನ ಇಲ್ಲಿದೆ. ಜೀವ ಜೀವ ಸಂಸರ್ಗ ರಸಕ್ರಿಯೆ ನಿತ್ಯ ಭುವನ ಸಂಸಾರ ಮಹೋದಯೆ ರೂಪನಾಮರಸರಾಗ ಭಾವಮಯಿ ಶ್ರೀ ಪರಮಾದಿಮ ಪೂರುಷ ಜಾಯೆ ಶ್ರೀ ವಿಷ್ಣು ಸಂಭ್ರಾಜ್ಞಿ ಮಂಗಲಂ. ಮಾಯೆ ಬ್ರಹ್ಮಾಂಡ ಚಿತ್ರ ಸಮುದಾಯೇ ಅಂತಾರೆ. ಮೊದಲಿಗೆ ಪರಮಪುರುಷನನ್ನು ಸ್ತೋತ್ರ ಮಾಡಿದ್ರು. ಈಗ ಪರಮ ಶಕ್ತಿಯನ್ನು, ಪರಾತ್ಪರವಾದ ಮಹಾಮಾಯೆಯನ್ನು, ವಿಷ್ಣು ಮಾಯೆಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ಜಗದ್ವಿಲಾಸ ಅವಳದು ಪರಾ ಪ್ರಕೃತಿ, ಅವನು ಪರಮ ಪುರುಷ. ಹೀಗೆ ಪ್ರಕೃತಿ ಪುರುಷರ ನಡುವೆ ಇಡೀ ಅಂತಃಪುರ ಗೀತದ ರಚನೆಗಳನ್ನು ಇಟ್ಟಿದ್ದಾರೆ. ಬ್ರಹ್ಮಾಂಡ ಚಿತ್ರ ಸಮುದಾಯ, ಯು ಆರ್ ದಿ ಕ್ಲಸ್ಟರ್ ಆಫ್ ಪೇಂಟಿಂಗ್ ಆಫ್ ದಿ ಯೂನಿವರ್ಸ್. ಈ ವಿಶ್ವಚಿತ್ರಗಳ ಕ್ಲಸ್ಟರ್, ಯು ಆರ್ ಅನ್ ಆರ್ಟ್ ಗ್ಯಾಲರಿ ಆಫ್ ದಿಸ್ ಯೂನಿವರ್ಸ್. ವಿಶ್ವಜೀವ ಸೌಭಾಗ್ಯ ವಿಧಾಯಿಕೆ, ವಿಶ್ವಜೀವದ ಸೌಭಾಗ್ಯವನ್ನು, ಯು ಆರ್ ದಿ ಡೆಸ್ಟಿನಿ ಆಫ್ ವಿಶ್ವಜೀವ. ಯು ಡಿಕ್ಟೇಟ್ ದಟ್. ಮಾಯೆ ಬ್ರಹ್ಮಾಂಡ ಚಿತ್ರ ಸಮುದಾಯೇ ನಾನಾ ಶಕ್ತಿದ್ಯುತಿ ಕಾಯೇ, ನಾನಾ ವಿಧವಾದ ಶಕ್ತಿಗಳ ಬೆಳಕಿನ ಶರೀರ. ಕಮನೀಯೇ ಜೀವ ಜೀವ ಸಂಸರ್ಗ ರಸಕ್ರಿಯೆ ನಿತ್ಯ ಭುವನ ಸಂಸಾರ ಮಹೋದಯೆ ರೂಪನಾಮ ರಸರಾಗ ಭಾವಮಯೆ ಶ್ರೀ ಪರಮಾದಿಮ ಪೂರುಷ ಜಾಯೆ. ಅಲ್ಲಿ ರೂಪನಾಮ ರಸ ತೋಂ ತಕ ತೋಂ ಧಿಮಿ ರೂಪನಾಮ ರಸರಾಗ ಭಾವಮಯೆ ಶ್ರೀ ಪರಮಾದಿಮ ತೋಂ ತಕ ಧೀಂ ತಕ ಪೂರುಷ ಜಾಯೆ ತೋಂ ತಕ ತೋಂ ಧೀಂ. ಆ ಗತಿಗಳು ಪಾಠಾಕ್ಷರ ಹೇಳ್ಕೊಂಡಾಗ ಶ್ರೀ ಪರಮಾದಿಮ ಪೂರುಷ ಜಾಯೆ, ಎಲ್ಲಿ ಗಮಕ ಬೇಕೋ ಅಲ್ಲಿಗೆ ಬರುತ್ತೆ. ರಾಮೇ ನಿಶೇಷ ಭುವನ ಹೃತ್ಕಾಮೆ ಜೀವಾಂಕುರ ವಿಲಸತ್ ಪ್ರೇಮೆ ನಿಸ್ಸೀಮೆ ಸೌಮ್ಯ ಕೇಶವೈಶ್ವರ್ಯ ಶರೀರಿಣಿ ಮಂಗಲಂ ಸಾಂಸಾರಿಕ ಸಂತಾಪ ನಿವಾರಿಣಿ ಮಂಗಲಂ ಸಾಮ್ಯ ಸರಸನಯ ಧರ್ಮ ನಿರೂಪಿಣಿ ಮಂಗಲಂ ರಮ್ಯ ಪರಾತ್ಪರ ತತ್ವ ನಿದರ್ಶಿನಿ ಮಂಗಲಂ ಸನ್ಮಂಗಲಂ ಚಿನ್ಮಂಗಲಂ ಅಂತ. ಸೌಮ್ಯ ಕೇಶವ ಐಶ್ವರ್ಯ ಶರೀರಿಣಿ, ಈ ಸೌಮ್ಯಕೇಶವನ ಐಶ್ವರ್ಯ ಸ್ವರೂಪೇ ಸಂಸಾರ ತಾಪದ ನಿವಾರಣಿ. ಸಮರಸವಾದ ಈ ಸೌಂದರ್ಯ ನಯ, ದಿ ಮೊರಾಲಿಟಿ ಆಫ್ ಬ್ಯೂಟಿ ಅಂತ ಯಾವುದಿದೆ ಅದರ ಧರ್ಮವನ್ನು, ಅದರ ಸಸ್ಟೆನೆನ್ಸ್, ಅದರ ತಾಳ್ಮೆಯನ್ನು ನಿರೂಪಣೆ ಮಾಡ್ತಕ್ಕಂಥವಳು ನೀನು ಅಂತ ಹೇಳ್ತಾರೆ.
ಸಾಂದ್ರಾಮೋದ ಪ್ರಭಾಕರ್ಷಣಗಳಿನಳೆದಿಟ್ಟಿಂದ್ರಿಯ ಗ್ರಾಮಮಂ ತತ್ ಕೇಂದ್ರಾಧಿಷ್ಠಾನದೊಳ್ ಜೀವವ ಸುಖರಸ ತಲ್ಲೀನಮಂ ಗೈದು ವಂಚಾಬಂಧಂ ವಂಚಾಕರಂ ವಂಚಕ ನಿವು ಕರಗಲ್ ಮೂರನೈಕ್ಯಂಗೊಳಿಪ್ಪ ಸೌಂದರ್ಯಾದ್ವೈತ ಯೋಗಂ ಜೈಸುಗೆ ಜಗದೊಳ್ ಕೇಶವಾಂ ನಾಯರಾಗಂ ಅಂತಾರೆ. ಅತ್ಯದ್ಭುತವಾದ ಪದ್ಯ ಇದು. ಈ ಸೌಂದರ್ಯಾದ್ವೈತ ಯೋಗ ಏನು ಅಂದರೆ ವಂಚಾಬಂಧಂ, ನಮ್ಮ ಬಯಕೆಗಳು ಅನ್ನುವ ಬಂಧನ, ವಂಚಾಕರಂ ಬಯಸುವವನು ಅನ್ನುವ ನಾನು, ವಂಚಾ ಆಕರಂ ಬಯಕೆಗಳನ್ನು ತೀರಿಸುವಂಥದ್ದು ಅದು ವಸ್ತು, ಮತ್ತು ವಂಚಕಂ ಬಯಸುವವನು. ಈ ಮೂರೂ ಕರಗಿದಾಗ ಸಬ್ಜೆಕ್ಟ್ ಆಬ್ಜೆಕ್ಟ್ ಆ್ಯಂಡ್ ಪ್ರೋಸೆಸ್ ಅವು ಮೂರು ಕರಗಿ ದೃಶ್ಯ ದರ್ಶನಗಳು ಎಲ್ಲ ಒಂದೇ ಏಕಘನ ರಸವಾಗುವ ತ್ರಿಪುಟಿ ವಿಲಯವೇ ಕೇಶವನ ಅಮ್ನಾಯ ರಾಗ. ಇದು ಶೃಂಗಾರದ ಸೌಂದರ್ಯದ ವೇದ ಅಂಥೇಳಿ ಮುಗಿಸ್ತಾರೆ. ಈ ರೀತಿ ಅವರ ರಚನೆಗಳು ಅಪಾರವಾದ ಬುದ್ಧಿ, ಅಮೇಯವಾದ ಭಾವಗಳ ಸಿದ್ಧಿ. ನಾಳೆ ಮತ್ತೂ ನೋಡೋಣ. ನಮಸ್ಕಾರ.